ಎಕ್ಸ್ಕ್ಯೂಸ್ ಮಿ ಸರ್, ತಗೋ ನಿನ್ನ ಪ್ರಾಜೆಕ್ಟ್ ಫೈಲ್. ಯಸ್, ನಿಮ್ಮ ಕಾಲೇಜಲ್ಲಿ ತುಂಬ ಒಳ್ಳೆ ಹುಡುಗರು ಯಾರು ಸರ್? ನಾವ್ಯಾರು ನಿನ್ನ ಕಣ್ಣಿಗೆ ಒಳ್ಳೆಯವ್ರ ಥರ ಕಾಣಿಸ್ತಾ ಇಲ್ವಾ? ಆ ಥರ ಒಳ್ಳೆ ಹುಡುಗರು. ಓ, ಆ ಥರದವ್ರು ಬೇಕಾ? ಸ್ಟ್ರೈಟ್ ಹೋಗಿ ರೈಟಿಗೆ ತಗೋ, ಅಲ್ಲೇ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಎಕ್ಸ್ಕ್ಯೂಸ್ ಮಿ ಸರ್. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಕಾಲೇಜಲ್ಲಿ ತುಂಬ ಒಳ್ಳೆ ಹುಡುಗರು ಅಂದರೆ ನೀವೇ ಅಂತೆ. ಹಾಗಾದ್ರೆ ಲೈಟ್ರ್ ಪ್ಲೀಸ್. ಏನ್ ಸರ್ ಇದು? ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಒಳ್ಳೆ ಹುಡುಗರು ಅಂತ ಬಂದ್ರೆ ಹೆಂಗ ಹೊಡಿಯೋದು? ನಾ ಒಳ್ಳೆ ಹುಡುಗರ, ಆ ತರ ಒಳ್ಳೆ ಹುಡುಗರಲ್ಲ, ಈ ತರ ಒಳ್ಳೆ ಹುಡುಗರು. ಓಡು ಓಡು. ಒಳ್ಳೆ ಸವಾಸ. ಅರ್ಜುನ್ ಸರ್, ನೆನ್ನೆ ಎಲ್ಲಿಗೆ ನಿಲ್ಲಿಸಿದ್ವಿ? ಹಾ ಸರ್, ಅದೇ ಕ್ಯಾಂಟೀನ್ ಪಕ್ಕದಲ್ಲಿ. ನಾನು ಕೇಳಿದ್ದು ನನ್ನ ಸ್ಕೂಟ್ರು ವಿಷಯ ಅಲ್ಲ, ನಿನ್ನೆ ದಿನ ಪಾಠನ ಎಲ್ಲಿಗೆ ನಿಲ್ಲಿಸಿದ್ದೆ ಅಂತ. ಮರ್ತು ಹೋಯ್ತಾ? ಸರ್, ನಮಗೆ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳ್ಬಿಡಿ ಸರ್. ಅದಕ್ಕೆ ಹೇಳೋದು, ಬರೀ ಕ್ಲಾಸ್ನಲ್ಲಿ ಕೇಳಿದ್ರೆ ಸಾಲೋದಿಲ್ಲ, ಮನೇಲೂ ಹೋಮ್ವರ್ಕ್ ಮಾಡಬೇಕು ಅಂತ. ಸಾರಿ ಸರ್, ನಾವೆಲ್ಲ ಇರೋದು ಹಾಸ್ಟೆಲಲ್ಲಿ, ಹೋಮಲ್ಲ. ಹೋಮ್ವರ್ಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಾರ್ಥಕವಾಯಿತು ನನ್ನ ಜೀವನ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ಹತ್ರ ಬರ್ತಾ ಇದೆ. ಎಕ್ಸಾಮ್ ಮುಗಿದ ಮೇಲೆ ನಾನೆಲ್ಲೋ ನೀವೆಲ್ಲೋ. ಅಯ್ಯೋ ಸಾರ್, ನಾವೇನ್ ಇಲ್ಲೇ ಇರೋಕೆ ನಿಮ್ಮನ್ನೇನ್ ಕಟ್ಕೊಂಡಿದೀವ? ಕಾಲೇಜ್ ಬಿಟ್ಟು ಹೋಗ್ತಾ ಇರೋದಕ್ಕೆ ಸ್ವಲ್ಪನೂ ಬೇಜಾರಾಗ್ತಿಲ್ವಾ ನಿಮಗೆ? ಏನಕ್ಕೆ ಸರ್ ಬೇಜಾರಾಗುತ್ತೆ? ಇಲ್ಲೇ ಜಂಡ ಹೊಡ್ಕೊಂಡಿದ್ರೆ ಇದು ಕಾಲೇಜ್ ಆಗಲ್ಲ, ಕುರಿ ದೊಡ್ಡಿ ಆಗುತ್ತೆ. ನಿಮ್ಗೇನು ಫೀಲೇ ಆಗೋದಿಲ್ವೇ ಈ ಹಳೆ ನೆನಪುಗಳು, ಹಳೆ ಲೆಕ್ಚರರ್ಗಳು? ಅಯ್ಯೋ ಹೋಗಿ ಸರ್, ಹಳದ್ನೆಲ್ಲ ನೆನ್ಸ್ಕೊಂಡು ಸವಿ ಸವಿ ನೆನಪು ಅಂತ ಹಾಡಾಡಕ್ಕಾಗತ್ತಾ ಸರ್? ನಾವಿನ್ನು ಸಾಧನೆ ಮಾಡೋಕೆ ಎಷ್ಟೋ ಇದೆ ಸರ್, ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮನ್ನ ನೆನ್ಸ್ಕೊಂಡು ಇರಕ್ಕಾಗತ್ತಾ ಸರ್? ಇವ್ರಿಗಂತೂ ಸ್ವಲ್ಪನೂ ಹೃದಯವಂತಿಕೆ ಇಲ್ಲ. ನೀವಾದ್ರೂ ನೆನ್ಸ್ಕೋತೀರ ನಮ್ಮನ್ನ? ನಿಮ್ಮನ್ನ ನೆನ್ಸ್ಕೊಂಡು ಹಗಲ್ಗನ್ಸ್ ಕಾಣೋದಕ್ಕೆ ನೀವೇನ್ ಪುನೀತ್ ರಾಜ್ಕುಮಾರ? ಸಾರ್ಥಕವಾಯಿತು ನನ್ನ ಜನ್ಮ.
ಪ್ರತಿ ವರ್ಷ ರ್ಯಾಂಕ್ ಸ್ಟೂಡೆಂಟ್ಸ್ ನಿನ್ನ ಹತ್ರ ಲ್ಯಾಬ್ ಪ್ರಾಕ್ಟೀಸ್ ಕಳಿಸ್ಕೊಡ್ತಾ ಇದ್ನಲ್ಲ, ಹಾಗೆ ಈ ವರ್ಷ ಕೂಡ 3 ಜನನ್ನ ರ್ಯಾಂಕ್ ಸ್ಟೂಡೆಂಟ್ಸ್ ಅವರು ನಿನ್ನ ಹತ್ರ ಲ್ಯಾಬ್ ಪ್ರಾಕ್ಟೀಸ್ ಕಳಿಸ್ಕೊಡ್ತಾ ಇದ್ದೀನಿ. ಅರ್ಜುನ್, ರಾಜು, ಬಾಲು ಅಂತ. ಹಾ ಹೂನಪ್ಪ, ನೀನೇ ಅವ್ರ ಜೀವನದಲ್ಲಿ ಒಂದು ದಾರಿದೀಪ ಆಗಬೇಕು. ಹಾ ಓಕೆ 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 ಕಳ್ಸ್ಕೊಡ್ತೀನಿ. ಉತ್ತರ ಕರ್ನಾಟಕದ ಮೆಣಸಿನಕಾಯಿ ಅಂದ್ರೆ ಏನಂತ ತಿಳ್ಕೊಂಡಿರೋ? ಖಡಕ ಖಾರ ಮೆಣಸಿನಕಾಯಿ. ಹಾ, ನನ್ನ ಮೈ ಮ್ಯಾಗಿನ ಕೋಟ್ ಅಂದ್ರೆ ಏನಂತ ತಿಳ್ಕೊಂಡಿ? ಮದುವೆಯಾಗ ಬ್ಯಾಂಡ್ ಸಟ್ನವ್ರು ಊದುವಾಗ ಹಾಕೊಳ್ಳೋ ಕೋಟ್ ಅಂತ ತಿಳ್ಕೊಂಡಿ ಏನ? ಒಂದ್ ಕೇಸ್ ಜಡ್ನಪ್ಪ ಅಂತಂದ್ರ 7 ವರ್ಷ ಜೇಲ್ನ್ಯಾಗ ಕೊಳೆಯಂಗ ಮಾಡ್ಯಾನ. ಹಾ, ಹಿಂಗ ಬಾ ದಾರಿಗೆ. ಹಾ 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 ಆತ ಎಕ್ಸ್ಕ್ಯೂಸ್ ಮೀ ಸರ್. ನಮಸ್ಕಾರ ಸರ್. ಹಾ ನಮಸ್ಕಾರ. ಕುಂದ್ರಿ. ಇರ್ಲಿ ಸರ್, ಬೇಡ. ಹಂಗಲ್ರು ತಮ್ಗೊಳ್ರ್ಯಾ, ನಿಂತು ಮಾತಾಡಿದ್ರ ಚಲೋ ಇರಂಗಿಲ್ಲ. ಮೊದಲ ಕುಂದ್ರಿ, ವ್ಯಾಪಾರ ಬೇಕಲ್ಲ, ಆಮೇಲೆ ಮಾತಾಡೋಣ. ಕುಂದ್ರಿ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳೋ. ಏ ಹುಡುಗಿ, ಹೊಸ ಹುಡುಗರು ಬಂದಾವ, ಒಂದ್ 3-4 ಕೇಟಿ ಮಾಡಿಸ್ಕೊಂಡು ಬಾ. ಸಕ್ರಿ ಕಡಿಮೆ ಹಾಕಿ. ಹಾ, ಈಗ ಹೇಳ್ರಿ, ಯಾರಿಗೆ ಬೇಲ್ ಮಾಡಿಸ್ಬೇಕು, ಯಾರಿಗೆ ಡೈವರ್ಸ್ ಕೊಡಿಸ್ಬೇಕು, ಯಾರಿಗೆ ಒಳಗ್ ಕಳಿಸ್ಬೇಕು? ಚೇ ನಾವ್ ಆತರ ಯಾವ್ದು ಕೇಸ್ ಕೊಡಕ್ ಬಂದಿಲ್ಲ ಸರ್. ಹಾ, ಮತ್ತೆ ನಮ್ ಪ್ರಿನ್ಸಿಪಲ್ಲು ನಿಮ್ಮ ಹತ್ರ ಅಪ್ರೆಂಟಿಸ್ ಆಗಿ ಕೆಲಸ ಮಾಡೋದಕ್ಕೆ ಕಳ್ಸಿದಾರ ಸರ್. ಓಹೋ, ಅವ್ರ ಹೇಳ್ರಿ ಮ್ಯಾಕ. ಹೇಳ್ರಿ ಮ್ಯಾಕ. ಏ ಹುಡುಗಿ, ಆ 3 ಕೇಟಿ ಕ್ಯಾನ್ಸಲ್ ಮಾಡ. ಅಲ್ಲಲ್ಲಿ ಮಂಗ್ಯಾಗಳ ಒಳಗ್ ಬರ್ಬೇಕಾದ್ರ ಪರ್ಮಿಷನ್ ತಗೊಂಡ್ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡ ನಿಮ್ಗ? ಕಿರಿಕಿರಿ ಮಾಡಾಕ ಇದು ಕಾಲೇಜ್ ಅಲ್ಲ. ನನ್ನಂತೆಕೇನಾರ ಹೆಚ್ಚು ಕಡಿಮೆ ಬಾಲ ಬಿಚ್ಚಿದ್ರ ಅದು ಚಲೋನೂ ಇರಂಗಿಲ್ಲ. ಲಾ ಸರ್ಕಲ್ ನೊಳಗ ಪ್ರತಿಷ್ಠತೆಯ ಪರಾಕ್ರಮಗಳಿಗೆ ಇನ್ನೊಂದು ಹೆಸರ ಈ ಮೆಣಸಿನಕಾಯಿ. ನಾನು ಬರ್ತೀನಂದ್ರ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ನನ್ನ ಬಿಟ್ಟು 3 ಫೂಟ್ ದೂರ ನಿಂತಿರ್ಬೇಕು. ತಿಳಿತೇನ್ರಲೇ? ತಿಳಿತು ಸರ್. ಹಾ, ತಗೊಳ್ರಿ ಗೆಸ್ಟ್ ಹೌಸ್ ಚಾವಿನ. ಥ್ಯಾಂಕ್ ಯು ಸರ್. ಹೋಗಿ ಪ್ರೆಸ್ ಆಗ್ರಿ, ರೆಸ್ಟ್ ಮಾಡ್ರಿ. ನಾಳಿಂದ 3 ಜನ ಡ್ಯೂಟಿಗೆ ಜಾಯಿನ್ ಆಗ್ಬೇಕು. ಕೋರ್ಟ್ನ್ಯಾಗ ನಾ ಹ್ಯಾಂಗ್ ವಾದ ಮಾಡ್ತೀನಿ, ನನ್ನ ನೋಡಿ ಕಲೀರಿ. ನನ್ನಂಗ ದೊಡ್ಡ ಹೆಸರು ಮಾಡ್ರಿ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಹಾ, ಮತ್ ಗೆಸ್ಟ್ ಹೌಸಿಗೆ ಬೆಳಿಗ್ಗೆ ಎದ್ದ ತಕ್ಷಣ ದಿನ ಬಂದ್ ನಾ ಚೆಕ್ ಮಾಡ್ತೀನಿ. ಯಾಕಂದ್ರ ನಿಮ್ಮಂತ ಬ್ಯಾಚಲರ್ಗಳ ಮೇಲೆ ನನಗೆ ವಿಶ್ವಾಸನ ಇಲ್ಲ. ಬನ್ನಿ ಸರ್, ಬನ್ನಿ. ಹೋಗ್ ಬರ್ರಿ. ನಾವು ಬರೋದ ಸರ್? ದೇವ್ರು ಒಳ್ಳೇದ್ ಮಾಡ್ಲಿ. ಒಳ್ಳೇದ್ ಮಾಡ್ಲಿ. ದೇವ್ರು ನಿನಗೂ ಒಳ್ಳೇದ್ ಮಾಡ್ಲಿ. ನಿನಗೂ ಮಾಡ್ತೀನಿ. ಹಾಳಾಗ್ ಹೋಗು. ಏನ್ ಮಾಡ್ಬೇಕು ಮಾಡ್ಲಿ ಬಿಡ್ತಾವ ಏನು? ಅದೇ ಕಾಲೇಜು, ಅದೇ ಹಾಸ್ಟ್ಲು. ಬೆಳಿಗ್ಗೆ ರಾತ್ರಿ ಓದು ತಲೆ ಕೆಟ್ಟ ಕೆರ ಹಿಡ್ದೋಗಿತ್ತು. ಇವಾಗ ನಾವು ಫ್ರೀ ಬಚ್. ಇವತ್ತಿಂದ ನಮಗ್ ಶುಕ್ರದಶೆ ಸ್ಟಾರ್ಟ್ ಆಯ್ತು ಕಣ್ರೋ. ಸ್ಟೇಟ್ ನ ನಂಬರ್ 1 ಲಾಯರ್ ಶಂಕರಣ್ಣ ಹತ್ರ ಕೆಲ್ಸಕ್ಕೆ ಸೇರಿದೀವಿ ಅಂದ್ರೆ ನಾವ್ ಅದೃಷ್ಟವಂತರು ಕಣ್ರೋ. ಇಂಥ ಅವಕಾಶನ ನಾವೆಲ್ಲ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಕಣ್ರೋ. ಅಲ್ಲ ಕಣ್ರೋ, ನಾಳೆಯಿಂದ ಆಫೀಸು, ಫೈಲು, ಕೇಸ್ಗಳು ಅವು ಇವು ಅಂತ ಇದ್ದೇ ಇರುತ್ತೆ. ಇವತ್ ರಾತ್ರಿ ಏನಾದ್ರೂ ಪಾರ್ಟಿ, ರಂಗು ರಂಗಿನ ಈ ಅವಕಾಶಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಿದ್ದೆ ರಾಜಾ? ಅಲ್ಲ ಕಣ್ರೋ, ಇಷ್ಟು ದಿವಸ ಅನಾಥಾಶ್ರಮದಲ್ಲೇ ಬೆಳೆದ್ವಿ. ಅಪ್ಪ ಅಮ್ಮನ ಪ್ರೀತಿನೇ ನೋಡಿಲ್ಲ. ಇನ್ ಮುಂದೆನೂ ನಾವು ಇದೇ ತರ ಒಗ್ಗಟ್ಟಾಗಿರ್ಬೇಕು ಕಣ್ರೋ. ಈ ನನ್ನ ಮಗಂದು ಯಾವಾಗ್ಲೂ ಇದ್ದಿದ್ದೆ ಸೆಂಟಿಮೆಂಟು, ಫಿಲಾಸಫಿಗಳು. ಲೈ, ಯಾಕೋ ಇಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ಲೈಫಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಕಣ. ಇವನು ಆ ಹಾಸ್ಟೆಲ್ ಸಪ್ಪೆ ಊಟ ಮಾಡಿ ಹಿಂಗಾಗವನೆ. 1 ಬಾಟ್ಲ್ ಎಣ್ಣೆ ಮೂಳೆ ಕಡಿಸ್ಬಿಟ್ರೆ ತಾನೇ ದಾರಿಗೆ ಬರ್ತಾನೆ. ಸರಿನಪ್ಪ, ಮತ್ತಿನ್ನೇನಕ್ಕೆ ವೇಟಿಂಗು? ಲೆಟ್ಸ್ ಗೋ. ಕೆಟ್ಟದು ಯಾವುದು ಒಳ್ಳೆದು ಅರಿಯದ ಮುಗ್ಧರು ಇಲ್ಲಿಗೆ ಬಂದೆವು. ತಪ್ಪಿಲ್ದೆ ಪಾಠ ಗುತ್ತಾ, ಉಪ್ಪಿಲ್ದೆ ಊಟ ಗುತ್ತಾ, ತಪ್ಪಿಲ್ದೆ
ಪಾಠ ಆಗುತ್ತಾ ಉಪ್ಪಿಲ್ದೆ ಊಟ ಆಗುತ್ತಾ ಮುಚ್ಕೊಂಡಿರು 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 ನಿನ್ ಕಣ್ಣ ಕೆಟ್ಟದನ್ನ ನೋಡಬಾರದು ಮುಚ್ಕೊಂಡಿರು 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 ನಿನ್ ಕಿವಿನ ಕೆಟ್ಟದನ್ನ ಕೇಳಬಾರದು ಒಂದು ವಾರ ಮಟ್ಟಿಗೆ ನಮಗೆ ಆಗತೀಯ ನೀ ದ್ರೌಪದಿ ಬೇಡು 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 ತರಲೇ ನೀ ನನ್ನ ಮದುವೆ ಮಾಡ್ಕೋನಿ ಹೇ ಮುದ್ದು ಮಣಿ ಲಗ 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 ಹೇ ಮುದ್ದು ಮಣಿ ಮದುವೆಗೆ ವಯಸ್ಸಾಗಿಲ್ಲ ಸರಸಕ್ಕೆ ಪರವಾಗಿಲ್ಲ ಹೇ ಸುರಾಂಗನಿ ಚಿಕನಿ ಚಿಕನಿ ಹೇ ಸುರಾಂಗನಿ ಮುಚ್ಕೊಂಡಿರು 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 ಕಣ್ಣನ್ನ ಕೆಟ್ಟದನ್ನ ನೋಡ್ಲೇಬಾರದು ಬಗಜೆ ಬಗಜೆ ಮುಚ್ಕೊಂಡಿರು 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 ಕಿವಿಯನ್ನ ಕೆಟ್ಟದನ್ನ ಕೇಳಬಾರದು ಹಾಕುತ್ತೀನಿ ವಸಿ ತರ್ಕವಾ ನಿನ್ನ ಸೇಫ್ಟಿಗೆ ಬ್ಲಾಕ್ ಬುರ್ಖವಾ ಅಯ್ಯೋ 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 ಎಲೆ ಮೂರ್ಖ ಇದ್ದ ಫಿಗರಿಗೆ ಯಾಕೆ ಬುರ್ಖ ಹೇ ಪ್ರಳಯಾಂತಕ ಗುಟರ ಗುಟರ ಹೇ ಪ್ರಳಯಾಂತಕ ಎಲೆ ಮುಕ್ಕುತ್ತೇನೆ ನೀ ತಿಳ್ಕ ಇದು ಬರೀ ಪ್ಲಾಸ್ಟಿಕ್ ಬುರ್ಖ ಫುಲ್ ಪಾರದರ್ಶಕ ತಕ 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 ಫುಲ್ ಪಾರದರ್ಶಕ ಮುಚ್ಕೊಂಡಿರು 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 ಕಣ್ಣನ್ನ ಕೆಟ್ಟದನ್ನ ನೋಡ್ಲೇಬಾರದು ಹೇ ಮುಚ್ಕೊಂಡಿರು 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 ಕಿವಿಯನ್ನ ಕೆಟ್ಟದನ್ನ ಕೇಳಬಾರದು ಯಾವುದು ಕೆಟ್ಟದು ಯಾವುದು ಒಳ್ಳೆದು ಅರಿಯದ ಮುಗ್ಧರು ಇಲ್ಲಿಗೆ ಬಂದೆವು ತಪ್ಪಿಲ್ದೆ ಪಾಠ ಆಗುತ್ತಾ ಉಪ್ಪಿಲ್ದೆ ಊಟ ಆಗುತ್ತಾ ತಪ್ಪಿಲ್ದೆ ಪಾಠ ಆಗುತ್ತಾ ಉಪ್ಪಿಲ್ದೆ ಊಟ ಆಗುತ್ತಾ ಮುಚ್ಕೊಂಡಿರು 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 ಕಣ್ಣನ್ನ ಕೆಟ್ಟದನ್ನ ನೋಡ್ಲೇಬಾರದು ಮುಚ್ಕೊಂಡಿರು 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 ಕಿವಿಯನ್ನ ಕೆಟ್ಟದನ್ನ ಕೇಳಬಾರದು ಯುವರ್ ಆನರ್, ಇದೊಂದು ಸಾಧಾರಣವಾದ ವರದಕ್ಷಿಣೆ ಕೇಸು. ಇಂಥ ಕೇಸ್ಗಳ ಜೊತೆ ವಾದ ಮಾಡಿ ಮಾಡಿ ನನಗಂತೂ ಕೆಟ್ಟ ಬೇಸರ ಆಗಿ ಹೋಗ್ಬಿಟ್ಟೈತಿ. ಹಾಗಾದ್ರೆ ಮೆಣಸಿನಕಾಯಿ ಅವರ ಇಂಥ ಸಣ್ಣ ಕೇಸ್ನ ಯಾಕೆ ವಾದ ಮಾಡ್ತಿದ್ದೀರಾ? ನನ್ನ ಜೂನಿಯರ್ಗಳಿಗೆ ನಾನು ಕೋರ್ಟ್ನಲ್ಲಿ ಹೇಗೆ ವಾದ ಮಾಡ್ತೀನಿ ಅನ್ನೋದು ತೋರಿಸೋದಕ್ಕೋಸ್ಕರ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಮೈ ಲಾರ್ಡ್. ನಿಮ್ಮ ಜೂನಿಯರ್ಗೋಸ್ಕರ ಈ ಕೇಸ್ ತಗೊಂಡ್ರಾ? ಇವಕ್ಕೇನು ಬರಬಾರ್ದಂತ ಕಲ್ಪಿಸ್ತವ. ಆರ್ಡರ್ ಆರ್ಡರ್ ಆರ್ಡರ್. Wow.
ಯುವರ್ ಆನರ್, ನಮ್ಮ ಎದುರಾಳೆ ಮಿಸ್ಟರ್ ಮೆಣಸಿನಕಾಯಿ ಮೊದಲು ನಿಮಾನ್ಸ್ಗೆ ಹೋಗಿ ತಲೆನ ಚೆಕಪ್ ಮಾಡಿಸಿ ಆಮೇಲೆ ಕೋರ್ಟ್ಗೆ ಬಂದು ವಾದ ಮಾಡೋದು ಒಳ್ಳೇದು ಅಂತ ಕಾಣುತ್ತೆ. ಹಲೋ ಹಲೋ ಹಾಯ್. ಯುವರ್ ಆನರ್, ನನ್ನ ಕಕ್ಷಿದಾರನಿಗೆ ವರದಕ್ಷಿಣೆ ಹಣ ಕೊಡ್ತೀನಿ ಅಂತ ಇನ್ನ ಮಟ್ಟ ಕೊಟ್ಟೇ ಇಲ್ಲ. ಮೇಲಾಗಿ ಹೆಂಡತಿನ ಕುತ್ಕೊಂಡು ಗಂಡನ ಮೇಲೆ ಕೇಸ್ ಹಾಕ್ಯಾಳ. ಇದು ನ್ಯಾಯವೇ ಮಹಾಸ್ವಾಮಿ? ಐ ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಯುವರ್ ಆನರ್, ನಮ್ಮ ಎದುರಾಳೆ ಮಿಸ್ಟರ್ ಮೆಣಸಿನಕಾಯಿ ಅವರು ಮುನ್ರಾಜ್ ಅವರೇ ತಮ್ಮ ಹೆಂಡತಿಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ತಾವೇ ಪರಿಶೀಲಿಸಿ ತೀರ್ಮಾನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನೋ ಯುವರ್ ಆನರ್, ಸುಳ್ಳ, ಎಲ್ಲ ಸುಳ್ಳ. ಇವರೆಲ್ಲ ಸೇರಿ ನನ್ನ ಮೇಲೆ ಅಪವಾದ ಹೊರಸಾಕತ್ತಾರ. ಈಗ ತಾನೇ ಸುಳ್ಳು ಹೇಳಿಲ್ವೇನ್ರಿ ನೀವು? ಇಕ್ಕಳದಾಗ ಇಲಿ ಸಿಗಿಸ್ದಂಗ್ ಮಾಡ್ತೀರೇನ್ರ ನಮ್ಮನ್ನ? ಬರೀ ಚೀರಾಡ್ ಬಿಟ್ರೆ ಆತನ? ಹೋಗ ಕುತ್ಕೋಗ. ಆರ್ಡರ್ ಆರ್ಡರ್. ಯುವರ್ ಆನರ್, ಈ ಮೆಣಸಿನಕಾಯಿಯವರು ಚಿಕ್ಕ ಮಕ್ಕಳಂತೆ ಹಠ ಮಾಡ್ತಾರೆ. ಇವರಿಗೆ ಕಪ್ಪು ಹಾಕೊಳ್ಳೋ ಅರ್ಹತೆ ಇಲ್ಲ. ದಟ್ಸ್ ಮೈ ಪಾಯಿಂಟ್. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಮುನಿರಾಜುರವರು ವರದಕ್ಷಿಣೆ ಕಿರುಕುಳ ಕೊಡುತ್ತಿರುವುದು ಸಾಬೀತಾಗಿದೆ. ಅವರಿಗೆ 3 ವರ್ಷಗಳ ಕಾಲ ಕಠಿಣ ಶಿಕ್ಷೆಯ ಜೊತೆಗೆ 10,000 ದಂಡ ವಿಧಿಸಲಾಗಿದೆ. ಮೆಣಸಿನಕಾಯಿಯವರು ಕೋರ್ಟಿನಲ್ಲಿ ಸಭ್ಯತೆಯಿಂದ ವರ್ತಿಸಬೇಕೆಂದು ಆದೇಶಿಸುತ್ತದೆ. ಒಳ್ಳೊಳ್ಳೆಯವ್ರ ಮಾನ ಹಳ್ಳ್ಯಾಗ ಹೋತಂತ. ಅಲ್ಲ, ಅದೇನು ಕೋರ್ಟ್ ಅಂತ ತಿಳ್ಕೊಂಡಿರೋ ಏನು ಮೀನು ಬಜಾರ್ ಅಂತ ತಿಳ್ಕೊಂಡ್ರು? ಅಲ್ವಾ, ನೀನು ಇವ್ರ ಜೋಡಿ ಕೂಡ್ಕೊಂಡು ಕಿಸಿ 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 ಹಲ್ಲು ಕಿಸಿ ಆಗತ್ತೆ ಅಲ್ಲ. ಸ್ವಲ್ಪರ ಬುದ್ಧಿ ಐತೆ ನಿನಗ? ಅಲ್ಲ ಡ್ಯಾಡ್, ಅದು ಡ್ಯಾಡಾ? ಕೋರ್ಟ್ನ್ಯಾಗ ಆಗ್ಲಿ ಆಫೀಸ್ನ್ಯಾಗ ಆಗ್ಲಿ ಡ್ಯಾಡಿ ಅಂತ ಕರಿಬೇಡ. ಅದೇನಿದ್ರು ಮನೆಯಾಗ. ಎಸ್ ಬಾಸ್. ಇರ್ಲಿ ನೋಡ್ರಿ, ಶ್ರದ್ಧೆ ಇರಬೇಕು ಕಲಿಯಾಕ. ಕೋರ್ಟ್ ಅಂದ್ರ ನಮ್ಮ ಪಾಲಿಗೆ ದೇವಸ್ಥಾನ ಇದ್ದಂಗ. ಭಯ ಭಕ್ತಿಯಿಂದ ವರ್ತಿಸ್ಬೇಕು, ತಿಳಿತಿಲ್ಲ? ಸಾರಿ ಸರ್, ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗ್ಲಿಲ್ಲ ಸರ್, ಕ್ಷಮಿಸ್ಬಿಡಿ ಸರ್. ಲೈ ಈಗಲ್ವೋ ಕಾಲಕ್ಕೆ ಬಿಚ್ಚ ಕೇಳೋ. ಸಪ್ಪನ್ ಬ್ಯಾಳಿ ಇದ್ದಂಗದಿಲ್ಲ ನೀನು. ಮೆಣಸಿನ್ಕಾಯಿ ಅವ್ರೆ, ಇದೆಲ್ಲ ಗೊತ್ತಿದ್ರೆ ನಾವ್ಯಾಕ್ರಿ ಅದು ನಿಮ್ಮ ಹತ್ರ ಬರ್ತಿದ್ವಿ ಪ್ರಾಕ್ಟೀಸ್ಗೆ. ಡೈರೆಕ್ಟ್ ಆಗಿ ಲಾಯರ್ ಆಗ್ಬಿಡ್ತಿದ್ವಿ. ಇಲ್ಲ, ಮ್ಯಾಜಿಸ್ಟ್ರೇಟ್ ಆಗ್ಬಾ ಮಗನ. ಸಾರಿ ಕೇಳೋ, ಸಾರಿ ಕೇಳು. ಇಲ್ಲ ನಮ್ಮ ಅಪ್ಪಗ ಕೇಳು. ಸಾರಿ ಬಾ, ಒಡದ್ ಹೇಳ ಬಾ. ಎಷ್ಟ್ ಚಂದ ಕೇಳ್ತಾ ನೋಡು, ಸಾರಿ ಬಿಟ್ಟಿ ಬ್ಯಾಸಲಿಂದ. ಚಿಕ್ಕ ಹುಡುಗ ಸರ್, ದಯವಿಟ್ಟು ಇದೊಂದ್ ಸಲ ಕ್ಷಮಿಸಿನೇ. ಇನ್ನೊಂದ್ ಸಲ ನನ್ನ ಎದುರಿಗೆ ಹಾರಾಡಿದ್ರ ಪರಿಸ್ಥಿತಿನ ಚಲೋ ಇರಂಗಿಲ್ಲ, ತಿಳಿತೈತಿಲ್ಲ? ಇದ ಲಾಸ್ಟ್ ಅಂಡ್ ಫಾಸ್ಟ್ ವಾರ್ನಿಂಗ್. ಅಲ್ಲೇನ್ಲಿ ನನ್ನ ಮಗಳ ಅಂತ ಸೊನ್ನೆ ಮಾಡಕತ್ತಿದಿ? ಸರ್ ಅಲ್ಲ ಸರ್, ನಿಮ್ ಮಗ್ಳಲ್ವಾ, ಅವ್ರಿಗೂ ಸಾರಿ ಕೇಳ್ತಾ ಇದ್ದೆ ಅಷ್ಟೇ ಅಲ್ವಾ? ಹಂಗ ಮಧು, ನಾಳೆ ಮುಂಜಾನೆ ಎದ್ದ ತಕ್ಷಣ ನಂಜಪ್ಪ ಗುಂಜಪ್ಪನ ಕೇಸ್ ಇರೋದು ಸ್ಟಡಿ ಮಾಡ್ರಿ, ನೋಟ್ಸ್ ತಯಾರು ಮಾಡ್ರಿ, ತಿಳಿತಿಲ್ಲ? ಓಕೆ ಡ್ಯಾಡ್. ಮತ್ತೆ ಡ್ಯಾಡ್ ಅಂತಾಳಲ್ಲೋ ಮರ, ಎಲ್ಲಿ ಹೋಗಿ ತೊಳ್ಕೊಳ ಅಂತೀನಿ ನಾನು. ಓಕೆ ಸಾರಿ. ಬರ್ತೀನಿ, ಹುಷಾರ ಮಗ. ತುಂಬಾ ಉರ್ಕೊಂಡಂಗ ಅವನೇ. ಮೆಣಸಿನ್ಕಾಯಿ ಅಲ್ಲಪ್ಪ, ಅದಕ್ಕೆ ನೀನ್ ಸಮಾಧಾನವಾಗಿರೋ. ಆಯ್ತಾಯ್ತು. ಅಲ್ಲ ಕಣ್ರು, ಬೆಳಿಗ್ಗೆ ಕೋರ್ಟಲ್ಲಿ ಅವ್ನು ವಾದ ಮಾಡಿದ ರೀತಿ ನೋಡಿ ಕೋರ್ಟಲ್ಲಿರೋ ಎಲ್ರು ನಕ್ಕಿದ್ರು, ನಾವು ನಕ್ಕಿದ್ವಿ. ಅದಕ್ಕೆ ಅವ್ನು ನಮ್ಮ ಮೇಲೆ ಉರ್ಕೊಂತಿದ್ದೀನಲ್ರೋ. ಲೋ ಮಗ, ನಮ್ ಮೆಣಸಿನ್ಕಾಯಿ ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್ ಕಣ. ಹೆಂಗಪ್ಪ ಈ ವೈನ್ ಹತ್ರ ಕೆಲಸ ಮಾಡೋದು ಅನ್ಕೊಂಡಿದ್ದೆ. ಒಳ್ಳೆ ಮಜಾ ತಗೋಬೋದು ಕಣ. ಅವನ್ ಬಿಟ್ರ, ಅವನ್ ಮಗಳು ತುಂಬಾ ಒಳ್ಳೆ ಕಂಡ್ರು. ಏನ್ ಹೇಳ್ತಾ ಇದ್ಯಾ? ಹ್ಞೂ ಕಣ, ನಮ್ ಹುಡ್ಗಿಗೆ ಅವಳ ಅಪ್ಪನ್ ಬುದ್ಧಿ ಇಲ್ಲ, ತುಂಬಾ ಒಳ್ಳೆವಳು. ಏನಪ್ಪ ನಮ್ ಹುಡುಗಿ ಅಂತಿದ್ಯಾ? ಅದು ಚೋಟ್ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಇವ್ ನೋಡ್ರಿ ಎತ್ತಿ ಬಾಯಲ್ಲಿ ಇಟ್ಕೊಳ್ತೀನಿ ಅಂತಾನೆ. ಹಾಳಾಗ ಹೋಗಪ್ಪ. ನೀವೇನ್ ಬೇಕಾದ್ರೂ ಹೇಳ್ರೋ, ಅವಳೇ ನನ್ ಜೀವನದ ಸಂಗಾತಿ, ನನ್ ದಿಲ್ ಕಿರಾಣಿ. ಏನ ಲುಕ್? ಹೀರೋ ವಿಲನ್ಗೆ ಲುಕ್ ಕೊಟ್ಟಂಗ್ ಕೊಡ್ತೀಯಾ? ಬೈಕಲ್ಲಿ ನನ್ ಮುಂದೆನೆ ಸ್ಟೈಲ್ ಆಗಿ ಬರ್ತೀಯಾ? ಆನೆ ನಡೆದಿದ್ದೆ ದಾರಿ, ಈ ಆದಿದು ಅಷ್ಟೇ. ಯಾವನಾದ್ರೂ ಅಡ್ಡ ಬಂದ್ರೆ ಚಟ್ಟ ಗ್ಯಾರಂಟಿ. ನಾನು ಹೋಗೋ ದಾರಿಲಿ ಯಾರೇ ಅಡ್ಡ ಬಂದ್ರು ಗತ್ ಮೇಲೆ ಕಾಲಿಟ್ಟು ಹೋಗೋದು ನನ್ನ ಸ್ಟೈಲು. ಏನೋ ನಮ್ ಜನ ಮುಂದೆ ಆಕ್ಸಿಡೆಂಟ್ ಮಾಡಿ ಆವಾಜ್ ಹೋಗ್ತಿದ್ದಾನೆ. ಬೇಡ ಕಣೋ, ಅವ್ನು ನೋಡಿದ್ರೆ ಒಳ್ಳೆ ಚಪ್ಪರ್ ತರ ಇದ್ದಾನೆ. ಇದೆಲ್ಲ ನಮ್ಗೆ ಯಾಕೋ ಬೇಕು? ಏನೋ ಮಾತಾಡ್ತಿದ್ಯಾ ನೀನು? ಇಂಥ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿಲ್ಲ ಅಂದ್ರೆ ನಮ್ಗೂ ಅವನ್ಗಿರೋ ವ್ಯತ್ಯಾಸ ಏನು?
ಬೇಡ ಕಣೋ, ಅವ್ನು ಹೇಳೋದೇ ಕರೆಕ್ಟ್. ದಾರಿ ಲೋಕ ಇರುವೆ ನಾ ಮೈ ಮೇಲೆ ಯಾಕೋ ಬಿಟ್ಕೊಳ್ಳೋದು. ನಡಿ ನೀನು. ನಡಿಯೋ, ನೀವ್ ಬರ್ತಿರೋ ಬಿಡ್ತಿರೋ, ನಾನು ಹೋಗ್ತಾ ಇದ್ದೀನಿ. ಏನಪ್ಪಾ ನಿನ್ನ ಹೆಸರು? ಇದೇನ್ ಸ್ವಾಮಿ ಹಿಂಗ್ ಕೇಳಿರಿ? ಇಷ್ಟು ಬೇಗ ನನ್ನ ಹೆಸರು ಮರ್ತು ಬಿಡ್ರಲ್ಲ. ಎಷ್ಟ್ ದಿನ ಜೊತೆ ಕುಡ್ದಿವಿ ಉಂಡಿವಿ. ಇದು ಕೋರ್ಟ್ ಪ್ರೊಸೀಜರ್ ಪ್ರಕಾರ ನಾ ಎಷ್ಟು ಕೇಳ್ತೀನಿ ಅಷ್ಟು ಹೇಳ. ಓ ಹಂಗ? ನೀವ್ ಹೊರಗಡೆ ಹೋಟ್ಲನಾಗೆ ಅದೇನ್ ಹೇಳ್ಕೊಟ್ರು ಅದನ್ನ ಚಾಚು ತಪ್ಪು ಹೇಳ್ತೀನಿ. ಏನಪ್ಪಾ ನಿನ್ನ ಹೆಸರು? ಅಂಜಪ್ಪ ಸ್ವಾಮಿ. ಇವರು ನಿನಗೇನಾಗಬೇಕು? ಸ್ವಂತ ಅಣ್ಣ ಸ್ವಾಮಿ. ತಮ್ಮ ಅನ್ನೋ ಕನಿಕರನಿಲ್ದೇನೆ ಕೋರ್ಟು ಕಚೇರಿ ಅಲಸವನೆ ಬಡ್ಡಿ ಐದ. ಅದೆಂಗ್ಲ ಕನಿಕರ ಬರುತ್ತೆ ನೀನ್ ಮಾಡಿದ ಮೋಸಕ್ಕೆ? ಲೇ ನಾನೆಲ್ಲ ಮೋಸ ಮಾಡ್ದೆ? ಇನ್ನೊಂದ್ಸಲ ಮೋಸ ಗೀಸ ಅಂದ್ರೆ ಕಾಲು ಕೈ ಮೂರ್ ಮೂಲೆ ಕೊಡಿಸ್ಬಿಡ್ತೀನಿ. ಇದೇನ್ ಕೋರ್ಟ್ ಅನ್ಕೊಂಡಿದ್ರೋ ನಿಮ್ಮೂರ್ ಸಂತೆ ಅನ್ಕೊಂಡಿದಿರೋ? ನಿನಗೆ ಏನೇನ್ ಆಸ್ತಿ ಇದೆ ಅಂತ ಕೋರ್ಟ್ಗೆ ಬಂದಿದ್ಯಪ್ಪ? ಏನೇನ್ ಆಸ್ತಿ ಇದೆ? ನಮ್ದ ಸ್ವಾಮಿ 10 ಕುಂಟೆ ಜಮೀನ್ ಐತೆ, ಆಮೇಲೆ 2 ಹಾಲು ಕೂಡ ಹಸು ಐತೆ, ಆಮೇಲೆ 1 ಗುಡಿಸ್ತಿದೆ, ಆಮೇಲೆ 2 ಓರಿ ಇದೆ, ಆಮೇಲೆ 2 ಎಮ್ಮೆ ಇದೆ, ಆಮೇಲೆ 2 ಕೋಣೆ ಇದೆ. ಸಾಕು ಇಷ್ಟೆಲ್ಲ ಆಸ್ತಿನಲ್ಲಿ ಭಾಗ ಬೇಕು ಅಂತ ಬಂದಿದ್ಯಾ? ಸ್ವಾಮಿ ತಗಳ ಭಾಗ ಎಲ್ಲ ತಗೊಂಡು ನನ್ನ ಬೋರ್ಡ್ ಸಿಕ್ಬಿಟ್ಟಿದ್ದಾನೆ ಸ್ವಾಮಿ. ಇನ್ನೇನ್ ಭಾಗ ಕೊಡೋ ಸ್ವಾಮಿ ಅವನಿಗೆ? ಐ ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕಕ್ಷಿದಾರನಿಗೆ ನ್ಯಾಯವಾಗಿ ಸೇರಬೇಕಾದದ್ದು ಹೊಲ, ಮನಿ, ಗದ್ದೆ, ಬಾವಿ, ತೋಟ, ಆಡು, ಮೇವು, ಕೋಳಿ, ಕ್ವಾಣ ಎಲ್ಲಾನು ಅವನಿಗೆ ನ್ಯಾಯವಾಗಿ ಸೇರ್ಲೇಬೇಕು ಸ್ವಾಮಿ. ಏನು ಲಲಿತ್ ಮಹಲ್ ಪ್ಯಾಲೇಸು, ಇದ್ರಲ್ಲಿ ಭಾಗ ಕೇಳಕ್ ಬೇರೆ ಬಂದ್ಬಿಟ್ಟವ್ರೆ. ಮೈ ಲಾರ್ಡ್, ಇಂಥ ಕೇಸ್ನೆಲ್ಲ ಕೋರ್ಟ್ಗೆ ತಗೊಂಬಂದು ಕೋರ್ಟ್ ಸಮಯನ ಹಾಳು ಮಾಡ್ತಾ ಇದ್ದಾರೆ ಈ ಮೆಣಸಿನ್ಕಾಯಿ ಅವರು. ಸತ್ಯವಾಗ್ಲೂ ನಾನು ವೇಸ್ಟ್ ಮಾಡಿಲ್ರಿ ಟೈಮು. ಇವ್ರೆಲ್ಲ ಸೇರ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಕತ್ರ ಬರ್ರಿ ಮಾಡ್ತೀನಿ. ಅಲ್ರೋ ಬರ್ರಿ ಇಲ್ಲಿ. ಅಲ್ಲ ಕೋರ್ಟ್ನ್ಯಾಗ ಕಿಸಿ ಹಲ್ಲು ಕಿಸಿಯೋ ಕೆಲಸ ಮಾಡಿ ನನ್ನ ಕೇಸಿನ ದಿಕ್ಕ ತಪ್ಪಿಸ್ಬಿಟ್ರಲ್ಲೋ. ಹಿಂಗ ಮಂಗ್ಯಾನ್ ಚೇಷ್ಟಿ ಮಾಡಂಗಿದ್ರು ಕೋರ್ಟ್ಗೆ ಯಾಕೆ ಬರಕ್ ಹೋಗಿದ್ರಿ? ಬುದ್ಧಿ ಇರಲಿಲ್ಲ ಅಂದ್ರೆ ರೀ ನಾವೇನ್ ಮಾಡಿದ್ವಿ ಅಂತ ಸಿಕ್ಸಿಗಳ ಕ್ಲಾಸ್ ಅಂತೀರಿ. ನೀವು ವಾದ ಮಾಡಿದ ರೀತಿ ಆಗಿತ್ತು, ಅದಕ್ಕೆ ನಂಬಿದ್ವಿ. ಅದೇನೋ ಹೇಳ್ತಾರಲ್ಲ, ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ ಅಂತ. ಹಂಗಾಯ್ತು ನಿಮ್ ಕತೆ. ಇಷ್ಟೆಲ್ಲ ಹಾರಾಡ್ತಿರಲ್ಲ, ಒಂದು ಕೇಸಿನ ಜೊತೆ ವಾದ ಮಾಡಲಿ ಅಂದ್ರೆ ಕೇಸ್ ಏನನ್ನೋದು ಗೊತ್ತಾಗತ್ತೆ ನಿಮಗ. ಅದ್ಯಾಕ್ ಬಸ್ ಹಂಗಂತೀರಾ? ನಮಗೂ ಒಂದ್ ಕೇಸ್ ಸಿಕ್ಕಿದ್ರೆ ತೋರಿಸ್ತೀವಪ್ಪ ನಾವೇನು ಅಂತ. ಹೌದಾ? ನೀ ಏನೋ ಅವ್ನ ಮುಖ ನೋಡಕತ್ತಿದೆ. ನಿನಗ್ ಬೆಳಿಗ್ಗೆ ಹೇಳಿದ್ನಲ್ಲ ಒಂದು ಕೊರಿಯರ್ ಪಾರ್ಸಲ್ ಬರ್ತಂತ, ತಗೊಂಡೇನ? ಎಲ್ಲಿದೆ? ಡ್ಯಾಡ? ಎಷ್ಟು ಸಲ ಹೇಳ್ಬೇಕು ಡ್ಯಾಡ ಅನ್ನಬೇಡ ಅಂತ? ಸಾರಿ ಸರ್, ಸಾರಿ. ನನ್ನ ಕೈಯಾಗ ಏನ್ ಕೊಡ್ತೀವಿ? ಕೊಡು ಅವನ ಕೈಯಾಗ. ಅದೇನೋ ಚಾನ್ಸ್ ಸಿಕ್ಕರೆ ಭಾರಿ ಮಾಡ್ತೀನಿ ಅಂತಾನ. ಅದೇನ್ ಕಡ್ದು ಗುಡ್ಡ ಹಾಕ್ತಾನ ನೋಡ್ತೀನಿ. ಕೊಡು ಅವನ ಕೈಯಾಗ. ತಗೋ. ಅದು ಫೈಲ್ ಓಪನ್ ಮಾಡಿದ ಮೇಲೆ ಗೊತ್ತಾಗತ್ತೆ ಕೇಸ್ ಏನೈತೆ ಒಳಗನ್ನೋದು. ನಾನು ಹೋಗೋ ದಾರಿಲಿ ಯಾರೇ ಅಡ್ಡ ಬಂದ್ರು ಕತ್ ಮೇಲೆ ಕಾಲಿಟ್ಟು ಹೋಗೋದು ನನ್ನ ಸ್ಟೈಲು. ಲೇ ಈ ಫೋಟೋ ನೋಡ್ರೋ. ಅಲ್ಲೋ ನಮ್ಗೆ ಇಟ್ನಲ್ಲ ಬತ್ತಿ. ಲೋ ಅರ್ಜುನ್, ಬೇಡ ಕಣೋ ಈ ಕೇಸು. ನೋಡು ಅರ್ಜುನ್, ನೀನ್ ಯಾವ ಕೇಸ್ ಬೇಕಾದ್ರೂ ಅಟೆಂಡ್ ಮಾಡು. ಆದ್ರೆ ಇವನ್ ವಿಷಯದಲ್ಲಿ ಮಾತ್ರ ನಾವಂತೂ ಹೆಲ್ಪ್ ಮಾಡಲ್ಲ. ನೀವ್ ನಂಗೆ ಹೆಲ್ಪ್ ಮಾಡ್ತಿರೋ ಬಿಡ್ತಿರೋ ಅದ್ ನನಗ್ ಬೇಕಾಗಿಲ್ಲ. ಹಿಂಗೆ ಇದ್ರೆ ನಮ್ ಜೀವನಕ್ಕೆ ಬೆಲೆ ಇರಲ್ಲ. ಬದುಕನ್ನ ಸವಾಲಾಗಿ ತಗೊಬೇಕು. ಈ ನನ್ ಮಗನ್ಗೆ ಹೆಂಗ್ ಅಲ್ವಾ ಕೊಡ್ತೀನಿ ಅಂತ ಕೋರ್ಟಲ್ಲಿ ನೀವೇ ನೋಡಿವ್ರಂತೆ. ಹೌದು ಕಣ, ದಿನ ಸತ್ ಬದುಕೋದ್ಕಿಂತ ಏನಾದ್ರೂ ಸಾಧಿಸಿ ಸಾಯೋಕ್ ಇಷ್ಟಪಡ್ತೀನಿ. ಈ ಸಮಾಜದಲ್ಲಿ ಬಗ್ಗಿದ್ರೆ ಜುಟ್ಟು ಹಿಡಿತಾರೆ, ಅದೇ ಎದ್ರೆ ಕಾಲು ಹಿಡಿತಾರೆ. ಲೋ ಮಗ, ನನ್ ಪ್ರಾಣ ಬೇಕಾದ್ರೂ ಕೊಟ್ಟು ಹೆಲ್ಪ್ ಮಾಡ್ತೀನಿ. ಸಿಕ್ತು ಕಣ್ರ, ಎಲ್ಲ ಡೀಟೇಲ್ಸು ಸಿಕ್ತು. ನಾನು ಹಾಕೋ ಬಲೆಯಿಂದ ಇವನ್ ಹೆಂಗ್ ತಪ್ಪಿಸ್ಕೊಂಡ್ಬಿಡ್ತಾನೋ ಅಂತ ನಾನು ನೋಡೇ ಬಿಡ್ತೀನಿ. ಲವ್ ಟೈಮ್ ಆಯ್ತು ಎದ್ದೇಳ್ರೋ. ಲವ್ ಬಾಲು, ಯಾಕೋ ಬೆಳಿಗ್ಗೆ ಡಿಸ್ಟರ್ಬ್ ಮಾಡಿ. ಹೋಗೋ, ಪೇಪರ್ ಅಲ್ಲಿ ತಗೊಂಬಾ. ಹೋಗೋ, ನಿನ್ನೇನು ನಾನೇ ತಗೊಂಬಂದಿದ್ದು, ಮೊನ್ನೇನು ನಾನೇ ತಗೊಂಬಂದಿದ್ದು. ಆ ಸೋಡಾ ಬುಡ್ಡಿಗೆ ಹೇಳೋ. ಹೋಗೋ, ಸುಮ್ಮನೆ ಪೇಪರ್ ಅಲ್ಲಿ ತಗೊಂಬ. ಹೋಗೋ. ನಿಮ್ ಕೈಲಿ ಕೆಲಸ ಮಾಡಿಸಿ ಅಂಟಿಂದ್ರೆ ಸಿಗ್ಲಿ ನಿಮ್ಗೆ. ಇದೊಂದು ಶಾಪ ನಿಮ್ಗೆ. ಹೋಗಲ್ಲ, ಕಂಡಿದ್ದೀನಿ.
ಲೋ ಅರ್ಜುನ್, ಲೋ ಬಾಲು, ನೋಡು ಆ ಫ್ರಾಡು ಆದಿ ಫೋಟೋ ಪೇಪರ್ ಬಂದಿದೆ ನೋಡ್ರೋ. ಏನು ಆದಿ ಯಶೋಡ, ಈ ಪೇಪರ್ನ ಕಟ್ ಮಾಡಿ ಫೈಲ್ಗೆ ಹಾಕೋ. ಸರಿ ಕಣ. ಮನುಷ್ಯರನ್ನ ಹೊಡಿಯೋದಂದ್ರೆ ಅಕ್ಕಿ ನೋಡಿದ್ರೆ ಸುಲಭ ಅನ್ಕೊಂಡ್ಬಿಡ್ತಾನೆ ನನ್ನ ಮಗ. ಅವನ್ನೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಸಾಕ್ಷಿ ಸಮೇತ ಅವ್ನ ಬಣ್ಣ ಬಯಲ್ ಮಾಡಿ ಜೈಲಲ್ಲಿ ಕೊಡೋ ಗ್ರಾಮ್ ಲೆಕ್ಕದ ಊಟಕ್ಕೆ ತಟ್ಟೆ ಹಿಡ್ಕೊಂಡು ಕ್ಯೂನಲ್ಲಿ ನಿಂತ್ಕೊಬೇಕಾ ನನ್ನ ಮಗ? ಹಾಗೆ ಮಾಡೇ ಮಾಡ್ತೀನಿ ಕಣ್ರು. ಮಗಳು. ನಮಸ್ತೆ ತು ಮಹಾಮಾಯಿ ಶ್ರೀಪೀಠ ಸುರಪೂಜಿತೆ ಶಂಕುಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅಕ್ಕ ಅಕ್ಕ ಅಕ್ಕನ ಯಾರಪ್ಪ ನೀನು? ನಾನಕ್ಕ, ಅದೇ ನಿನ್ ತಮ್ಮ ಬಾಲಾಜಿ. ಬಾಲಾಜಿನ? ಶಿವನೇ. ಯಾರ ಅಕ್ಕ, ಯಾರ ತಮ್ಮ? ಅದೇ ಕಣಕ್ಕ, ನಿಮ್ ಚಿಕ್ಕಪ್ಪನ ಭಾವನ ತಂಗಿಯ ಮಗಳ ಗಂಡನ ಹೆಂಡತಿಯ ಎರಡನೇ ಮಗನ ಅಕ್ಕನ ತಮ್ಮನ ಕೊನೆಯ ತಮ್ಮ ಕಣಕ್ಕ. ನಿನಗೆ ಚಿಕ್ಕ ವಯಸ್ಸಲ್ಲಿ ಚಿಕನ್ ಇಷ್ಟ ಅಂತ ಹೇಳಿ ಆ ಕಾಳನ್ ಕೋಳಿ ಹಿಂದೆ ಓಡೋದನ್ನು ಇವಾಗ ಬರ್ತಿದೀನಿ ಕಣಕ್ಕ. ಓ ಅವನಾ? ಈಗ ಗೊತ್ತಾಗ್ತಾ ಇದೆ. ಇಷ್ಟ ದಿವ್ಸ ಆ ಕೋಳಿ ಹುಡುಕ್ತಿದ್ಯಲ್ಲ, ಸಿಕ್ತಾ? ಅದು ಇಲ್ಲೇ ಎಲ್ಲೋ ಬಂದಂಗಾಯ್ತಕ್ಕ. ಏನು ನಿನ್ನೆ ನಾನು ಕೋರ್ಟ್ನ್ಯಾಗ ವಾದ ಮಾಡ್ತಿರ್ಬೇಕಾದ್ರೆ ನನ್ನ ನೋಡಿ ಕಿಸಿ ಕಿಸಿ ಹಲ್ಕಿಸಿಟ್ಯಾ? ಬಾಸ್, ನಿನ್ನೆ ನೀವು ಕೋರ್ಟಲ್ಲಿ ವಾದ ಮಾಡಿದ್ ನೋಡಿ ನಾನೊಬ್ನೇ ಅಲ್ಲ, ಇಡೀ ಕೋರ್ಟ್ ಏನಾಗ್ತಾ ಇತ್ತು. ಇದ್ರಲ್ಲಿ ನನ್ನ ತಪ್ಪೇನಿದೆ? ನನ್ನಂತ ಸೀನಿಯರ್ ಲಾಯರ್ಗ ಕಿಂಡಲ್ ಹಾಸ್ಯ ಮಾಡ್ತೀಯ ನೀನಿನ್ನೂ ಎಳೆ ನಿಂಬಿ ಕಾಯಿಲೆ. ನಾ ಕೊಟ್ಟ ಕೇಸಿನ ಬಗ್ಗೆ ಏನ್ ತಯಾರಿ ನಡೆಸಿ? ಬಾಸ್, ಕ್ರಿಕೆಟ್ನ ಗ್ರೌಂಡಲ್ಲಿ ನೋಡಿದ್ರೇನೆ ಮಜಾ, ನಾಟಕನ ಸ್ಟೇಜ್ ಮೇಲೆ ನೋಡಿದ್ರೇನೆ ಮಜಾ, ಈ ಅರ್ಜುನ್ ವಾದ ಮಾಡೋದನ್ನ ಕೋರ್ಟ್ ಅಲ್ಲಿ ನೋಡಿದ್ರೇನೆ ಮಜಾ. ಓಹೋ, ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್. ನನಗಾದ ಎಕ್ಸ್ಪೀರಿಯನ್ಸಿಗೆ ಆದಷ್ಟು ವಯಸ್ಸು ನಿನಗಿನ್ನೂ ಆಗಿಲ್ಲಲೇ ತಮ್ಮ. ನಾ ಹಂಗ ಮಾಡ್ತೀನಿ, ನಾ ಹಿಂಗ ಮಾಡ್ತೀನಿ, ಆ ಓಲ್ಟೇಕ್ ಮಾಡ್ತೀನಿ, ಈ ಓಲ್ಟೇಕ್ ಮಾಡ್ತೀನಿ ಅಂತ ನನಗೆ ಹೇಳಿ ಹೋದವರೆಲ್ಲ ತಮ್ಮ ಗಾಡಿನ ಸೈಲೆಂಟ್ ಆಗಿ ಸೈಡ್ಗೆ ಹಚ್ಚಾರ. ಬಾಸ್, ಸೋಲು ಅನ್ನೋದು ನನ್ನ ಹತ್ರನೇ ಸುಳ್ದಿಲ್ಲ, ಹೆದರ್ಕೊಂಡು ಓಡೋಗ್ಬಿಟ್ಟಿದೆ. ನಾನು ಹೇಳೋದನ್ನ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಹೌದಾ? ನಾಳೆ ಕೋರ್ಟಲ್ಲಿ ನೀವೇ ನೋಡ್ತೀರಲ್ಲ. ನಾಳೆ ಐತಲ್ಲಪ್ಪ ರಿಸಲ್ಟ್, ಅದೇನು ಡಬ್ ಹಾಕ್ತೀಯೋ ನಾನು ನೋಡ್ತೀನಿ. ನೋಡಿವ್ರಂತೆ. ಯುವರ್ ಆನರ್, ಆಕ್ಸಿಡೆಂಟ್ ಅಲ್ಲಿ ಸತ್ತಂತಹ ವ್ಯಕ್ತಿಯು ಕುಡಿದಿದ್ದ. ಆತ ಹೋಗ್ತಾ ಇದ್ದಂತ ಜೀಪ್ಗೆ ಅಡ್ಡ ಬಂದು ಸತ್ತಿದ್ದಾನೆ. ಆತ ಕುಡಿದಿದ್ದ ಎಂಬುದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇಲ್ಲಿದೆ. Excuse me, Your Honor. ಮಸಳಿ ಬಾಯಾಗ ಸಿಕ್ಸ್ತೀನಿ. Your Honor, ಆರೋಪಿ ಆದಿ ಮಾಡಿರುವಂತ ಎಲ್ಲಾ ಕೊಲೆ, ಸುಲಿಗೆ, ಅತ್ಯಾಚಾರ, ಸಮಾಜದ್ರೋಹಿ ಕೃತ್ಯಗಳಿಗೆ ಬೇಕಾಗಿರುವಂತ ಎಲ್ಲಾ ಡೀಟೇಲ್ಸು ಈ ಡಾಕ್ಯುಮೆಂಟ್ಸ್ ಅಲ್ಲಿದೆ. ಇದು ಶುದ್ಧ ಸುಳ್ಳು ಯುವರ್ ಆನರ್. ನನ್ನ ಕಿರಿಯ ವಕೀಲರು ತಮ್ಮ ಪ್ರೊಫೆಷನ್ನಲ್ಲಿ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನನ್ನ ಕಕ್ಷಿದಾರನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಆ ರೀತಿ ಏನಾದರೂ ನನ್ನ ಕಕ್ಷಿದಾರ ಮಾಡಿದ್ದಲ್ಲಿ ನ್ಯಾಯಾಲಯದ ಮುಂದೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಲಿ ಯುವರ್ ಆನರ್. ಸಾಕ್ಷಿ ಇಲ್ಲದೆ ಯಾವ ಲಾಯರ್ ತಾನೆ ವಾದ ಮಾಡ್ತಾನೆ ಯುವರ್ ಆನರ್? ಸಾಕ್ಷಿ ಬೇಕಾ ಸಿದ್ದರಾಜ್ ಅವರೇ? ಒಬ್ರೊಬ್ರಾಗಿ ಕರೆಸ್ತೀನಿ, ಲೆಕ್ಕ ಹಾಕೊಳ್ಳಿ. ಸಂಜೀವ್ ಕುಲಕರ್ಣಿ, ಸಂಜೀವ್ ಕುಲಕರ್ಣಿ, ಸಂಜೀವ್ ಕುಲಕರ್ಣಿ. ಹೇಳಿ ಸಂಜೀವ್ ಅವರೇ, ಅವತ್ತೇನ್ ನಡೀತು? ಹಾಯ್ ಸಂಜೀವ್, ಹಾಯ್ ಸಂಜೀವ್, ಏನಿದು? ಏಯ್ ಆದಿ, ಏನಿದೆಲ್ಲ? ಮನೆಯೊಳಗೆ ದನ ನುಗ್ತಿದಿರಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಓಯ್ ಸಂಜೀವ್, ನಿನ್ನ ಆಟನ ಬೇರೆ ಕಡೆ ಇಟ್ಕೋ. ನಮ್ಗೆ ಹಲಸ್ತಂಡು ತಿನ್ನಿಸ್ತಾ ಇದೆಯಾ? ಲಿಟಿಗೇಷನ್ ಪ್ರಾಪರ್ಟಿನ ನಿನ್ನ ಹೆಸರಿಗೆ ಮಾಡ್ಕೊಟ್ರೆ ನಮ್ಮ ಅಣ್ಣನ ಮುಂದೆ 10 ಕೋಟಿ ಕೊಡ್ತೀನಿ ಅಂತ ಹೇಳಿ
ಕೆಲ್ಸ ಆದ್ಮೇಲೆ ನವರಂಗಿ ಆಟ ಆಡ್ತಾ ಇದ್ಯಾ? ಮುಂಬೈ ದುಬೈ ಅಂತ ಓಡಾಡ್ತಾ ಇದ್ಯಾ? ನೋಡು ಅದೇನಿದ್ರು ನಂದು ನಿಮ್ಮ ಅಣ್ಣಂದು ಲೆಕ್ಕಾಚಾರ. ನಮ್ಮ ಅಣ್ಣನೇ ಕಳ್ಸಿರೋದು. ಮುಚ್ಕೊಂಡು 10 ಕೋಟಿ ಕತ್ತೀಯಾ ಇಲ್ಲ ಇಲ್ಲೇ ಪ್ರಾಣ ಬಿಡ್ತೀಯಾ? ಇದೆಲ್ಲ ಸರಿ ಇಲ್ಲ ನೋಡು. ಏನ ಈಗೇನ ಕಿತ್ಕೋತ್ಯಾ? ಇದೆಲ್ಲ ಬೇಡ ನೋಡು. ಸಕ್ಕತ್ತಾಗವಳೆ. ದಾರಿ ಬಿಡಲ್ಲ. ನಾನೇನು ಮಾಡ್ಬೇಡ, ಬಿಟ್ಬಿಡು, ನನ್ನ ಜೀವನ ಹಾಳು ಮಾಡ್ಬೇಡ. ಸಮಾಧಾನ ಮಾಡ್ಕೊಳ್ಳಿ ಸಂಜೀವ್ ಅವರೇ, ಕಣ್ಣೀರು ಒರೆಸ್ಕೊಳ್ಳಿ. ಯುವರ್ ಆನರ್, ಇವ್ರ ಮಗಳ ಜೊತೆ ಮೃಗೀಯ ರೀತಿಯಲ್ಲಿ ವರ್ತಿಸಿದ್ರಿಂದ ಪಾಪ ಹುಡುಗಿ ಕೆಲವು ದಿನ ಕೋಮಾ ಸ್ಟೇಜಲ್ಲಿದ್ದು ಆಮೇಲೆ ತೀರ್ಕೊಂಡ್ಲು. ಯುವರ್ ಆನರ್, ಆ ದಿನ ಆದಿ ಅವರು ಊರಲ್ಲೇ ಇರ್ಲಿಲ್ಲ. ಊರಲ್ಲಿರ್ಲಿಲ್ಲ. ಸರಿ, ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ಸಾಕ್ಷಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ. ಎಲ್ಲದಕ್ಕೂ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಮಿಸ್ಟರ್ ಸಿದ್ದರಾಜ್ ಅವರೇ, ಕೋರ್ಟ್ಗೆ ಸಾಕ್ಷಿ ಪುರಾವೆಗಳು ಮುಖ್ಯ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಯುವರ್ ಆನರ್, ಈ ಆರೋಪಿ ಮಾಡಿರೋ ಅಪರಾಧಗಳು ಇಷ್ಟೇ ಅಲ್ಲ, ಇನ್ನೂ ತುಂಬಾನೇ ಇದೆ. ಇವರು ಕಾರ್ ಆಕ್ಸಿಡೆಂಟ್ ಮಾಡಿ ಒಬ್ಬ ವ್ಯಕ್ತಿನ ಕೊಂದ ಘಟನೆಗೆ ಪ್ರಮುಖ ಸಾಕ್ಷಿ ಶೇಖರ್ ಇಲ್ಲೇ ಇದ್ದಾರೆ. ನಮಸ್ಕಾರ ಸರ್. ಹೇಳಿ ಶೇಖರ್, ಅವತ್ತು ರಾತ್ರಿ ಏನಾಯ್ತು? ಸರ್, ಅವತ್ತು ರಾತ್ರಿ ಸುಮಾರು 10:30 ಆಗಿತ್ತು ಸರ್. ಯಾರಾದರೂ ಅಡ್ಡ ಬಂದ್ರೆ ನಿಮಗೂ ಇದೇ ಗತಿ ಅಂತ ಹೆದರ್ಸಿ ಹೊರಟೋಗ್ಬಿಟ್ಟ ಸರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯುವರ್ ಆನರ್, ಶಸ್ತ್ರಾಸ್ತ್ರ ಸಾಗಾಣಿಕೆ, ಹುಡುಗಿರ ಮಾರಾಟ ಜಾಲ, ಇದರೆಲ್ಲ ಫೋಟೋಸ್ ಕಲೆ ಹಾಕಿರೋ ಪ್ರೆಸ್ ರಿಪೋರ್ಟರ್ ವಿಶ್ವ ಅವ್ರನ್ನ ಕಟ್ಕಟೆ ಕರ್ಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಹೇಳಿ ವಿಶ್ವ ಅವರೇ, ಈ ಫೋಟೋಸ್ ನಿಮಗೆ ಹೇಗೆ ಸಿಕ್ತು? ಎಲ್ಲಿ ತೆಗೆದ್ರಿ? ಸಮಾಜಘಾತಕ ವ್ಯಕ್ತಿಗಳ ಬಣ್ಣನ ಬಯಲು ಮಾಡೋದೇ ನನ್ನ ಉದ್ದೇಶ ಸರ್. ಸುಮಾರು ದಿನಗಳಿಂದ ಈ ಆದಿ ಮೇಲೆ ನಾನೊಂದು ಕಣ್ಣಿಟ್ಟಿದ್ದೆ ಸರ್. ಇವ್ರು ಮಾಡೋ ಆಕ್ಟಿವಿಟೀಸ್ನೆಲ್ಲ ಇದೇ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ದಿದ್ದೀನಿ ಸರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯುವರ್ ಆನರ್, ಗಾಂಜಾ, ಅಫೀಮ್ ಅಂತ ಡ್ರಗ್ಸ್ನ ಸರಬರಾಜು ಮಾಡ್ತಾ ಯುವ ಪೀಳಿಗೆ ದಿಕ್ಕನ್ನೇ ತಪ್ಪಿಸ್ತಾರೋ ಈ ಆರೋಪಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆಡು ಆನಿನ ನುಂಗುತ್ತಲ್ಲಪ್ಪ. ಮಾದಕ ವಸ್ತುಗಳ ಸಾಗಣೆ, ಒಂದು ಹುಡುಗಿಯ ರೇಪ್ ಮತ್ತು ಮರ್ಡರ್ ಹಾಗೂ ದಾರಿ ಹೋಕನನ್ನು ಮೋಜಿಗಾಗಿ ತನ್ನ ಜೀಪ್ನಿಂದ ಗುದ್ದಿ ಸಾಯಿಸಿದ್ದು ಮತ್ತು ಕೊಲೆ ಬೆದರಿಕೆ ಎಲ್ಲಾ ಸಾಕ್ಷಿಗಳು ಸಾಬೀತಾಗಿರುವುದರಿಂದ ಆದಿಯನ್ನು ಅಪರಾಧಿ ಎಂದು ಪರಿಗಣಿಸಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಅರ್ಜುನ್! ಹಲೋ ಅಣ್ಣ, ಆದಿ ಅಣ್ಣನ್ಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರಣ್ಣ. ಅರ್ಜುನ್, ಸೂಪರ್. ಥ್ಯಾಂಕ್ಸ್. Congrats. Hi Sheila. Hi. Thank you. Arjun, again congrats. Hey, thanks. ಅರ್ಜುನ್, ಥ್ಯಾಂಕ್ಸ್ ಮಗ. ಅರ್ಜುನ್, ನೀನ್ ಮಾಡಿದ ವಾದ ನೋಡಿ ನಮ್ ಸೀನಿಯರ್ ಮುಖ ನೋಡೋ ಹೇಗಾಗಿದೆ? ಬ್ಯಾಡ್ಗೆ ಮೆಣಸಿನ್ಕಾಯಿ ತರ ಒಣಗೋಗ್ಬಿಟ್ಟಿದೆ. ಹೋಗ್ಲಿ ಬಿಡ್ರೋ, ಎಷ್ಟೇ ಆದ್ರೂ ನಾವು ಜೂನಿಯರ್ಸ್, ನಮ್ ಸೀನಿಯರ್ಸ್ಗೆ ಮರ್ಯಾದೆ ಕೊಡ್ಲೇಬೇಕು ಅಲ್ವಾ ಸರ್? ಕೊಟ್ಟಿಲ್ಲಪ್ಪ, ನಾ ಇಸ್ಕೊಂಡಿ. ಅರ್ಜುನ್, ನೀವು ಈ ಕೇಸ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ಥ್ಯಾಂಕ್ ಯು. ನೀವು ವಾದ ಮಾಡಿದ ಸ್ಟೈಲು ನನಗೆ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಯು ಸೋ ಮಚ್. ಥ್ಯಾಂಕ್ ಯು ಮಧು. ಇಟ್ಸ್ ಓಕೆ. ಸಾಕ ಬಾಳ ಸಂತೋಷ ಪಟ್ಟು ಹಾರಾಡಬೇಡ. ಮುಂದೈತಿ ನಿನಗ ಮಹಾನವಮಿ ಹಬ್ಬ. ಹಿಂಗೆ ನಮ್ ದೋಸ್ತು ವಾದ ಮಾಡಿದಕ್ಕೆ ಎಲ್ರು ಸುಸ್ತು. ಮುಂದೆ ನೋಡ್ತಾ ಇರಿ ಸರ್, ಎಂತೆಂತ ಕೇಸ್ಗಳನ್ನ ಹಿಡಿದು ನಮ್ ಹುಡುಗ ಎಷ್ಟು ಮೇಲಕ್ಕೆ ಬರ್ತಾನೆ. ಅರ್ಜುನ್! ರಾಜು, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಯೋ? ನನ್ ಪ್ರಾಣ ಉಳ್ಸಕ್ ಹೋಗಿ ನಿನ್ ಪ್ರಾಣಕ್ಕೆ ಆಪತ್ತು ಅನ್ಕೊಂಡ್ಬಿಟ್ಯಲ್ಲೋ.
ಅರ್ಜುನ್ ನನ್ಗೊಂದು ಮಾತು ಕೊಡ್ತೀಯ? ಹೇಳು. ಅರ್ಜುನ್ ನನ್ನ ಮಕ್ಕಳನ್ನ ಒಬ್ಬರನ್ನು ಬಿಡ್ಬೇಡ, ಅವ್ರಿಗೆಲ್ಲ ಗಲ್ ಶಿಕ್ಷೆ ಆಗಂಗ್ ಮಾಡು. ಆಯ್ತು ಕಣ ರಾಜು, ಅದೆಲ್ಲ ಹೀಗೆ ಯಾಕೆ? ಸರ್ ಮಧು, ಆಂಬ್ಯುಲೆನ್ಸ್ ಫೋನ್ ಮಾಡಿ ಯಾರಾದ್ರೂ. ನಿನಗೇನು ಆಗಲ್ಲ ರಾಜು, ನಾನಿದ್ದೀನಿ. ರಾಜು ನಿನಗೇನು ಆಗಲ್ಲ, ನಾನು ಆಸೆ ನೆರವೇರಿಸ್ತೀನಂತ. ರಾಜು ಮಾತು ಕೊಡು. ರಾಜು 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 ಪ್ರಾಣ ಆಗಿದ್ ನಿನ್ನ ಬಲಿ ತಗೊಂಡಿರೋ ನನ್ನ ಮಗನ ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣೋ, ಬಿಡಲ್ಲ ಕಣೋ. ಅವ್ರನ್ನಂದ್ರೆ ಏನಂತ ತಿಳ್ಕೊಂಡಿಲ್ಲ. ಅವ್ರ ತಮ್ಮನ್ನ ಜೈಲಿಗೆ ಹಾಕ್ಸಿದ್ಕ ನಿನ್ನ ಆತ್ಮೀಯ ಸ್ನೇಹಿತನ ಕೋರ್ಟ್ ಎದುರಿಗೆ ಹಾಡ್ ಹಗಲೇ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಅವ್ರ ಅಣ್ಣಂದ್ರೆ ಏನಂತ ತಿಳ್ಕೊಂಡಿ ನೀನು? ಅಂಡರ್ ವರ್ಲ್ಡ್ ದುನಿಯಾಕ ಕಿಂಗ್ ಮೇಕರ್. ಓ ಹೌದಾ ಸರ್? ಹೌದಾ ಸರ್ ಅಂತ ಎಷ್ಟು ಸಲೀಸಾಗಿ ಕೇಳ್ತಿಯಲ್ಲೋ. ಈಗ ಬಂದು ನನ್ನ ಕುತ್ತಿಗೆ ಅಮರ್ಕೊಂಡು ಕುಂತೈತಿ. ಮುಂದೆ ಹ್ಯಾಂಗ್ ಮಾಡ್ಲಿ ಅಂತ ದಿಕ್ಕು ತಿಳಿಲಾರ್ದಂಗ ಆಗೈತೆ ನನಗ. ಹಾಗಾದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತೀರಾ ಸರ್? ಇಲ್ಲ, ಕೌಡಿ ಹಾಕಿ ಕಣಿ ಕೇಳು. ಮೊದ್ಲು ಹೋಗಿ ತಪ್ಪಾಗೈತಂತ ಕ್ಷಮಾ ಕೇಳು. ನಿನ್ನ ಮುಖ ನೋಡಿ ಕರುಣೆ ಬಂದು ನಿನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಈ ಧನ್ರಾಜು ಸಿಂಪಲ್ ಆಗಿ ಸೈಲೆಂಟ್ ಆಗಿದ್ದಾನೆ ಅಂತ ನಿಮ್ಮಂತ ಇಲಿ ಹೆಗಣಗಳು ನನ್ನ ಕಾಲ್ ಕೆಳಗೆ ಬಿಲ ತೊಡಕ್ ರೆಡಿ ಆಗಿದ್ದೀರಾ. ನೋಡು, ಹಾವು ಕಚ್ಚಿದ್ರೆ ವಿಷ. ಈ ಧನ್ರಾಜು ಉಸಿರಾಡೋ ಗಾಳಿನೂ ವಿಷ. ಎಷ್ಟು ಧೈರ್ಯ ಇದ್ರೆ ನೀವು ನನ್ನ ತಮ್ಮನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಕ್ ಹೋಗಿದ್ದೀರಾ? ನಮಸ್ಕಾರ ಗುರು. ಒಂದು ಸಲ ನನ್ನ ಕೈಗೆ ಲಾಂಗ್ ಬಂದ್ಮೇಲೆ ಕತ್ತರಿಸದೆ ಕೆಳಗೆ ಹಾಕೋದೇ ಇಲ್ಲ. ಈಗಳಪ್ಪ, ನಿನಗೆ ಉದ್ದುದ್ದ ಕತ್ತರಿಸಿದ್ರೆ ಇಷ್ಟನಾ ಇಲ್ಲ ಅಡ್ಡಡ್ಡ ಕತ್ತರಿಸಿದ್ರೆ ಇಷ್ಟನಾ? ನಮಸ್ಕಾರ. ಹೇಳು, ನಿನಗೆ ಉದ್ದುದ್ದ ಇಷ್ಟನಾ ಅಡ್ಡಡ್ಡ ಇಷ್ಟನಾ? ನೀನು ಇವನ್ ಜೊತೆ ಸೇರ್ಕೊಂಡಿದ್ಯಾ? ನಮಸ್ಕಾರ. ಆಯ್ತಲ್ಲೋ, ನಮಸ್ಕಾರ. ಈ ನನ್ನ ಮಗನಿಗೆ ಕತ್ತರಿಸಿ ನೋಡಿಗ. ಬಾವಾ, ಆದಿಭಾವನ ವಿರುದ್ಧ ಕೋರ್ಟಲ್ಲಿ ವಾದ ಮಾಡಿದ್ನಲ್ಲ, ಇವನೇ ಆಲಾಯರ ನೀನು. ಓಕೆ, ನಮ್ಮ ಭಾವನಿಗೆ ವರ್ಷ ನೀ ಅಗಲೇ ಇರುತ್ತೆ. ನಾನು ಇಲ್ಲಿಂದ ಓಡಾಬಿಡೋಣ. ಅಯ್ಯೋ ನೀನ್ ಸ್ಮಾರ್ಟ್ ಬಾಯ್. ಇವ್ರ ರೊಕ್ಕ ಸತ್ತಿದ್ದೇನ ನೀವು ಸಾಯಿಸೋ ಅಂದ್ರೆ ಎಲ್ಲಿ ಕೇಳ್ತೀರಾ? ನಮಸ್ಕಾರ ಅಣ್ಣ. ಹಿಡ್ಕೊಳ್ಳೋ ಒಂದು ನಿಮಿಷ. ಅಣ್ಣ ನಮಸ್ತೆ. ನಮಸ್ತೆ ನಮಸ್ತೆ. ಹೋಗು ಹೋಗು. ಅಣ್ಣ ಒಂದ್ ನಿಮಿಷ ಬರ್ತೀರಾ? ಏನ್ ಹೇಳು? ಓಹ್, ಇವನ್ ಬಂದಿರೋದು ಏನಕ್ಕೆ ಗೊತ್ತಾ? ನನ್ನ ತಮ್ಮನಿಗೆ ಗೊತ್ತಿಲ್ಲದೆ ಶಿಕ್ಷೆ ಕೊಡಿಸ್ಬಿಟ್ಟೆ, ಅದಕ್ಕೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ. ಸರಿ, ಕ್ಷಮಿಸಿದೀನಿ. ಹೋಗ್ ಹೋಗ್. ಅಣ್ಣ ನಾನು ಅದಕ್ಕೆ ಬಂದಿಲ್ಲ. ಮತ್ತೆ ನನ್ ಸ್ನೇಹಿತನ್ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಒಂದ್ 4 ಕೊಟ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇವನೇನ್ ಮೆಂಟಲ್ ಅವನು? ಇವ್ನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾ ನಿಂಗೆ? ನನ್ ಕಾಂತಾನ್ ಗೊತ್ತಾ? ನೋಡು, ನೀನಾಗ್ ನೀನೇ ಬಂದು ನನ್ ಬೋನಲ್ಲಿ ಸಿಕ್ಕಾಕೊಂಡಿದ್ಯಾ. ನಿನ್ನ ಬಾಡಿಲಿ ಒಂದು ಮೂಳೆನೂ ಸಿಗೋದಿಲ್ಲ. ಹಂಗ್ ತಿಂದಾಕ್ಬಿಡ್ತಾರ ನಾವು ಸಾಕಿರೋ ನಾಯಿಗಳು. ಹೇ, ನಿನ್ನ ಆವಾಜ್ಗೆ ಎದುರ್ಕೊಳಕ್ಕೆ ನಾನು ಲಾಲಿಪಾಪ್ ಚೀಪ ಮಗು ಅನ್ಕೊಂಡ್ಯಾ? ಬಂಡೆ ತರ ಗುಂಡ್ಗೆ ಇರೋ ಗಂಡು ಕಣ. ಓಹೋ, ಈಗ ನೋಡೋಣ ಕಣ, ಯಾರು ಬಂಡೆ ಯಾರು ಗುಂಡು ಅಂತ. ಬಂದ್ರೋ ಬಂದ್ರೋ ಬಂದ್ರೋ.
ಓಡೋಗ್ಬಿಡೋಣ. ಧನ್ರಾಜ್, ನೀನ್ ದೊಡ್ಡ ಕಿಲಾಡಿ ಅನ್ಕೊಂಡಿದ್ಯಲ್ಲ, ಮರಕ್ಕಿಂತ ಮರ ದೊಡ್ಡದು ಅನ್ನೋದನ್ನ ಮರಿಬೇಡ. ಇವತ್ತಿಂದ ಆ ಮಹಾತ್ಮ ನನ್ನ ರೂಪದಲ್ಲಿ ನೀನ್ ಹೆಗ್ಲೇರಿದಾನೆ ಅಂತ ತಿಳ್ಕೊ. ಬರ್ಲಾ? ಬಾಬಾ, ನಿಮ್ಗೇನು ಆಗಿಲ್ಲ ತಾನೆ? ನಾನ್ ಬೆಳಿಗ್ಗೆನೆ ಹೇಳ್ದೆ ಎಡಗಣ್ಣು ಅದುರ್ತೈತೆ ಬೇಡ ಅಂತ. ನನ್ ಮಾತು ಕೇಳಿದ್ರ? ಇವಾಗ ಅನುಭವಿಸಿ. ನೀವು ಅನ್ನಿ ಬಾಬಾ, ಕತ್ತರಿಸ್ಬಿಡ್ತೇನೆ. ಉಂಡ ಚೆಂಡಾಡ್ಬಿಡ್ಲಾ? ಚೆಂಡಾಡ್ತಾನಂತೆ. ಚಪ್ಪಲಿ ಹೊಡಿತೀಯಲ್ವಾ ನಂಗೆ? ನಿನ್ಗೈತೆ ಇರು, ಲೆದರ್ ಶೂ ಕಿತ್ತೋಬೇಕು. ಹಂಗ್ ಮಾಡ್ತೀನಿ, ಅವಾಗ್ಲೇ ನಮ್ಮ ಅಕ್ಕನ ಆತ್ಮಕ್ ಶಾಂತಿ ಸಿಗೋದು. ಬಾಸು, ಬಸು, ಏನಾಯ್ತು ಬಸು? ಹುಷಾರಿಲ್ವಾ? ಯಾರು ಬಾಸ್? ಯಾರು ಯಾರಿಗೆ ಬಾಸು? ನೀನೋ ಯಪ್ಪ ನಮಗೆಲ್ಲ ಬಾಸು. ಅಲ್ಲೋ, ಅವ್ರ ಅಂತ್ಯಕ್ಕೆ ಹೋಗಿ ಸ್ವಾರಿ ಕೇಳಿ ಬಾ ಅಂತ ಹೇಳಿ ಕಳಿಸಿದ್ರ ಅವ್ರ ಜಾಗಕ್ಕೆ ಹೋಗಿ ಅವ್ರನ್ನ ಹಿಗ್ಗ ಮುಗ್ಗ ತಳಸ್ ಬಂದಿಯಲ್ಲೋ. ನಿನ್ನ ಸಹವಾಸ ಅಲ್ಲೋ ಯಪ್ಪ, ನನ್ನ ಪ್ರಾಣಕ್ಕೆ ಸಂಸ್ಕಾರಕ್ಕೆ ತಂದು ಬಿಟ್ಟಿಯಲ್ಲೋ. ಅನ್ಯಾಯ ಮಾಡಿದವ್ರು ಯಾರೇ ಆಗಿರ್ಲಿ, ಆ ಧನ್ರಾಜೇ ಆಗಿರ್ಲಿ, ಅವ್ರ ಅಪ್ಪನೇ ಆಗಿರ್ಲಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ನ ಪ್ರಾಣ ಆಗಿದ್ದ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ಮುಚ್ಕೊಳ್ಳಿ ನಿನ್ನ ಡಬ್ಬಿನ, ಕಂಡಿ ನಿನ್ನಂತ ಸಾವಿರಾರು ಜನರನ್ನ. ನಿನ್ನ ಮಾತು ಕೇಳಿ ನಿನ್ನ ಪ್ರಾಣ ಸ್ನೇಹಿತ ಸೋಡಾ ಬುಡ್ಡಿ ಮ್ಯಾಲೆ ಹೋಗಿಬಿಟ್ಟ. ಅವನಂಗ ನೀನು ಮ್ಯಾಲೆ ಹೋಗಿಬ್ಯಾಡು. ನನ್ನ ಮಾತು ಕೇಳು, ಎತ್ಲಾಗರ ಓಡಿ ಹೋಗಿಬಿಡು. ನಿನ್ನ ಪ್ರಾಣನರ ಉಳಿತೈತೋ. ಏನ್ ಬಾಸ್ ನೀವು ವಕೀಲರಾಗಿ ಅನ್ಯಾಯದ ದಾರಿಲಿ ಹೋಗೋರ್ಗೆ ದಾರಿ ತೋರಿಸ್ತೀರಾ? ಅದೇನೇ ಆಗ್ಲಿ ಬಾಸು, ಈ ನನ್ನ ಮಕ್ಳಿಗೆ ಗಲ್ಲಿಗೆ ಏರಿಸ್ತೀನಿ. ನನ್ನಂತ ಯುವಕರಿಗೆ ಸ್ಫೂರ್ತಿ ಆಗ್ತೀನಿ. ಅನ್ಯಾಯದ ವಿರುದ್ಧ ಸವಾಲಾಗಿ ನಿಲ್ತೀನಿ. ಅದೇನಕ್ಕನೋ ಏನು ಬಿಡ್ತಾನೋ ದೇವ್ರಿಗೆ ಹತ್ತಿದ ಮಾತು. ಹಲೋ ಸರ, ಇವನ್ನ ನಾ ದಾರಿಗೆ ತರಬೇಕು ಅಂದ್ರೆ ಇವ ಏನು ದಾರಿಗೆ ಬರೋದಿಲ್ರಿ, ನೀವ ಒಂದು ದಾರಿ ತೋರಿಸ್ಬಿಡ್ರಿ. ಅರ್ಜುನ್ ಸರ್, ಏನಾಯ್ತು ಸರ್?
ಬಾಸು. ಅಲ್ಲಲ್ಲಿ ನಾನ್ ನಿನಗೆ ಮೊದಲೇ ಹೇಳಿದೆ ಅವ್ರು ಸರಿ ಇಲ್ಲೋ ಅವ್ರ ಸುದ್ದಿಗೆ ಹೋಗ್ಬೇಡ ಅಂತ ಹೇಳಿದ್ರ ಕೇಳ್ದ್ಯಾ ನನ್ನ ಮಾತು? ಈಗರ ತಿಳಿತಿಲ್ಲ, ದೇವ್ರ ದೊಡ್ಡವ, ಜೀವ ಉಳ್ದೈತಿ. ಇನ್ ಮ್ಯಾಲ ಇವನ್ನೆಲ್ಲಾ ಬಿಟ್ಟು ಅನಾಥಾಶ್ರಮ ಸೇರಿಬಿಡು. ಇವನ್ನೆಲ್ಲ ಯಾಕೆ ಬೇಕಲೇ ಊರು ಸಪರಿ? ನಿಮ್ಮನ್ನ ಒಳಗಡೆ ಬಿಟ್ಟಿರೋದು ಪೇಷಂಟ್ ನ ನೋಡೋದಿಕ್ಕೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕಲ್ಲ. ಅವರು ರೆಸ್ಟ್ ತಗೊಳ್ಬೇಕು. ಮೊದ್ಲು ಆಚೆ ಹೋಗಿ ನೀವು. ನಡೀರಿ ನೀವು. ಸುಮ್ನೆ ನೀವು ಇಲ್ಲಿದ್ರೆ ಅವ್ನು ಡಿಸ್ಟರ್ಬ್ ಮಾಡ್ತೀರಾ? ಯಾಕ್ರಿ? ನಡೀರಿ. ನೀನು ಚಿಗವ್ ನೆಳ ಬಿದ್ದ ಹುಟ್ಟಿಯನ ಅಲ್ವಾ? ಇವನ್ ಮುಂದ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿ? ನಡಿ, ಕೋರ್ಟ್ನ್ಯಾಗ ಕೇಸ್ ಸ್ಟಡಿ ಮಾಡೋದೈತಿ. ಹೋಗೋಣ ಬಾ. ಸಾರಿ ಡ್ಯಾಡ್, ನಾನ್ ಬರಲ್ಲ. ಎಷ್ಟು ಸಲ ಹೇಳ್ಬೇಕು ನಾನು ನಿನಗೆ ಡ್ಯಾಡ್ ಅನ್ಬೇಡ, ಸಾಕಾತ್ ನಿನ್ನ ಸಂಬಂಧ. ಸಾರಿ ಸರ್, ಇಲ್ಲಿ ಅರ್ಜುನ್ನ ಈ ಸ್ಥಿತಿಲಿ ನಾನು ಬಿಟ್ಟು ಬರಕ್ಕಾಗಲ್ಲ. ನಿಮ್ ಕೇಸು ಬಾಲುಗೂ ಗೊತ್ತಿದೆ. ಬನ್ನಿ ಬಾಸ್, ಅವ್ರೇನೋ ಕಷ್ಟ ಸುಖ ಮಾತಾಡ್ಕೊತಾರೆ. ನಡ್ರಿ ಸರ್, ದಯವಿಟ್ಟು ಕರ್ಕೊಂಡು ಹೋಗಿ. ಬರ್ತೀವ ಚಿಗವ? ಆಯ್ತು, ಹೋಗಿ. ಥ್ಯಾಂಕ್ ಯು ಮೇಡಮ್. ಪ್ರೇಮದ ಮಾತಿನ ಈ ಪರಿ ಗೀಚಿದೆ ಜೀವದ ಹೊಸ ಶಾಯರಿ, ಹೊಸ ಶಾಯರಿ. ಒಂದೊಂದು ಸಾಲು ಓದಿ ನೀನು ತಿಳಿದರೆ ಸಾಕು, ಮುದ್ದಾಗಿ ಅದಕ್ಕೆ ಪ್ರೀತಿಯಿಂದ ರಾಗವ ಹಾಕು. ಪ್ರೇಮದ ಶಾಯರಿ ಪರಿ ತೋರಿದೆ ಸುಂದರ ಒಲವ ಸಿರಿ, ಒಲವ ಸಿರಿ. ಪೂರ್ವ ಸಂಗಮ ಅಮಲಲಿ ತೇಲಿಸಿದೆ, ಹತೋಟಿ ಇಲ್ಲದ ಹತ್ತಾರು ಕನಸು ಹತ್ತಿರವೇ ಕುಣಿಯುತ್ತಿದೆ. ಭೂಮಿಯೆಲ್ಲ ಇಂದ್ರಜಾಲ, ಪ್ರೇಮಿಗೆಲ್ಲ ಚೈತ್ರಕಾಲ, ಮಧುರ ಮಧುರ ಮಿಲನ. ಪ್ರೇಮದ ಮಾತಿನ ಈ ಪರಿ ಗೀಚಿದೆ ಜೀವದ ಹೊಸ ಶಾಯರಿ, ಹೊಸ ಶಾಯರಿ. ಬಿಸಿಲು ಪನ್ನೀರ ಕಡಲು ಸ್ವರಗಳು ಪರಿಮಳವೋ, ಸಂತೋಷ ತರುವ ಸಂದೇಶ ತಂದಿರೋ ಚಂದಿರನ ಸಡಗರವೋ. ರಾತ್ರಿಯೆಲ್ಲ ಜಾತ್ರೆಯಾಯ್ತು, ಹೃದಯ ಜನ ಪಾತ್ರೆಯಾಯ್ತು, ಮೈಯೆಲ್ಲ ಮಿಂಚಿನ ಬೆಳಕು. ಪ್ರೇಮದ ಮಾತಿನ ಈ ಪರಿ ಗೀಚಿದೆ ಜೀವದ ಹೊಸ ಶಾಯರಿ, ಹೊಸ ಶಾಯರಿ. ಒಂದೊಂದು ಸಾಲು ಓದಿ ನೀನು ತಿಳಿದರೆ ಸಾಕು, ಮುದ್ದಾಗಿ ಅದಕ್ಕೆ ಪ್ರೀತಿಯಿಂದ ರಾಗವ ಹಾಕು. ಪ್ರೇಮದ ಶಾಯರಿ ಪರಿ ತೋರಿದೆ ಸುಂದರ ಒಲವ ಸಿರಿ, ಒಲವ ಸಿರಿ.
ಹಲೋ, ನಾನ್ರಿ ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ ಮಾತಾಡೋದ್ರಿ. ಹೇಳು. ಅವ ಇನ್ನೂ ಬದುಕ್ಯಾನ್ರಿ ಸಾಹೇಬ್ರ. ಏನು ಚುಚ್ಚಿದ್ರು ಏನೂ ಆಗ್ಲಿಲ್ವಾ? ತಲೆಯಾಗಿನ ಯುಕ್ತಿ ಮೈಯಾಗಿನ ಶಕ್ತಿ ಎಲ್ಲಾ ಒಟ್ಟುಗೂಡಿಸಿ ನಿಮ್ಮನ್ನ ಮಟ್ಟ ಹಾಕ್ತೀನಂತ ತೊಡಿ ತಟ್ಟೆ ನಿಂತಾನ್ರಿ. ಯಾರ ಹೆಸರು ಕೇಳಿದ್ರೆ ಕಾನೂನೇ ಗಡ 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 ಅಂತ ನಡುಗುತ್ತೋ ಅಂತವನೆದುರಿಗೆ ತೊಡೆ ತಟ್ಟವನವನು. ಏಯ್, ಅವನ್ ತೊಡೆನೆ ಕತ್ತರಿಸಿ ಅವನ ಕೈ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಧನರಾಜ ಅಲ್ಲ. ಎಲ್ಲಿದ್ದಾನವನು? ಅಲ್ಲ, ಯಾಕೆ ಸರ್ಪ್ರೈಸ್ ಆಗಿ ನನ್ನನ್ನು ಕರ್ಕೊಂಡು ಬಂದಿದ್ಯಾ? ಅದಾ, ನಿಮ್ಮ ಅಪ್ಪ ಮೆಣಸಿನ್ಕಾಯಿ ಕೊಡೋ ಟಾರ್ಚರ್ಗೆ ನಿನ್ನ ಬರ್ಡೇಗೇನು ಕೊಡ್ಸೋಕ್ಕಾಗಿಲ್ವಲ್ಲ, ಅದಕ್ಕೇನಾದ್ರೂ ಕೊಡ್ಸೋಣ ಅಂತ. ಹೌದಾ? ಏನ್ ಗಿಫ್ಟ್ ಆದ್ರೂ ಕೊಡಿಸ್ತ್ಯಾ? ನಿನ್ನಿಷ್ಟ, ಏನ್ ಬೇಕಾದ್ರೂ ತಗೋ. ನನಗೆ ಈ ಮಾಲ್ ಬೇಕು, ಕೊಡಿಸ್ತ್ಯಾ? ಹಲೋ, ನಾವು ನಿಮ್ಮಷ್ಟು ಸಾವುಕಾರಲ್ಲ, ನಮ್ಮ ರೇಂಜಿಗೆ ಕೇಳಿ. ಮಧು, ನೀನ್ ಒಳಗಡೆ ಹೋಗಿ ನಿಂಗೆ ಏನ್ ಬೇಕೋ ಅದು ಸೆಲೆಕ್ಟ್ ಮಾಡು. ನಾನು ಈಗ ಬಂದೆ. ಬಿಲ್ ಕೊಡ್ಬೇಕು ಅಂತ ಎಸ್ಕೇಪ್ ಆಗ್ತಾ ಇದ್ಯಾ? ಹಾಗೇನಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನು ಅರ್ಜೆಂಟ್ ಕೆಲಸ? ಆಯ್ತಾ, ಹೋಗು, ಬೇಗ ಬಂದ್ಬಿಡು. ಓಕೆ, ಸಮಾಧಾನ ಸಮಾಧಾನ. ನಿಮ್ಗೆಲ್ಲ ಮಾಲಲ್ಲೇ ಕೊಡ್ತಿದ್ದೆ, ಪಾಪ ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಇಲ್ಲಿ ಕರ್ಕೊಂಬಂದೆ. ಈಗೇನು ಎಲ್ಲ ಒಬ್ರೊಬ್ರಾಗಿ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ? ಎಲ್ಲೋಗಿದೆ ಎಷ್ಟೊತ್ತು? ನಾನು ಶಾಪಿಂಗ್ ಮುಗಿಸಿ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಅದು ಬೇಗ ಬರೋಣ ಅಂತಾನೆ ಇದ್ದೆ, ಆದ್ರೆ ಬರೋ ದಾರಿಯಲ್ಲಿ ಕೊಬ್ಬಿದ ಕೋಣಗಳು ಸಿಕ್ಕಿದ್ವು, ಕೊಬ್ಬಿಳ್ಸ್ ಬರೋದಕ್ಕೆ ಇಷ್ಟೊತ್ತಾಯ್ತು. ನಡಿ, ನೀನು ಇವಾಗ ಶಾಪಿಂಗ್ ಮಾಡಿ ನಡಿ. ಇಲ್ಲ ಬೇಡ 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 ಮಧು, ನಿನ್ ಬರ್ಡೇ ನೀನ್ ತಗೊಂಡಿಯಲ್ಲ ಅಷ್ಟು ಸಾಕು. ಬಾ, ಏನೇನ್ ತಗೊಂಡೆ? ನಿನ್ಗೆ ಹೇಳಲ್ಲ, ಹೋಗು. ಅಲ್ಲಲೇ ಅಪ್ಪ, ನನ್ನ ಮಗಳಂದ್ರೆ ನಿಮ್ಮ ಸ್ವಾದ್ರತಿ ಮಗಳಂತ ತಿಳ್ಕೊಂಡೇನು? ಆಕಿ ಕೈ ಹಿಡ್ಕೊಂಡು ಮಾಲು ಪಾರ್ಕು ಊರೂರು ಸುತ್ತಾಡಕತ್ತಿಯಲ್ಲ, ನಗಬಾಡು. ನೀ ನಕ್ರ ನನ್ನ ಹೊಟ್ಟೆ ಖಾರ ಖಾರ ಕಲ್ಸ್ದಂಗ ಆಗತ್ತಿ. ರೀ ಮೆಣಸಿನ್ಕಾಯಿ ಅವ್ರೆ,
ಅವ್ರಿಬ್ರು ಹಾಯಾಗಿ ಓಡಾಡಿದ್ರೆ ನಿಮ್ಗೆ ಯಾಕ್ರಿ ಹೋಟೆಲ್ ಕಾರ ಕಲ್ಸಿದಂಗಾಗತ್ತೆ? ಹೌದಲ್ಲೇ ಹುಟ್ಟಿನ 3 ವಾರ ಆಗಿಲ್ಲ, ಚಂದ ಕಣ್ಣು ಬಿಟ್ಟು ನೋಡಕ್ ಬರುದಿಲ್ಲ, ನನಗ ಪಾಠ ಹೇಳ್ಕೊಡ್ತಿಯಲ್ಲ. ನೋಡ, ನನ್ನ ಮಗಳ ವಿಷಯಕ್ಕೆ ಬಂದ್ರೆ ಸರಿ ಇರಂಗಿಲ್ಲ. ನನ್ನ ಮಗಳ ಕೈ ಹಿಡಿದು ಹಾದಿ ಬೀದಿಯಾಗೆಲ್ಲ ರೋಮ್ಯಾನ್ಸ್ ಮಾಡಿ ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಒಂದು 3-4 ಮೊಮ್ಮಕ್ಕಳು ನನ್ನ ಕೈಯಾಗ ಕೊಡ್ರಿ, ಆಡಿಸ್ಕೋ ಅಂತ ಕುಂದಿರ್ತೀನಿ. ಹಾಲು ಮಾರಿ ಬರ್ತೀನಿ, ನಿನಗೆ ಹವಳದ ಅಂಗಿ ತರ್ತೀನಿ. ಹಾಲು ಮಾರಿ ಬರ್ತೀನಿ, ನಿನಗೆ ಹವಳದ ಅಂಗಿ ತರ್ತೀನಿ. ಡಿಸ್ಸಂಗ 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 ಅಂತ ವಾದ ಮಾಡೋದು ಬಿಟ್ಟು ಕೋರ್ಟ್ನ್ಯಾಗ ಪಡಸಾಲೆಯಾಗ ಮೊಮ್ಮಕ್ಕಳನ್ನ ಆಡ್ಸ್ಕೊತ ಕುಂದಿರ್ತೀನಿ. ಸರಿ ಆಯ್ತು ಬಿಡು, ಇನ್ಮೇಲೆ ನನ್ ಮಧು ಸವಾಸಕ್ಕೆ ಹೋಗಲ್ಲ ಬಿಡು ಮಾಮ. ಸುದ್ದಿ ಮಾಮ ಮತ್ತ ಲೇ 14 ವರ್ಷ ವನವಾಸ ಅನುಭವಿಸಿ ಅಯೋಧ್ಯ ಸನಿಗೆ ಬಂದ ಕೂಡಲೇ ಕಾಲನು ಕೈಯಾಗಿ ಹಿಡ್ಕೊಂಡು ಓಡಿ ಬಂದಿದ್ದಂತ. ಹಲೋ, ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ ಸ್ಪೀಕಿಂಗ್. ರೇ ಮೆಣಸಿನಕಾಯಿ, ನೀವು ಕ್ರಿಮಿನಲ್ ಅಂತ ಗೊತ್ತು. ಅರ್ಜುನ್ ಒಳಗ್ ಕಳಿಸ್ರಿ. ಆತಾತ ಹೋಗಪ್ಪ, ವಾಸ್ ಕರೆಯಕತ್ತಾರ. ನಾವೇನಾರ ಹೇಳಿದ್ರೆ ಎದಕ್ಕರ ಹೇಳಂತಿದ್ದಲ್ಲ, ಒಳಗ್ ಹೋಗು, ಐತ್ ನಿನಗೆ ಸೌದತ್ತಿ ಜಾತ್ರಿ. ಮೈ ಕಮಿನ್ ಸರ್? ಕಮ್ ಇನ್ ಅರ್ಜುನ್. ಹಾಯ್ ಅರ್ಜುನ್. ಹಲೋ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಿನ್ನ ಬಗ್ಗೆ ಮೆಣಸಿನಕಾಯಿ ಎಲ್ಲ ಹೇಳಿದ್ದಾರೆ. ನನ್ನ ಮಗ ನನ್ನ ಮೇಲೆ ಸರಿಗೆ ಫಿಟ್ಟಿಂಗ್ ಇಟ್ಟಿರ್ತಾನೆ. ನೀನು ಧನರಾಜ್ ಕೇಸ್ನ ತುಂಬಾ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಬೇಟೆ ಆಡಿದ್ರೆ ಸಿಂಹನೇ ಬೇಟೆ ಆಡಬೇಕು. ಒಳ್ಳೆ ಕೇಸ್ ತಗೊಂಡಿದ್ಯಾ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರೋ ಪ್ರಮುಖ ಸಾಕ್ಷಿ ಇದ್ದಾಳೆ ಅಂತ ಗೊತ್ತಾಯ್ತು. ಆ ಸಾಕ್ಷಿ ಸೇಫ್ ಆಗಿದ್ದಾಳೆ ತಾನೆ? ಎಸ್ ಸರ್. ಯಾಕೆಂದ್ರೆ ಕೋರ್ಟ್ಗೆ ಸಾಕ್ಷಿನೇ ಮುಖ್ಯ. ಹೌದು ಸರ್. ಧನರಾಜ್ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಾಕ್ಷಿಗಳು ರೆಡಿ ಇದೆ. ಆ ಸಾಕ್ಷಿನ ನಾನೊಂದ್ಸರಿ ಭೇಟಿ ಆಗ್ಬೋದಾ? ಶೋರ್ ಸರ್, ನಾಳೆನೇ ಮೀಟ್ ಮಾಡಿಸ್ತೀನಿ. ಇವರೇ ಸರ್, ನಾನು ಹೇಳಿದ ಸಾಕ್ಷಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಒಳಗ್ ಬನ್ನಿ ಸರ್. ನಡೀರಿ ಸರ್. ಪ್ಲೀಸ್ ಬನ್ನಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಧನ್ರಾಜ್ ನನಗೆ ನನ್ನ ಕುಟುಂಬಕ್ಕೆ ಮಾಡಿರೋ ಅನ್ಯಾಯಕ್ಕೆ ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಕಮಿಷನರ್ ಹತ್ರ ಎಲ್ಲ ಹೋಗಿದ್ದೆ ಸರ್. ಆದ್ರೆ ಏನು ಉಪಯೋಗ ಆಗ್ಲೇ ಇಲ್ಲ. ಈಗ ನಿಮ್ ಮುಖಾಂತರ ಏನಾದ್ರೂ ಸಹಾಯ ಆಗ್ಬೋದು ಅಂತ ನಿಮ್ಮ ಆಫೀಸ್ಗೆ ಕೊರಿಯರ್ ಕೂಡ ಕಳ್ಸಿದ್ದೆ. ಈಗ ನಿಮ್ಮನ್ನ ನೋಡ್ತಾ ಇದ್ರೆ ಆ ಪಾಪಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಧನ್ರಾಜ್ ತಮ್ಮಂಗೆ ಅರ್ಜುನ್ ಸರ್ ಶಿಕ್ಷೆ ಕೊಡ್ಸಿದ್ದನ್ನ ಪೇಪರ್ನಲ್ಲಿ ಓದಿದ್ದೆ. ಇದರಿಂದ ನನಗೇನಾದ್ರೂ ಸಹಾಯ ಆಗ್ಬೋದೇನೋ ಅಂತ ಅವ್ರ ಹಿಂದೆ ಬಿದ್ದೆ. ಎಲ್ಲಾ ವಿಷಯನೂ ಅರ್ಜುನ್ ಸರ್ಗೆ ತಿಳಿಸಿದೀನಿ ಸರ್. ಅವತ್ತು ಧನರಾಜ್ ಕಡೆಯವ್ರು ನನ್ನ ಅಟ್ಯಾಕ್ ಮಾಡಿದಾಗ ನನ್ನ ಪ್ರಾಣ ಉಳಿಸಿದೀವ್ರೆ ಸರ್. ಆಮೇಲೆ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಂಡ್ರು. ಏನಮ್ಮ ಪೂಜಾ, ನೀನ್ ತೆಗ್ದಿರೋ ಫೋಟೋಸು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿಟ್ಟಿದ್ಯಾ? ಅವೆಲ್ಲ ಭದ್ರವಾದ ಜಾಗದಲ್ಲಿದೆ ಸರ್. ನೀವ್ ಯಾವಾಗ ಹೇಳ್ತಿರೋ ಅವುಗಳನ್ನ ಕೋರ್ಟಿಗೆ ತಗೊಂಡ್ ಬಂದು ಸಾಕ್ಷಿ ಹೇಳ್ತೀನಿ. ಗುಡ್. ನೋಡಮ್ಮ, ನೀನ್ ಯಾವಾಗ ಬರ್ಬೇಕು ಅಂತ ಅರ್ಜುನ್ ಕೈಲಿ ಹೇಳ್ ಕಳಿಸ್ತೀನಿ. ಸರಿ ಸರ್. ನೀನ್ ಧೈರ್ಯವಾಗಿರು, ಯಾವ್ದಕ್ಕೂ ಹೆದರ್ಕೋಬೇಡ. ನಿನ್ ಹಿಂದೆ ನಾನು ಅರ್ಜುನ್ ಇದೀವಿ. ಓಕೆ? ಆಯ್ತು ಸರ್. ರೇ ಬಾಲು ಸರ್, ಆ ಮಂಗಳೂರು ಶಿಪ್ ಕೇಸ್ ಬಗ್ಗೆ ಏನ್ ಮಾಡಿದ್ರಿ? ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ರ ತಾನೆ? ಸರ್, ಅದು ಮುಂದಿನ ತಿಂಗಳು 20ಕ್ಕೆ ಜಡ್ಜ್ಮೆಂಟ್ ಆಗುತ್ತೆ. ಅದು ಸರ್, ಆ ಶಿವಾಜಿನಗರ ಶಾಜಿದ್ದನ ಕೇಸು. ರೇ ಮೆಣಸಿನಕಾಯಿ ಅವ್ರೆ, ನಿಮ್ ಬಗ್ಗೆನೂ ಮಾತಾಡ್ತೀನಿ, ಸ್ವಲ್ಪ ತಡೀರ್ರಿ. ಆತ್ ಬಿಡ್ರಿ. ಆ ಮಧು, ನಿನ್ನ ಗೆಳತಿ ಹಸ್ಬೆಂಡ್ ಒಂದು ಕೇಸ್ ಹ್ಯಾಂಡಲ್ ಮಾಡ್ತಿದ್ಯಲ್ಲ, ಅದೆಲ್ಲ ಬಂತು? ಅಪೀಲ್ಗೆ ಹೋಗಿದೆ. ಆಲ್ ರೈಟ್. ಅರ್ಜುನ್ ಸರ್, ಆ ಧನರಾಜ್ ಕೇಸಲ್ಲಿ ಸಾಕ್ಷಿಯಾಗಿ ಸಿಕ್ಕಿರೋ ಹುಡುಗಿ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ರಲ್ವಾ? ಎಸ್ ಸರ್. ಅರ್ಜುನ್, ಧನರಾಜ್ಗಾಗ್ಲಿ ಧನರಾಜ್ ಕಡೆಯವ್ರಿಗಾಗ್ಲಿ ಒಂದು ಚಿಕ್ಕ ಸುಳಿವು ಸಿಗಬಾರ್ದು. ಅಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಶೋರ್ ಸರ್. ಹಸತ್ತಿರೋ ಹುಡುಗಿ ಬೇರೆ ಇತ್ತ. ಲೇ ಬಾಮೈದ,
ನಿಮ್ಮ ಅಕ್ಕನ ಮೇಲಿರೋ ಸೆಂಟಿಮೆಂಟ್ಗೆ ನೀನು ಎಷ್ಟೇ ಕಾಟ ಕೊಟ್ಟರು ಇನ್ನೂ ತಡ್ಕೊಂಡಿದ್ದೀನಿ. ಆ ಕಲಾಸಿ ಪಾಳ್ಯಮ್ದು 3 ಕೋಟಿ ಬಂತೇನೋ, ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಕಲೆಕ್ಟ್ರಿಗೆ, ಮಿನಿಸ್ಟ್ರಿಗಳಿಗೆ ಅಂತ ನಾನು 50% ಕೊಡಬೇಕು. ಬಾವಾ ನೀನ್ ಹಿಂಗೆ ಡ್ರಗ್ಸ್ ತಗೊಂತ ಇದ್ರೆ ಬೇಗ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯ. ಬೇಡ ಬಾವಾ, ಇವೆಲ್ಲ ಬಿಟ್ಬಿಡಿ. ಏ ಬಾಮೈದ, ನಿಮ್ಮ ಅಕ್ಕನೂ ಅಷ್ಟೇ ಕಣ್ಲ. ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ನನ್ನ ಆಸೆಗೆಲ್ಲ ಅಡ್ಡ ಬಂದು ಅರ್ಧ ದಾರಿಗೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ಲು. ನೀನ್ ಯಾವಾಗ ಸೇರ್ಕೋತೀಯ? ನಮಸ್ಕಾರ ರೀ ಸರ. ಓಹೋ, ಏನ್ರೇ ದಿ ಗ್ರೇಟ್ ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ. ಏನ್ರಿ ಸಾಹೇಬ್ರ, ನಿಮ್ ಹಳೇದವ್ರು ಬೆದರಿದ ಎಮ್ಮಿಗತ್ಲೆ ರಾವ್ ಗೆದ್ ನನ್ನ ನೋಡಾಕತ್ತಾನ. ಅದಿರ್ಲಿ, ನೀವ್ ಬಂದಿದ್ದೀರಲ್ಲ, ಏನ್ ವಿಷಯ? ಏನಿಲ್ರಿ, ನಮ್ಮ ಜೂನಿಯರ್ ಲಾಯರ್ ಅರ್ಜುನ ನಿಮ್ ಮ್ಯಾಲೆ ಮತ್ತೊಂದು ಕೇಸ್ ತಯಾರು ಮಾಡ್ಕೊಂಡು ಕುಂತಾನ್ರಿ. ಅದಕ್ಕೆ ಬೇಕಾಗಿರೋ ಎಲ್ಲಾ ಸಾಕ್ಷಿಗಳನ್ನ ರೆಡಿ ಮಾಡ್ಕೊಂಡಾನ್ರಿ. ಸಾಕ್ಷಿಗೆ ಬ್ಯಾರೆ ಹುಡುಗಿ ಐತಂತ್ರಿ. ಆ ಹುಡುಗಿನ ಇಟ್ಕೊಂಡು ನಿಮ್ಮನ್ನೇನಾರ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಪಣ ತೊಟ್ಟಾನ್ರಿ. ಬಾಮೈದ, ಏನಿದು ಹೊಸ ಟೆನ್ಷನ್? ನೀವೆಲ್ಲ ಏನು ಬಾವಾ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ? ನಾನಿಲ್ವಾ? ನೀನಿದ್ಯಾ? ಏನಕ್ಕೆ ಏನಕ್ಕೆ? ಯಾವ್ದು ಒಂದು ಎವಿಡೆನ್ಸು ಉಳಿಸಿರ್ಲಿಲ್ಲ. ಯಾರವಳು? ನಾನ್ ಪತ್ತೆ ಹತ್ತೀನಿ ಬಾವಾ, ನೀವು ಕೂಲ್ ಆಗಿರಿ. ನೀನ್ ಪತ್ತೆ? ಅಯ್ಯೋ, ಯಾವನ್ ಇರು ನಿಮಿಷ. ಹೋಗ್ ಹೋಗ್ ಹೋಗ್, ತಗೊಂಬರೋದನ್ನ. ಏಯ್, ಅವಳೆಲ್ಲೇ ಇದ್ರು ಎತ್ತಕೊಂಬನ್ನಿ ಅವಳ. 24 ಗಂಟೆ ಒಳಗೆ ಅವಳು ನನಗೆ ಬೇಕು. ತಗೊಳ್ಳಿ, ಅವಳು ನನಗೆ ಬೇಕೇ ಬೇಕು. ನೋಡ್ರ ಬೇಗ, ಎಲ್ಲವಳು? ನೀನಾ? ಲೇ, ನೀನಿನ್ನೂ ಸತ್ತಿಲ್ವಾ? ಇವನ್ ಸತ್ತೋದ ನಿನಗೋಗಿ ಹೇಳ್ತಾ ಇದೀನಲ್ಲ. ಲೇ, ನೀ ಸತ್ತೋದ ಅಂತೇಳಿ ನಿನಗೆ ಹಾಲು ತುಪ್ಪ ಬಿಟ್ವಲ್ಲೋ. ಹಿಂದೆ ನನ್ನ ಸಂಸಾರ ಎಲ್ಲ ಹಾಳು ಮಾಡಿದೆ, ಈಗ ಮತ್ತೆ ಏನ್ ಮಾಡ್ಬೇಕು ಅಂತ ಬಂದಿದ್ಯೋ ಅಯೋಗ್ಯ. ಲೇ, ಇವನ್ ಹಳೆ ಕತೆ ಕೇಳಕ್ಕಾಗಲ್ಲ. ಇವನ್ ಮಗಳು ಎಲ್ಲಿದ್ದಾಳೆ ಅಂತ ಕೇಳಲೇ. ಏಯ್, ಕತೆ ಕುಯ್ಬೇಡ. ನಿನ್ ಮಗಳೆಲ್ಲ ಹೋಗಿದ್ದಾಳ ಬಗಳು? ಅಯ್ಯೋ ಪಾಪಿ, 2-3 ತಿಂಗಳಾಯ್ತಲ್ಲ ನನ್ ಮಗಳು ಕಾಣೆ ಆಗಿ. ಏನ್ ಮಾಡ್ದ ನನ್ ಮಗಳನ್ನ? ನೀನ್ ಸುಮ್ನೆ ಬಿಡಲ್ಲ, ನೀನ್ ಸುಮ್ನೆ ಬಿಡಲ್ಲ, ನೀನ್ ಸುಮ್ನೆ ಬಿಡಲ್ಲ. ಅಂತ ಕೈನಲ್ಲೇ ಮುದಿಯ. ಆಗ್ಲೇ ಏನು ಕಿಸಕ್ಕಾಗಿಲ್ಲ, ಈಗೇನ್ ಕಿಸಿತ್ಯಾ? ಬಾವಾ, ಮೊದ್ಲು ವಯಸ್ಸಾಗಿದೆ, ಬನ್ನಿ. ಏಯ್, ಏನ್ ಮಕ್ಕ ನೋಡ್ತೀರಾ ಹುಡುಗ? ರಾಕ್ಷಸ. ಎಲ್ಲೂ ಇಲ್ಲಣ್ಣ. ಸಿಗ್ತಾ ಇಲ್ವಾ? ಬೊಡೆ ಎಲ್ಲ ಅವಳು. ಇವನೇನೋ ಗೇಮ್ ಮಾಡೋ ಬಾವ. ಆಡಿರ್ತಾನೆ. ಕರಿಕೋಟ್ ಅಲ್ವಾ, ಗೇಮ್ ಆಡೇ ಇರ್ತಾನೆ. ಲೇಯ್, ನಿನ್ನ ಮಗಳು ಎಷ್ಟು ದಿನ ಬಚ್ಚಿಟ್ಕೊಳ್ತಾಳೋ ನಾನು ನೋಡೇ ಬಿಡ್ತೀನಿ. ನಿನ್ನ ಬರಲೈ ಬರ ಬರ ಅಂತಂದು ದಾವಣಗೆರೆಯಲ್ಲಿ ತೂಚಿ ತುಪ್ಪ ದೋಸೆ ಸ್ಪೂನಲ್ಲಿ ತಿನ್ನಬಹುದು. ಅದನ್ನ ಕೂಡ ಇಲ್ಲಿ. ಚಿತ್ರನಟ ಸಾಧು ಕೋಕಿಲ ಹಾಗೂ ಸಂಗಡಿಗರಿಂದ 60 ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ. ಛೈ ಛೈ, ಎಲ್ಲೋಡು ಅತ್ಯಾಚಾರ ಅತ್ಯಾಚಾರ ಅತ್ಯಾಚಾರ. ಬರಲಿ. ಏನು? ಹೂ ಆರ್ ಯು? ನಾನ್ ಮಾಮ, ನಿಮ್ ಮಿಸ್ಸಸ್ ತಮ್ಮ. ಏನ ಮಿಸ್ಸಸ್ ತಮ್ಮನ? ಏಯ್, ಬರಲಿ. ಏನ್ರಿ? ಏಯ್, ನಿಮ್ಮ ಅಪ್ಪನಿಗೆ ಯಾವಾಗ 2 ಹೆಂಡ್ತಿದ್ರು? ಹಂಗಲ್ಲ ರೀ. ಇನ್ನಂಗೆ ಕತೆ ಇರೋದ್ ಹಿಂಗೆ. ಹೆಂಗೆ? ಅದೇ ರೀ, ನಮ್ ಚಿಕ್ಕಪ್ಪನ ಹೆಂಡತಿ ಇದ್ರಲ್ಲ,
ಅವ್ರ ದೊಡ್ಡಪ್ಪನ ಮಗಳಿದ್ರಲ್ಲ ಅವ್ರ ದೊಡ್ಡಪ್ಪನ ಮಗ ಇದ್ರಲ್ಲ ಅವ್ರ ತಮ್ಮನ್ ಮಗನೇ ರೀ ನನ್ ತಮ್ಮ. ಅದೇ ನನಗ್ ನಾಟಿ ಕೋಳಿ ಇಷ್ಟ ಅಂತ ಅವತ್ತು ಕೋಳಿ ಹುಡ್ಕಕ್ ಹೋಗಿದ್ನಲ್ಲ. ಈ ನಾಯಿ ಅವತ್ತು ಕೋಳಿ ಹುಡ್ಕೋಕ್ ಹೋಗಿ ಜಾಗ ಬಂದವನೆ. ತುಂಬಾ ಲೆಂತಿ ಫ್ಯಾಮಿಲಿ ಅಪ್ಪ. ಅದೆಲ್ಲ ಬಿಟ್ಟಾಕೋ. ಈಗ ಏನ್ ಮಾಡ್ಕೊಂಡಿದ್ಯಾ? ಕ್ರಿಮಿನಲ್ ಕ್ರಿಮಿನಲ್ ಲಾಯರು ಶಂಕರಣ್ಣ ಅಂತಿದಾರಲ್ಲ, ಅವ್ರ ಹತ್ರ ಲಾ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಂದೊಂದ್ ಕೇಸ್ ಇದೆ, ಗೆಲ್ಸ್ಕೊಡ್ತೀಯಾ? ನಿನ್ ಮಗಳು ಕೊಟ್ಟು ಮದುವೆ ಮಾಡಿಸ್ತೀಯಾ? ಏನೇ ಏಕಾಏಕಿ ಮಗಳು ಕೇಳ್ತಾವ್ ನೀನು? ತಪ್ಪೇನಿದೆ ಅದ್ರಲ್ಲಿ? ನನ್ ತಮ್ಮ ತಾನೇ, ಒಳ್ಳೆ ಕ್ರಿಮಿನಲ್ ಲಾಯರು, ಸಂಪಾದನೆನೂ ಚೆನ್ನಾಗೇ ಇರುತ್ತೆ. ಅದು ಸರಿನೇ. ಮಗಳ ವಿಚಾರ ಹಂಗಿರ್ಲಿ, ಮೊದ್ಲು ನನ್ ಕೇಸ್ ಗೆಲ್ಸ್ಕೊಡ್ತೀಯಾ? ಆಯ್ತು ಮಾಮ, ಮೊದಲ್ ಕೇಸ್ ಏನು ಅಂತ ಹೇಳು. ಅಯ್ಯೋ, ಅವನು ನನ್ನ ಲೈಫಲ್ಲಿ ವಜ್ರಮುನಿ ಬಂದಂಗ್ ಬಂದ್ಬಿಟ್ಟವನೆ. ಕಿರಾತಕ. ನನ್ನ ಜಮೀನ್ದು ನಕಲಿ ಪೇಪರ್ ಮಾಡಿಸ್ಬಿಟ್ಟು ನನಗೆ ಆಟ ಆಡಿಸ್ತಾವ ಅವನು. ನೀನ್ ಯಾಕೆ ಹೆದರ್ಕೊಂತೀಯ ಮಾಮ? ನಿನ್ ಕೇಸ್ ಚಿಂತೆ ನನ್ಗೆ ಬಿಟ್ಬಿಡು, ಅವನ್ನ ನಾನು ನೋಡ್ಕೊಂತೀನಿ. ಫುಲ್ ಬಾಡಿ ಗಾರ್ಡ್ಗಳು ಇಟ್ಕೊಂಡು ಅವನು ನನ್ನೇ ಎದುರಿಸ್ಕೊಂಡ್ ಓಡಾಡ್ತಾವನೆ. ಈ ಏರಿಯಾ ಕಾರ್ಪೊರೇಟರ್ ಆಗಿ ನಾನೇ ಏನ್ ಮಾಡ್ಕೊಳಕ್ಕೂ ಆಗ್ಲಿಲ್ಲ. ನೀನ್ ಏನ್ ಮಾಡಕ್ ಸಾಧ್ಯ? ಮಾವ, ಈ ಕರಿಕೋಟ್ ಮುಂದೆ ಯಾರ್ದು ಏನು ನಡೆಯಲ್ಲ. ನೋಡಿದ್ನಲ್ಲಪ್ಪ, ಒಂದ್ ದಿವ್ಸ ಅಲ್ಲ ರೋಡ್ ಜಾಮ್ ಮಾಡಿದ್ದು. ಆದ್ರೂ ನನಗೆ ಕರಿಕೋಟ್ ಮೇಲೆ ಒಂದು ಅಗಾಧವಾದ ನಂಬಿಕೆ. ಏನ್ ಹೇಳ್ತೀಯ? ಇದೇ ಕುಸಲಿ ಮಟನ್ ಬಿರಿಯಾನಿ ಮಾಡೋದು ಎಲ್ಲದಕ್ಕೂ ಅಲ್ಗಿಂಚ್ಬಿಡ. ಆಯ್ತು ಆಯ್ತು ಅಂತ. ಪ್ಲೀಸ್ ಹೋಗೋ. ನೀನ್ ಈ ಪಾಯಿಂಟ್ ನ ನೋಟ್ ಮಾಡಿಟ್ಕೋ. ಅರ್ಜುನ್, ಹಾಯ್. ಹೊರಡ್ತೀನಿ. ಹೇಯ್ ಬಾಲು, ತುಂಬಾ ಕೆಲ್ಸ ಇದೆ, ಇರಪ್ಪ. ಇದಕ್ಕಿಂತ ಕೆಲ್ಸ ಏನು? ಪರವಾಗಿಲ್ಲ, ನಾ ಹೊರಡ್ತೀನಿ. ಬಾಲು, ನನ್ ಮಾತ್ ಕೇಳೋ, ಇರೋ. ಈಗಿನ ಕಾಲದ ಹುಡುಗಿರು ತುಂಬಾ ಸ್ಪೀಡ್ ಆಗ್ಬಿಟ್ಟಿದ್ದಾರೆ. ಹೌದಾ? ಡೋಸ್ ಆಗ್ತಿದೆ, ಇರೋ ಪ್ಲೀಸ್. ಸಾರಿ ಬಾಸ್, ನನ್ನನ್ನು ಬಿಟ್ಬಿಡಿ. ಇಲ್ಲೇ ಇದ್ರೆ ನನ್ನ ಕಣ್ಣು ಹೊರಟೋಗ್ಬಿಡುತ್ತೆ. ಏ ಬಾಲು, ಕ್ಯಾರಿ ಆನ್. ಏ ಬಾಲು, ನನ್ ಮಾತ್ ಕೇಳೋ. ಕ್ಯಾರಿ ಆನ್. ಏ ಬಾಲು, ಕ್ಯಾರಿ ಬಾಲು, ಆನ್, ಕ್ಯಾರಿ ಆನ್. ಆಹಾ, ಹುಡುಗರೇನ್ ಕಮ್ಮಿನಾ? ಕೇಳಿಸ್ಕೊಂಬಿಟ್ಯಾ? ಯಾವಾಗ್ಲೂ ಆ ಕೇಸು ಈ ಕೇಸು ಅಂತ ತಲೆ ಕೆಡಿಸ್ಕೊತಾನೆ ಇದ್ಯಾ. ಈ ಟೆನ್ಷನ್ ಅಲ್ಲಿ ನನ್ನ ಮರ್ತಿದ್ಯಾ? ಅದ್ ಹೆಂಗ್ ಮರೆಯಕ್ಕಾಗತ್ತೆ ಮಧು, ಈಗ ಕೆಲ್ಸದ ಟೈಮ್. ಅದೆಲ್ಲ ನನಗ್ ಗೊತ್ತಿಲ್ಲ, ಯಾಕೋ ಬೇಜಾರಾಗ್ತಿದೆ. ಈಗ ನನ್ನ ಹೊರಗಡೆ ಕರ್ಕೊಂಡ್ ಹೋಗ್ಬೇಕಷ್ಟೇ. ಅಲ್ಲ, ಈಗ ಹೆಂಗಾಗತ್ತೆ? ಸಾಯಂಕಾಲ ಕರ್ಕೊಂಡ್ ಹೋಗ್ತೀನಿ. ಈಗ ಗೊತ್ತಾಯ್ತು. ಹುಡ್ಗಿರು ಕೆಲ್ಸ ಮಾಡೋ ಹುಡುಗರ್ಗಿಂತ ಅಲ್ಕೊಂಡ್ ತಿರ್ಗೋ ಹುಡುಗರ್ನ ಯಾಕಷ್ಟೊಂದ್ ಇಷ್ಟ ಪಡ್ತಾರೆ ಅಂತ. ಓಹೋ, ಹೌದಾ? ಸರಿ, ಹಾಗಾದ್ರೆ ನೀನು ಅಂತವ್ರ ನೋಡ್ಕೊಂಡು. ನಿನ್ನಂತ ಹ್ಯಾಂಡ್ಸಮ್ ನ ಬಿಟ್ರೆ ಅಷ್ಟೇ. ಭಗವಂತ ಬಾಸ್, ಎಷ್ಟು ಫ್ಲೋರ್ ಕಟ್ಟಿಸ್ತಾ ಇದಾರೆ ಬಾಸ್? 3 ಫ್ಲೋರ್ ಅಪ್ಪ. ಓಹೋ, ಕೆಳಗೆ ಇರೋದು ಮೊದಲನೇ ಹೆಂಡತಿಗೆ, ಮಧ್ಯದಲ್ಲಿರೋದು ಎರಡನೇ ಹೆಂಡತಿಗೆ, ಮೇಲ್ಗಡೆ ನಮ್ಗ ಬಾಸ್? ಓಹೋ, ನನ್ನ ಮಕ್ಕಳು ನಿಮ್ಗೆ ಮೇಲಿರೋದೇ ಬೇಕಾ? ಯಾಕಪ್ಪ ಕೆಳಗಡೆ ಬೇಡವಾ? ನೀವ್ ಯಾರು? ನಾವೆಲ್ಲ ನಿಮ್ ಶಿಷ್ಯಂದ್ರು ಬಾಸ್. ನನ್ನ ಹತ್ರ ನಿಮ್ದೇನು ಕೆಲಸ? ನೀವು ಕೊಡ್ಸಿದ್ನ ತಿನ್ಕೊಂಡು ಕುಡ್ಕೊಂಡು ದೊಡ್ಡ ಪಂಟ್ರ ತರ ಬಿಲ್ಡಪ್ ಕೊಡೋದು ಬಾಸ್. ಅಂದ್ರೆ ನನ್ನನ್ನ ಕಾಯೋ ನಾಯಿ. ನಾಯಿ ಎಲ್ಲಿರುತ್ತೋ ಗೇಟ್ ಹತ್ರ ಬಾಸ್. ನಮ್ಮನೆ ಗೇಟ್ ಎಲ್ರಿಗೂ ಯಾರೋ ಅವನು? ಏನೇ ಅವನು? ಅನ್ಲಾಯಕ್ ನನ್ನ ಮಗ ಯಾರೋ ಲಾಯರ್ನ ಕರ್ಕೊಂಬತ್ತವನೆ. ನಮ್ ಜಾಗದಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದೆಯಲ್ಲ, ಈ ಜಾಗ ಏನು ನಿಮ್ ಡ್ಯಾಡಿದು ಅನ್ಕೊಂಡೇನು? ಬ್ಲಾಕ್ ಡಾಗ್, ಬ್ಲಾಕ್ ಬುಲ್. ಹೆಣ್ಣು ಮಣ್ಣು ಹುಣ್ಣು ಕೊಟ್ರೆ ಬೇಡ ಅಂತ ಬಿಡೋ ಲೋಕಲ್ ಡಾನ್ ಅಲ್ಲ ಕಣಲೆ ಈ ಮಸ್ತಾನು.
ಈ ತರ ಕಂಡೋರಾಸ್ತಿಗೆ ಆಸೆ ಪಟ್ಟವರೆಲ್ಲ ನಡು ಬೀದಿಲಿ ಕೂಯಿಸ್ಕೊಂಡು ಮಲಗವ್ರೆ ಗೊತ್ತಾ? ನಾನು ಕುಯ್ಸ್ಕೊಂಡು ಮಲಗೋ ಅಂತ ಮಗ ಅಲ್ಲ ಕಣಲು, ಒಟ್ಟಿಗೆ ಅಡ್ಡ ಉದ್ದುದ್ದ ಕುಯ್ದು ಸೈಟ ಮಲಗಿಸೋ ನನ್ನ ಮಗ. ಇನ್ನೊಂದು ಸೆಕೆಂಡ್ ನೀವೇನಾರು ಇಲ್ಲಿದ್ರೆ ನನ್ನ ಮಗ ಯಾರೋ ನರ್ಮಾಂಸದ ಕುನ್ನಿ. ರೇ ಮಿಸ್ಟರ್, ಇವ್ರ ಜಾಗ ಏನಾದ್ರೂ ಬಿಟ್ಕೊಡ್ಲಿಲ್ಲ ಅಂದ್ರೆ ಕೋರ್ಟಲ್ ಕೇಸ್ ಹಾಕ್ಬೇಕಾಗತ್ತೆ. ನಾನ್ ನೋಡಿದ್ರ ಕೋರ್ಟ, ಕೇಸ, ಕಚೇರಿನ, ವಿಧಾನಸೌಧನ, MLA ನ, MP ನ, ಪೊಲೀಸ, ಇನ್ಸ್ಪೆಕ್ಟರ್, ಸ್ಟೇಷನ್, ಸರ್ಕಾರದಲ್ಲಿರೋ ದೊಡ್ಡ ದೊಡ್ಡ DC-ಗಳೆಲ್ಲ ನನ್ನ ಜೇಬಲ್ ಅವ್ರೆ ಕಣಲೆ. ನನ್ನ ಏನಾದ್ರೂ ಕೇಸ್ ಹಾಕಿ ಒಳಗ್ ಹಾಕ್ಸ್ಬಿಟ್ರೆ 1 ಸೆಕೆಂಡ್ ಅಲ್ಲಿ ಒಳಗೋಗಿ ಅರ್ಧ ಸೆಕೆಂಡ್ ಅಲ್ಲಿ ಆಚೆ ಹೋಗ್ಬಿಡ್ತೀನಿ. ಎಲ್ಲ ನಮ್ಮ ಮಾವನ ಮನೆ ಇದ್ದಾಗ ಕರಿಯ ನಾಯಿ ನನ್ನ ಎದುರಾಕೊಂಡು ನೀನು ಬದುಕ್ಬಿಡ್ತೀಯನ? ಎಲ್ಲ ಅದೆಲ್ಲ ತರ್ತೀನಿ ನಿಮಿಷ. ಪೌಡ್ರ್ ಬಾಂಬೆ ತರ ಅವನೇ ತರ್ಲಾ? ಬೇಡ 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 ಸೇ ಹೋಯ್ತಾರ ದುರಾಂಕಾರದಲ್ಲಿ ಮೆರಿತಾವನೆ. ಬಾ. ಏನಂದೆ? ಬಾದಾಮಿ ಹಾಲು ಕುಡ್ಕೊಂಡ್ಬರ್ತೀನಿ. ನನ್ನ ಮಗ ಕರಿಯ ನಾಯಿ ಲಾಯರ್ನ ಬೇರೆ ಕರ್ಕೊಂಬತ್ತವನೆ. ನಮ್ಮ ಅಣ್ಣ ನಿನಗೆ ಎಷ್ಟು ಸಹಾಯ ಮಾಡಿದ್ದಾನೆ. ಆ ನಿಯತ್ಗಾರು ನನ್ನನ್ನ 3 ಅವರ್ ಹೊರಗಡೆ ಬಿಟ್ಬಿಡು, ಬರೀ 3 ಅವರ್ಸ್ ನಿಂಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. 5 lakh rupees. 3 ಅವರ್ ಮೇಲೆ 10 ನಿಮಿಷನೂ ಲೇಟ್ ಮಾಡ್ದಾನೆ ನಾನು ಒಳಗಡೆ ಬಂದು ಕೂತೀನಿ. ಯಾಕೋ ಭಯ ಆಗ್ತಿದೆ ಆದಿ. ಮೇಲಾಧಿಕಾರಿಗಳಿಗೆ ಏನಾದ್ರೂ ಗೊತ್ತಾಗ್ಬಿಟ್ಟೆ ಅದಕ್ಕೆ ಯಾಕೆ ಹೆದರ್ಕೋತೀಯ? ಅವ್ರ ಬಾಯಿಗೆ ಒಂದು 5 ಲಕ್ಷ ರೂಪಾಯಿ ಬಿಸಾಕಿದ್ರೆ ಆಯ್ತು. ಹನ್ನೊಂದಾದ್ರೂ ಇನ್ನೂ ಮನೆಗೆ ಬಂದಿಲ್ಲ ಅಂತೀನಿ. ಎತ್ತ ಹೋಗಿರ್ಬೇಕು. ಇಷ್ಟೊತ್ತಿನಾಗ ಎಲ್ಲಿ ಹೋದ್ಲು? ಹಾ, ಬಹಳ ಮಾಡಿ ಆಕಿ ತನ್ನ ಗೆಳತಿ ಮನೆಗೆ ಹೋಗಿರ್ಬೇಕು. ಒಂದು ಫೋನ್ ಹಾಕಿ ನೋಡ್ತೀನಿ. ನಿಮ್ಮಪ್ಪ ಫೋನ್ ಮಾಡ್ತಾ ಇದ್ದಾನೆ. ಕಟ್ ಮಾಡ್ತಾಳಲ್ಲ, ಬಿಜಿ ಇರ್ಬೇಕು. ಮತ್ತೆ ನಿಮ್ಮಪ್ಪನ ಫೋನು ಕಟ್ ಮಾಡಿದ್ರು ಹೊಳ್ಳಿ ಕಟ್ ಮಾಡಿಲ್ಲಲ್ಲ. ಎಲ್ಲಿ ಹೋಗಿರ್ಬೇಕೀಕಿ? ಎಲ್ಲಿ ಅದಾಳ? ಹಾ, ಕಟ್ ಮಾಡ್ತೀಯ? ಹಂಗಾರಿ ಇವರಿಬ್ರು ಸೇರ್ಕೊಂಡು ಎಲ್ಲೋ ಕುಂತಾರ. ಯಾಕೋ ಅರ್ಜುನ್ ಅಷ್ಟೊಂದು ಟೆನ್ಷನ್ ಆಗಿದೆಯಾ? ಮೆಣಸಿನ್ಕಾಯಿ ಫೋನ್ ಕಣೋ. ಅದೇನಕ್ಕೆ ಮಾಡಿದಾನಂತ ಗೊತ್ತಿಲ್ಲ. ಒಳ್ಳೆ ಕೆಲ್ಸಕ್ಕಂತೂ ಮಾಡಿರಲ್ಲ, ಸುಮ್ಮನೆ ಎತ್ಬಿಟ್ಟು ಏನಕ್ಕೆ ತಲೆಯಲ್ಲಿ ಹುಳ ಬಿಟ್ಕೊಳ್ಳೋ. ಹೋಗ್ಲಿ ಬಿಡೋ, ಅದೇನಂತ ಕೇಳು. ನೀನ್ ಎತ್ಕೊಳ್ಳೋರ್ಗು ಅವ್ನು ಬಿಡಲ್ಲ ಅಂತ ಕಾಣಿಸುತ್ತೆ. ಹೇಳಿ ಬಾಸ್. ಲೇ, ನಿಂದು ಅತಿ ಆತ. ನಾನು ಹೇಳ್ದೆ. ಇಲ್ಲಿ ಕೇಳು. ಹೇಳಿ. ನೋಡು, ಅರ್ಜುನ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ನನ್ನ ಮಗಳೇನು ಸುಭದ್ರ ಅಂತ ತಿಳ್ಕೊಂಡ್ಬಿಟ್ಟಿ. ನಮಗನ ಎಲ್ಲಿ ಬೇಕಲ್ಲೇ ಕರ್ಕೊಂಡ ಡೈರೆಕ್ಟ್ ಯಾಕಿನ? ಯಾಕೆ ಸೀನಿಯರ್, ಏನಾಯ್ತು? ಅರ್ಜುನ, ಇನ್ನು 10 ನಿಮಿಷನ್ಯಾಗ ನನ್ನ ಮಗಳು ನನ್ನ ಮನ್ಯಾಗ ಇರ್ಲಿಲ್ಲ ಅಂದ್ರೆ ನಾ ಏನ್ ಹಾಕಿನ ನನಗ ಗೊತ್ತಿಲ್ಲ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆ ಮಾಡಾಕ್ ನೀ ಏನ್ ನಮ್ಮ ಸ್ವಾದ್ರತಿ ಮಗ ಏನ್ಲೇ? ಮಧು ನನ್ ಜೊತೆ ಇಲ್ಲ. ಯಾಕೋ ಏನಾಯ್ತು? ನಿಮ್ಮ ಮಾವ ಕುಯ್ತೋನ? ನನಗ್ ಗೊತ್ತಿತ್ತು ನೀ ಹಿಂಗ ಹೇಳ್ತಿ ಅಂತ. ದುಸ್ರಾ ಮಾತಾಡಂಗಿಲ್ಲ. ಇಷ್ಟ ಅಪರಾತ್ರಿ ಆದ್ರೂ ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ. ಮೊದಲು ತಂದು ನನ್ನ ಮಗಳು ಮನ್ಯಾಗ ಬಿಡ್ಲಿಲ್ಲ. ನನ್ನ ಇನ್ನೊಂದು ಮುಖ ನಿಮ್ಗೆ ತೋರಿಸ್ಬೇಕಾಗತ್ತ ಅಷ್ಟ. ಸೀನಿಯರ್, ನಿಮಗೆ ಹೇಗೆ ಹೇಳಿ? ಮಧು ನನ್ನ ಜೊತೆ ಇಲ್ಲ. ಸರಿ, ಒಂದು ಕೆಲಸ ಮಾಡಿ, ಅವಳ ಫೋನ್ ಒಂದ್ಸರಿ ಕಾಲ್ ಮಾಡಿ. ನೀನು ನನ್ನ ಮಗಳ ಜೊತೆಗೆ ಅದಿದಿ, ನನ್ನ ಫೋನ್ ಅದೇ ಹಂಗ್ ರಿಸೀವ್ ಮಾಡ್ತೀರಪ್ಪ? ಸರಿ ಆಯ್ತಿರಿ, 10 ನಿಮಿಷದಲ್ಲಿ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಹಲೋ 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 ಹಲೋ. ಹಾ, ಫೋನ್ ಬಂದ್ ಮಾಡ್ತಾರಲ್ಲಪ್ಪ ಇವ್ರ ಬಾಯಾಗ ಮಣ್ಣು ಹಾಕ್ಲಿ. ಹಿಂಗೆಲ್ಲ ನಡೆಸ್ಯಾರಂದ್ರೆ ಇವರಿಬ್ರು ಸೇರ್ಕೊಂಡು ಏನ ನಡೆಸಿದ್ದ ಖರೆ. ಬರ್ಲಿ, ಆಕಿ ಮನಿ ಬರ್ಲಿ. ನನಗೈತಿ, ಆಕಿಗೈತಿ. ಇಲ್ಲಿ ನೋಡು, ಫೋನ್ ಬಂತು, ಬರ್ಲೇಬೇಕು. ಅವ್ನು ಬಂದ್ರೆ ನಿಮ್ ಎಲ್ರಿಗೂ ಡೇಂಜರು. ಹಲೋ ಮಧು, ಎಲ್ಲಿದ್ಯಾ? ಮಧು ಅಲ್ಲ ಕಣೋ, ಕಿಂಗ್ ಆಫ್ ಕಿಂಗ್ ಆದಿ ಮಾತಾಡ್ತಾ ಇದ್ದೀನಿ. ಆದಿನ? ಯಾವ ಆದಿ? ಇಷ್ಟು ಬೇಗ ಮರ್ತೋದ್ಯಾ?
ಕೋರ್ಟಲ್ಲಿ ನನಗೆ ಶಿಕ್ಷೆ ಆಗೋ ಹಾಗೆ ಮಾಡಿದ್ಯಲ್ಲ ಅದೇ ಆದಿ. ಏಯ್, ನಿನಗ್ ದ್ವೇಷ ಇರೋದು ನನ್ ಮೇಲೆ. ಮಧುಗೇನಾದ್ರೂ ಆದ್ರೆ ಕೂಲ್ ಕೂಲ್ ಮ್ಯಾನ್ ಕೂಲ್, ಟೆನ್ಷನ್ ತಗೋಬೇಡ. ನೀನು ನನಗ್ ಶಿಕ್ಷೆ ಕೊಡ್ಸಿದ್ದನು ಅಲ್ದೆ ನಮ್ಮ ಅಣ್ಣನ ಜೊತೆನೂ ಆಟ ಆಡ್ತಾ ಇದೀಯಾ? ಇನ್ನು 10 ನಿಮಿಷದಲ್ಲಿ ನಿನ್ ಹತ್ರ ಇರೋ ಸಾಕ್ಷಿನ ಇಲ್ಲಿ ಕರ್ಕೊಂಬರಿಲ್ಲ ಅಂದ್ರೆ ಇಲ್ಲಿ ಕೇಳು, ನಿನ್ನ ಗಿಳಿ ಪ್ರಾಣ ಹಾರಿ ಹೋಗುತ್ತೆ. ಏಯ್ ಅದಿ ನನ್ ಮಾತ್ ಕೇಳು. ಏನು ಬಲು ಆದಿ ಜೈಲಿಂದ ತಪ್ಪಿಸ್ಕೊಂಡು ಮಧುನ ಕಿಡ್ನಾಪ್ ಮಾಡಿದ್ದಾನೆ ಅನ್ಸುತ್ತೆ. ನೀನೊಂದು ಕೆಲಸ ಮಾಡು, ಪೊಲೀಸ್ನ ಕರ್ಕೊಂಡು ಆದಿ ಅಡ್ಡಕ್ಕೆ ಬಂದ್ಬಿಡು. ಓಕೆ ಓಕೆ. ಬಾ ಬಾ, ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಾ, ಇನ್ನು 1 ನಿಮಿಷ ಲೇಟ್ ಆಗಿದ್ರು ಈ ನಿನ್ನ ಹೂವು ಬಾಡ್ ಹೋಗಿರೋದು. ನನ್ನ ಹುಡುಗಿ ಮೈ ಮೇಲಿರೋ ಬಟ್ಟೆ ಸುಕ್ಕಾಗಿದ್ರು ನಿನ್ ಮೈಯಲ್ಲಿರೋ ಮೂಳೆಗಳೆಲ್ಲ ಪೀಸ್ ಪೀಸ್ ಆಗೋಗ್ತಾ ಇತ್ತು. ಏಯ್, ನಿಂದು ನಿಮ್ಮ ಅಣ್ಣಂದು ಅನ್ಯಾಯದ ಗಂಟು ಬಿಚ್ಚಿ ನಿಮ್ಮಿಬ್ಬರನ್ನು ಜೈಲ್ ಪಾಲ್ ಮಾಡೋದು ಕನ್ಫರ್ಮ್ ಕಣೋ. ನನಗೂ ನಿನಗೂ ಏನೋ ಸಂಬಂಧ? ನನ್ನ ಹಳೆ ಕೇಸ್ನೆಲ್ಲ ರೀಓಪನ್ ಮಾಡ್ತಾ ಇದೀಯಾ? ಯು ಆರ್ ವೆರಿ ಬ್ರಿಲಿಯಂಟ್, ಸ್ಮಾರ್ಟ್ ಬಾಯ್. ಏಯ್, ಇದು ನಮ್ಮ ಅಣ್ಣನ ಸಾಮ್ರಾಜ್ಯ. ಯಾವನ ನಿಮ್ಮ ಅಣ್ಣ? ಯಾವ್ದೋ ನಿಮ್ ಸಾಮ್ರಾಜ್ಯ? ನಿಮ್ಮಂತವ್ರನ್ನ ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡದೆ ಹಾಗೆ ಬಿಟ್ಟಿದಾರಲ್ಲ. ಏಯ್ ನಾಯಿ, ನಾನು ಇಷ್ಟಪಟ್ಟು ಲಾ ಓದಿರೋದು ನಿಮ್ಮಂತ ಬೀದಿ ನಾಯಿಗಳನ್ನ ಬೀದಿಯಲ್ಲಿ ಓಡಾಡಕ್ ಬಿಡಬಾರ್ದು ಅಂತ. ಅಮಾಯಕರ ಪ್ರಾಣ ತಕ್ಕೊಂಡು ಅವ್ರಿಗೆ ಹಿಂಸೆ ಕೊಟ್ಕೊಂಡು ಬದುಕ್ತಾ ಇದ್ದೀರಲ್ಲ, ಅವ್ರ ಶಾಪ ನಿಮಗ್ ತಟ್ಟೆ ಬಿಡಲ್ಲ ಕಣ್ರು. ಅರೆ ವಾ, ನಮ್ಮಡ್ಡಿಕ್ಕೆ ಬಂದು ನನಗೆ ಆವಾಜ್ ಆಗ್ತಿದ್ಯಾ ಅಂದ್ರೆ ನೀನು ಗುಂಡಿಗೆ ಇರೋ ಗಂಡ್ಸೆ ಇರ್ಬೇಕು. ಸುಮ್ಮನೆ ಟೆನ್ಷನ್ ಕೊಡ್ತಾ ಇದ್ದಾನೆ. ಏನ್ರ ಮುಖ ನೋಡ್ತಿದ್ದೀರಾ? ಎತ್ತ ನನ್ನ ಮಗನ. ಮೀಟಿಂಗ್ ಮಾಡೋ ಟೈಮ್ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಎತ್ಲಾಗ ಹೋಗಿರ್ಬೇಕಪ್ಪ ನನ್ನ ಮಗಳಂತಿ. ನಾನು ಎಲ್ಲಿ ಹೋಗಿ ಸಾಯಲಿ, ಏನು ಮಾಡಿ? ಬರ್ರಪ್ಪ ಬರ್ರಿ, ನೋಡ ಟೈಮ್ ಎಷ್ಟಾಗೈತೆ ಅಂತ. ಇಂಥ ಕೆಟ್ಟ ಅಪರಾತ್ರಿಯಾಗಿ ನನ್ನ ಮಗಳು ಕರ್ಕೊಂಡು ಊರು ಸುತ್ತಾಡ್ಕೊಂಡು ಬಂದಿಯಲ್ಲ, ನಾ ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯ ಕಟ್. ನನ್ನ ಮಗಳ ಜೊತೆಗಿಲ್ಲ ಅಂತಂದ್ರ ಈಗ ಹ್ಯಾಂಗ್ ಬಂದ್ಲಿ ನಿನ್ ಜೊತೆಗೆ? ರೆಕ್ಕಿ ಪುಕ್ಕ ಬಂದು ಹಾರ್ಕೊಂತ ಬಂದ್ಲನ? ಪ್ಲೀಸ್. ಅಲ್ಲಲೇ ನಾ ಇಷ್ಟು ಬಾಯಿ ಬಡ್ಕೊಂಡು ಹೊಯ್ಕೊಂಡ್ರು ನನ್ನ ಮಗಳನ್ನೇನ್ಲೇ ನುಂಗಂಗ ನೋಡಾಕತ್ತಿಯಲ್ಲ? ಅಲ್ಲ, ನನ್ನ ಮಾತಂದ್ರೆ ಒಟ್ಟೊಟ್ಟ ಕಿಮ್ಮತ್ತ ಇಲ್ಲನ? ಮಧು ನಡಿ ಒಳಗ.
ಹೀರೋಕ್ಕಾಗುತ್ತಾ ಕ್ಲೋಸ್ ಆದ್ಮೇಲೆ ಮೈಯ ಮುಟ್ಟೆ ಹೀರೋಕ್ಕಾಗುತ್ತಾ ಮುಟ್ಟಿದ್ಮೇಲೆ ಬುದ್ಧಿ ಹೇಳದ್ ಮಾತು ಕೇಳುತ್ತಾ ಮಾತು ಕೇಳದ್ ಮನ್ಸು ಕೋತಿ ಆಗದೆ ಇರುತ್ತಾ ಕೋತಿ ಕೈಗೆ ಹಣ್ಣು ಸಿಕ್ಕರೆ ತಿಂದೆ ಇರುತ್ತಾ ಏನ್ ಕಿತ್ಮೇಲೆ ಕೈಯ ನೆಗ್ದೆ ಹೀರೋಕ್ಕಾಗುತ್ತಾ ಕ್ಲೋಸ್ ಆದ್ಮೇಲೆ ಮೈಯ ಮುಟ್ಟೆ ಹೀರೋಕ್ಕಾಗುತ್ತಾ ಎಲೆಯ ಮೇಲೆ ಒಬ್ಬಟ್ಟು ಹಾಕಿಸ್ಕೊಂಡು ಬಾಯ್ ಬಿಟ್ಟು ತುಪ್ಪ ಬಡಿಸೋವರ್ಗೂ ಕಾಯ್ತಾ ಕೂರಕ್ಕಾಗುತ್ತಾ ದೇವಸ್ಥಾನಕ್ ಹೋದಾಗ ದೇವ್ರ ಫೇಸಲ್ ಲವ್ವರು ಕಾಣ್ತಾ ಇದ್ರೆ ಯಾರಿಗಾದ್ರೂ ಭಕ್ತಿ ಬರುತ್ತಾ ಸಲ್ಲಾಪ ಮಾಡ್ದೇನೆ ಸಂತಾನ ಬೇಕುಂತ ಹುತ್ತಕ್ಕೆಲ್ಲ ಸುತ್ತಾಕಿದ್ರೆ ಮಕ್ಕಳಾಗುತ್ತಾ ಏನ್ ಕಿತ್ಮೇಲ್ ಕೈಯ ನೆಗ್ದೆ ಹೀರೋಕ್ಕಾಗುತ್ತಾ ಕ್ಲೋಸ್ ಆದ್ಮೇಲೆ ಮೈಯ ಮುಟ್ಟೆ ಹೀರೋಕ್ಕಾಗುತ್ತಾ Let your eyes listen, baby, let your heart smell. Let your tongue listen to the things I tell. Let your nose see the fire inside me. Then you'll understand how I feel. Come on. Rock it on the floor. ಅಡುಗೆ ಮನೇಲ್ ಚಲುವಿನ ನೋಡುತ್ತಾ ನೋಡುತ್ತಾ ಕುಕ್ಕರ್ ಕೂಡ ಶಿಳ್ಳೆ ಹಾಕುತ್ತಲ್ವಾ ಭಗವಂತ ಆಫ್ಟರ್ ಆಲ್ ನಾನೊಬ್ಬ ನರಮನಶ ಯಂಗ್ ಪುರುಷ ವಯಸ್ಸಿಂದೆವ್ವ ಒಳಗೆ ಶಿಳ್ಳೆ ಹೊಡೆಯದ ಏರುತ್ತ ಮನ್ಮಥಾನೆ ಲೈಸೆನ್ಸು ಕೊಟ್ರು ಯಾಕೆ ಸೈಲೆನ್ಸು ಧೈರ್ಯ ಮಾಡು ಆದ್ರೆ ಆಗ್ಲಿ ಸ್ವಲ್ಪ ರಾಘಾತ ಏನ್ ಕಿತ್ಮೇಲ್ ಕೈಯ ನೆಗ್ದೆ ಹೀರೋಕ್ಕಾಗುತ್ತಾ ಕ್ಲೋಸ್ ಆದ್ಮೇಲೆ ಮೈಯ ಮುಟ್ಟೆ ಹೀರೋಕ್ಕಾಗುತ್ತಾ ಮುಟ್ಟಿದ್ಮೇಲೆ ಬುದ್ಧಿ ಹೇಳಿದ್ ಮಾತು ಕೇಳುತ್ತಾ ಮಾತು ಕೇಳದ್ ಮನ್ಸು ಕೋತಿ ಆಗದೆ ಇರುತ್ತಾ ಕೋತಿ ಕೈಗೆ ಹಣ್ಣು ಸಿಕ್ರೆ ತಿಂದೆ ಇರುತ್ತಾ ಏನ್ ಕಿತ್ಮೇಲ್ ಕೈಯ ನೆಗ್ದೆ ಹೀರೋಕ್ಕಾಗುತ್ತಾ ಕ್ಲೋಸ್ ಆದ್ಮೇಲೆ ಮೈಯ ಮುಟ್ಟೆ ಹೀರೋಕ್ಕಾಗುತ್ತಾ ಬಲೋ ಈ ಕೇಸ್ ಗೆದ್ಕೊಡ್ತೀಯ ತಾನೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಮಾವ ಚಿಟಿಕೆ ಹೊಡಿಯೋದ್ರಲ್ಲಿ ನಿನ್ ಕೇಸ್ ನಾ ಗೆಲ್ಲಿಸ್ಕೊಡ್ತೀನಿ ನೀನ್ ಅಳಿಯ ಬೇರೆ ಆಗ್ತಿದೀನಿ ನೀನ್ ಆಸ್ತಿ ಕಂಡೋರ್ ಪೋಲ್ ಆಗೋಗ್ ಬಿಟ್ಬಿಡ್ತೀನ ಈ ಕೇಸ್ ಗೆಲ್ಸ್ಕೊಟ್ರೇನೆ ಮಗಳು ಇಲ್ಲ ಅಂದ್ರೆ ಆ ಕೆಲಸದೊಳ್ ನೋಡಿದ್ಯಾ ತಾನೆ ಅವಳು ಫಿಕ್ಸ್ ನೀನೇನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಎಲ್ಲ ನಾನ್ ನೋಡ್ಕೊಂತೀನಿ ಹಿಂಗೋ ಹಿಂಗ್ ಬಂದ್ಬಿಡ್ತೀನಿ ಇಲ್ಲೇ ಇರು ಹಿಡ್ಕೋ ವಾಚ್ಮೆನ್ ಅರ್ಜುನ್ ಏಯ್ ಯಾಕೋ ನಾಗಿ ಎಟ್ಟಿಸ್ಕೊಂಬಂತೇನೋ ಅಯ್ಯೋ ನಾಯಿನೂ ಇಲ್ಲ ಹಂದಿನೂ ಇಲ್ಲ ಮತ್ತೆ ಅದೇ ಅದು ಯಾವುದು ಅದೇ ಅದು ಯಾವ್ದೋ ಅದೇ ಅದಪ್ಪ ಯಾವಾಗಲೇ ಲೋ ಹೇಳ್ತೀನಿ ಹೇಳು ಅದೇ ಅದು ನಾನು ಡವ್ ಹೊಡಿತಿದ್ನಲ್ಲ ಡವ್ವಾ ಏನಾಯ್ತು ಅವಳಿಗೆ ಅಯ್ಯೋ ಅವಳಿಗೇನಾಗಿಲ್ಲಪ್ಪ ಅವ್ರಪ್ಪ ಅವ್ರಿಗೇನಾಯ್ತು ಅವ್ರಿಗೂ ಏನಾಗಿಲ್ಲ ಮತ್ ನಿನ್ಗೇನಾದ್ರೂ ಆಗಿದ್ಯಾ ನಿನಗ್ ಬೇರೆ ತಮಾಷೆ ನನಗೂ ಏನಾಗಿಲ್ಲ ಮತ್ ಏನ್ ಹೇಳೋ ಅದೇ ಅದು ನಾ ಡವ್ ಹೊಡಿತಿದ್ನಲ್ಲ ಹುಡುಗಿ ಅಪ್ಪನ ಪ್ರಾಪರ್ಟಿ ಲಿಟಿಗೇಷನ್ ಅಲ್ಲಿ ಇದೆ ಹೋಗಲೇ ನಂಗೆ ಬೇರೆ ಮುಖ್ಯವಾದ ಕೆಲಸ ಇದೆ ಈ ಸಮಯದ ಏನೋ ಕೈ ಕೊಟ್ಬಿಡಿಯಪ್ಪ ನೀನ್ ಕಾಲಿ ಹೇಳ್ತೀನಿ ಅಯ್ಯೋ ಆಯ್ತು ಬಿಡಪ್ಪ ಹೇಳು ಅದೇ ಅವ್ರ ಅಪ್ಪನ ಪ್ರಾಪರ್ಟಿ ಲಿಟಿಗೇಷನ್ ಇದೆಯಲ್ಲ ಅವ್ರ ಪ್ರಾಪರ್ಟಿ ಅವ್ರು ಕೊಡಿಸ್ಬಿಟ್ರೆ ಅವ್ರಪ್ಪ ಅವ್ರ ಮಗಳು ಕೊಟ್ಟು ಮದುವೆ ಮಾಡಿಸ್ತಾರಂತೆ ಮನೆ ಬೇರೆ ನೋಡ್ಬೇಕು ಮಗ ಇಷ್ಟೋರ್ದು ಕಳ್ಳ ಸರಿ ಆಯ್ತೋಗು ಸ್ನೇಹಿತನಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಬದುಕೊಂಡೆ ಕೇಸು ಗೆದ್ರೆ ಮಗಳು ಪ್ರೀ 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 ನಾನೆಲ್ಲ ಹೇಳಿದೀನಿ ಬಾ
ಎತ್ತ ಕೈ ನನ್ನ ಕೈ ಕೊಡು ಮಾವ. ಇಟ್ಕೋ ಬಾ ನಡಿ. ನಮಸ್ಕಾರ ಸಮಯ. ಕೂತ್ಕೊಳ್ಳಿ. ಕುಂತ ಇದ್ದೀನಲ್ಲ. ಹೇಳಿ. ತಮ್ಮಯ್ಯ ಕಣ. ಅರ್ಜುನ್ ಅದೇ ಒಬ್ಬ ಕಿರಾತ್ಕ ಇವ್ರ ಆಸ್ತಿ ಡಾಕ್ಯುಮೆಂಟ್ಸ್ನೆಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡು ಇವ್ರನ್ನೇ ಎದುರಿಸ್ತಾ ಇದ್ದಾನೆ. ನಾನು ಹೋಗಿದ್ದೆ ಕಣೋ, ನನ್ಗೂ ಕ್ಯಾರೆ ಅನ್ಲಿಲ್ಲ. ಖತರ್ನಾಕ್ ನನ್ ಮಗ. ಜೊತೆಗೆ ಬಾಡಿಗಾರ್ಡ್ಗಳೆಲ್ಲ ಇಟ್ಕೊಂಡು ನನಗೆ ಅಲ್ವಾ ಕೊಡ್ತಾವನೆ. ಕಲಾಸಿ ಪಾಳ್ಯದಲ್ಲಿ ಸಾಧು ಕೋಕಿಲಾಗೆ ತಿರ್ನಲ್ವೇಲಿ ಅಲ್ವಾ ಕೊಟ್ ನನ್ ಮಗ. ನಾನು ಈ ಸಿಳ್ನಾಯಿ ನನಗೆ ಅಲ್ವಾ ಕೊಡ್ತಾ ಐತೆ. ಅದೇನ್ ನೋಡಿ ಸಮಯ. ಈಗ ತಗೊಂಡಿರೋ ಕೇಸ್ ಬಗ್ಗೆನೇ ತಲೆಯಲ್ಲಿ ಹುಳ ಬಿಟ್ಕೊಂಡು ಕೂತಿದ್ದೆ. ಈಗ ಕಿತ್ತೋಗಿರೋ ಕೇಸ್ ಬೇರೆ. ಕಿತ್ತೋಗಿರೋ ಕೇಸ ಇದೇನ್ ಸ್ವಾಮಿ? ಕಿತ್ತೋಗಿರೋ ಕೇಸ್ ಅಂದ್ಬಿಟ್ರಲ್ಲ. ಇದನ್ನ ನಮ್ಮಮ್ಮ ನನ್ನ ಮೇಲಿರೋ ಪ್ರೀತಿಗೆ ಗಿಫ್ಟ್ ಆಗಿ ದೀಪಾವಳಿ ಕೊಟ್ಟಿದ್ ಸ್ವಾಮಿ. ಅದ್ರಲ್ಲಿ ಅರ್ಧ ಎಕರೆ ಮಾರ್ಬಿಟ್ಟು 100/100 ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಕೊಂಡಿದ್ದೀನಿ. 55 ಇಂಚಸ್ ಟಿವಿ ಬೇರೆ ಹಾಕಿದೀನಿ ಸ್ವಾಮಿ. ಇನ್ ಮಿಕ್ಕಿ ಜಾಗ ಅಂಬಕ್ ಮಾಡೋದಿಕ್ಕೆ ಆ ಕರಡಿ ನನ್ ಮಗ ಕಾಯ್ತಾ ಇರೋದು. ಯಾವನ ಇವನು ಬ್ಲ್ಯಾಕ್ ಅಮಲ್ ಬೇಬಿ? ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ. ಆ ಪ್ರಾಪರ್ಟಿ ನಿಮ್ದೇನಾ? ಕಣೋ ಅವ್ರದೇ. ಪ್ಲೀಸ್. ಅದೆಲ್ಲ ಸರಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತಗೊಳ್ಳಿ ಸ್ವಾಮಿ. ಅದೇನ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ. ನಮ್ ಜಾಗ ನಮಗ್ ಬಂದ್ಬಿಡ್ಬೇಕು ಸ್ವಾಮಿ. ಬರುತ್ತೆ. ನಾವು ಒಂದ್ ಟೈಮಲ್ಲಿ ಕಾಟಂಪೇಟೆಲಿ ಶುಗರ್ ಬಂದು ಹಿಂಗ ಆಗೋಯ್ತು. ಹೇಳಪ್ಪ. ಮಗಳು ಕಣೋ ಆಸ್ತಿ. ಪ್ಲೀಸ್. ಆಯ್ತು ಹೋಗಪ್ಪ. ಸ್ವಾಮಿ ನಮ್ಮ ಆಸ್ತಿ ನಮಗ್ ಬಂದ್ಬಿಡ್ಬೇಕು. ಬರುತ್ತೆ ಹೋಗಲೇ. ಬರುತ್ತೆ ಸರ್. ಲವ್ ಹಲೋ. ಯಾಕೋ ನೋಡಿದ್ರೆ ಡೌಟ್ ಅಲ್ಲಿ ಐತೆ ಕಣ. ಅಯ್ಯೋ ಮಾವ, ಯಾಕೆ ಟೆನ್ಷನ್ ತಗೊಂತಿದೀಯಾ? ನಾನು ಇದೀನಿ, ನೀ ತಲೆ ಕೆಡಿಸ್ಕೋಬೇಡ. ಬಾ ಹೋಗೋಣ ಬಾ. ಹಂಗಂತೀಯ? ಹೆಂಗಿತ್ರಲ್ಲ ಬಾರೂಟ? ಬಾಸ್ ಬನ್ನೂರ್ ಕುರಿದ ಬಾಸ್? ಬನ್ನೂರ್ ಕುರಿ ಅಲ್ಲಕಲ್ಲ, ನಮ್ಮ ಮನೆ ಮುಂದೆ 2 ಬೀದಿ ನಾಯಿ ಓಡಾಡ್ತಾ ಇದ್ದು, ಅದನ್ನೇ ಹೊಡೆದಾಕ್ದೆ. ಬಾಸ್ ತಮಾಷೆ ಮಾಡಬೇಡಿ ಬಾಸ್, ತಿನ್ಬಿಟ್ಟಿದೀವಿ ಬಾಸ್. ಲೇ ತಮಾಷೆ ಅಲ್ಲಕಲ್ಲ ಲೇ, ನಿಮಗೆ ನಿಯತ್ತು ಜಾಸ್ತಿ ಆಗ್ಲಿ ಅಂತ ನಮ್ಮ ಮನೆ ಮುಂದೆ 2 ನಾಯಿ ಓಡಾಡ್ತಾ ಇದ್ದು, ಅದ್ರದ್ದು ಮೂಳೆ ಬಿರಿಯಾನಿ ಮಾಡಿ ನಿಮ್ಗೆಲ್ಲ ಹಾಕ್ಸಿದೀನಿ. ಜೀವನ ಆಗೋಗದೆ, ಇನ್ನೇನ್ಲ ವಾಂತಿ ಮಾಡ್ತೀಯಾ? ಜಾಸ್ತಿ ಬಗ್ದಂಗ್ ನಿಂತ್ಕೊಳ್ಳ. ಆಮೇಲೆ ಅಲ್ಲಿ ಮಾರ್ಕ್ ಮಾಡಿದ್ಯಲ್ಲ, ಆ ಜಾಗದಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಈ ಜಾಗದಲ್ಲಿ ಒಂದು ಸೆಂಟ್ರ್ ಮಾಸ್ಟರ್ ಬೆಡ್. ಏನ್ಲಾ ಸರ್ ನಮಸ್ಕಾರ ಸರ್. ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಅಡ್ಡೆಲ್ಲ ಹುಡ್ಕೊಂಡು ಇಲ್ಲಿ ಈ ನಡುವೆ ನಾನು ಅಡ್ಡಕ್ಕೆ ಹೋಗ್ತಾ ಇಲ್ಲ ಕಳ. ಇಲ್ಲೇ 12 ಅಂತಸ್ತು ಬಿಲ್ಡಿಂಗ್ ಕಟ್ಟಿಸ್ತಾ ಇಲ್ವಾ? ನಿಮಗೊಂದು ರಿಜಿಸ್ಟರ್ ಪೋಸ್ಟ್ ಬಂದಿತ್ತು ಸರ್. ತಗೊಳ್ಳಿ ಸರ್. ಯಾರ್ದಿರ್ಬೋದು? ಯಾರ್ದು ಬಾಸ್? ಇದು ನನ್ನ ಹಳೆದು ಕಳಸ ಪಲ್ಯ. ಒಂಚೂರು ಓದ್ಲಾ ಬಾಸ್? ನನ್ಗೆಲ್ಲ ಓದಕ್ ಬರುತ್ತೆ ಬಾಸ್? ನಿಮ್ಮಂತ ನನ್ನ ಮಕ್ಕಳನ್ನ ಇಟ್ಕೊಂಡು ನಾನು ಸಾಯ್ತಾ ಇದ್ದೀನಲ್ಲ, ಓಲಿ ಬಿಡ್ಲಾ ನಾನೇ. ನೀನೇ ಒಂಚೂರು ಓದ್ಬಿಡಪ್ಪ. ಆಯ್ತು ಸರ್, ಕಳೀತಾರ ನನ್ನ ಮಕ್ಕಳು. ಸರ್ ಇದು ಲವ್ ಲೆಟರ್ ಅಲ್ಲ ಸರ್, ಲಾಯರ್ ನೋಟಿಸು. ಏನ ಲಾಯರ್ ನೋಟಿಸ್? ನನಗೆ ಲಾಯರ್ ನೋಟಿಸ್ ಕಳ್ಸೋಂತ ಗಂಡ ಯಾವನಲ್ಲೇ? ಅವನು ಮೂಳೆನ ಹಂಗೆ ಬಾಯಿಗೆ ಹಾಕೊಂಡು ಅಗದು ಪುಡಿ ಪುಡಿ ಮಾಡಿ ಅಂತ ಮಕ್ಕಳಿಗೆ ಬಿಡ್ತೀನಿ. ಯಾವನವನು ತಿನ್ಸ್ತಂಗ? ನಾಯಿ ಮೂಳೆ ತಿನ್ನಂಗೆನೋ ನಾಯಿ ನನ್ ಮಕ್ಳ. ಯಾವನವನು ನನಗ್ ನೋಟಿಸ್ ಕಳ್ಸಿರೋ? ಯಾರ್ದು ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದೀರಂತಲ್ಲ ಸರ್, ಅವ್ರು ಕಳ್ಸಿರೋ ನೋಟಿಸು ಸರ್ ಇದು. ಇದು ನಮ್ಮ ಕರಿಯ ನಾಯಿ ಮಾಡಿರೋ ಕೆಲ್ಸನ. ನನ್ನ ನೋಡಿದ್ರೆ ಹುಚ್ಚ ಹೊಯ್ಕೊಳಕ್ಕೂ ಎದುರ್ಕೊಂತ ಇದ್ದ, ನನಗೆ ಲಾಯರ್ ನೋಟಿಸ್ ಕಳ್ಸನ. ನನ್ನ ಮಗಂದು ಬೀದಿ ರೋಡು ಕೇರಿ ಏರಿಯಾನೇ ಅಕ್ವೈರ್ ಮಾಡ್ಕೊಂಡು ಕೂತಿರೋ ಈ ಡಾನಿಗೆ ಲಾಯರ್ ನೋಟಿಸ್. ಲೇ ನನ್ನ ಹವಾ ಯಾಕೋ ಕಮ್ಮಿ ಆದಂಗಿದೆ ಕಣೋ, ರಕ್ತ ಕುದೀತಾ ಇದೆಯಲ್ಲೇ. ಆ ಕರಿಯ ನನ್ನ ಮಗಂದು ಕೋಲ್ಡ್ ಬ್ಲಡ್ ನಾನು ಕುಡಿಬೇಕು ನಡೀರೋ. ನನ್ನನ್ನು ಎದುರಿಸ್ಬಿಟ್ಟು ಅವನು ಜೀವಂತವಾಗಿ ಮನೇಲಿ ಉಳಿತಾನೇನೋ, ಅವನು ಮರ್ಡ್ರು ಎಲ್ಲವನು. ಸರಿಯ ಬುಲ್ ಡಾಗ್, ಕಪ್ಪು ನಾಯಿ, ನಿನಗೆ ಮೀಟ್ ಇದ್ರೆ ಕೇಳಿ ಬರೋ. ನಿನಗೆ ಮೀಟ್ ಇದ್ರೆ ಮ್ಯಾಟ್ರ್ ಅಲ್ಲಿಂದ ಹೇಳೋ. ಈ ಡಾನಿಗೆ ಲಾಯರ್ ನೋಟಿಸ್. ಮರ್ಯಾದಿಂದ ನಮ್ಮ ಮಮ್ಮಿ ಕೊಟ್ರೆ ಜಾಗ ನಾನು ಕೊಟ್ರೆ ಸರಿ, ಇಲ್ದೆ ಹೋದ್ರೆ ಗೊತ್ತಲ್ಲ ಗಂಟ್ಲಲ್ಲಿ ಸೂಪ್ ಕುಡಿಯೋದು. ಆಯ್ತಲೇ, ಆಯ್ತು ನಿನಗೆ ಆಯ್ತಲ್ಲೇ. ಬರೀ ನೋಟಿಸ್ಗೆನೆ ನಮ್ಮ ಮನೆ ಹುಡ್ಕೊಂಡ್ ಬಂದಿದ್ಯಾ? ಇನ್ನ ಪೊಲೀಸವ್ರು ಬಂದಿದ್ರೆ ಅಷ್ಟೇ. ಏನ ಪೊಲೀಸು? ಇಡೀ ಜಗತ್ತೇ ಅಡ್ಡ ಬಂದ್ರು ನಾನು ಏನು ಅಲ್ಲರ್ಸಕ್ ಆಗಲ್ಲ ಕಣ. ಬಾರ ಅವ್ರು ಯಾರನ್ನ ಕರ್ಕೊಂಡ್ ಬರ್ತೀಯ? ಬಾರಲ್ಲೇ ನೋಡ್ಕೊಂತೀನಿ ಕರಿಯ. ಬಾರೋ. ಈ ನನ್ನ ಮಗನಿಗೆ ಲಾಯರ್ ನೋಟಿಸ್ ಕಳ್ಸಿದ್ರು ಭಯ ಇಲ್ವಲ್ಲಪ್ಪ, ಏನ್ ಮಾಡೋದು?
ಏಯ್ ಅವಳು ಎಲ್ಲೇ ಇದ್ರೆ ತಾಕೊಂಬನ್ನಿ ಹೋಗಿ ಹೋಗೋ ಅಣ್ಣ ಎಲ್ಲ ಕಡೆ ಹುಡುಕಿದ್ವಿ ಮನೇಲಿ ಯಾರು ಇಲ್ಲ ಅಣ್ಣ. ಹೌದಣ್ಣ. ಏಯ್ ಆ ಮೆಣಸಿನ್ಕಾಯಿ ಹೇಳಿರೋ ಜಾಗ ಇದೆ ತಾನೆ? ಪಕ್ಕ ಇದೆ ಜಾಗ ಬಾವ. ಅಯ್ಯೋ ನಿನ್ನ ಎಲ್ಲಿ ಇಲ್ವಲ್ಲ? ಪಕ್ಕ ಇದೆ ಜಾಗ ಅಣ್ಣ. ಅವನೇನೋ ತಲೆ ಹುಳ ಬಿಟ್ಬಿಟ್ಟು ತಲೆ ಕೆಡಿಸ್ತಾನ ಅವನು. ಇಲ್ವಲ್ಲ ಎಲ್ಲೋ ಕರೆಕ್ಟ್ ಅಲ್ಲ ಬಾವ. ನಿಯತ್ತಿಗೆ ಇನ್ನೊಂದು ಹೆಸರೇ ಮೆಣಸಿನಕಾಯಿ ಅಣ್ಣ. ಪಾಪ ಅವನು ಸುಳ್ಳಲು ಸಾಧ್ಯನೇ ಇಲ್ಲ ಅಣ್ಣ. ಪಕ್ಕ ಬಾವ. ಕರೆಕ್ಟ್. ಆ ಮೆಣಸಿನಕಾಯಿ ಕಾರಣ ಇಲ್ಲದೆ ಫೋನ್ ಮಾಡಲ್ಲ, ಯಾವ ವಿಷಯನೂ ಹೇಳೋದಿಲ್ಲ. ಎಲ್ಲೋ ಏನೋ ಎಡವಟ್ಟಾಗ್ತಿದೆ ಅಂದ್ರೆ ಆ ಅರ್ಜುನಂದೇ ಈ ತೀಟ್ನಿ ಕೆಲಸ ಕಂಡ್ರು. ನೋಡು ಅರ್ಜುನ್, ಜಡ್ಜ್ ಸಾಹೇಬ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. ಹಾ ಸರ್. ನೀನು ಆ ಹುಡುಗಿನ ಸೇಫ್ ಆಗಿಟ್ಟಿದ್ಯಾ ತಾನೆ? ಎಸ್ ಸರ್. ಸಮಾಜಘಾತಕ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಸಾಕ್ಷಿ ಹೇಳೋದು ತುಂಬಾ ಕಷ್ಟವಾದ ಕೆಲಸ. ನೀನು ಆ ಹುಡುಗಿನ ಜಡ್ಜ್ ಸಾಹೇಬ್ರ ಮನೆ ಕರ್ಕೊಂಡ್ ಬಾ. ಅವಳಿಂದ ಹೇಳಿಕೆ ಪಡೆದು ಜಡ್ಜ್ ಸಾಹೇಬ್ರಿಗೆ ಎಲ್ಲ ವಿಷಯನೂ ಮಂದಟ್ಟು ಮಾಡೋಣ. ಆಯ್ತು ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ. ನಾಳೆನೇ ಜಡ್ಜ್ ಮನೆ ಕರ್ಕೊಂಡ್ಬರ್ತೀನಿ. ರೈಟ್, ನೀನೇನು ಹೊರಡು. ಏನಾದ್ರೂ ಇದ್ರೆ ನಾನೇ ನಿನಗೆ ಫೋನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಯಾಕೋ ಈ ಸಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾವನೆ. ಬನ್ನಿ ಸಮಯ ಕಳ್ಳ ಅಲ್ಲೇ ಏನೇನು ಕರಿಯ ನನ್ನ ಮಗ. ಪೊಲೀಸ್ನವರು ಕಾಲೇಜ್ ಸ್ಟೂಡೆಂಟ್ಗಳನ್ನೆಲ್ಲ ಕರ್ಕೊಂಬರ್ತಾನೆ. ನನ್ಗೇನಾರು ಹೊಡಿಯೋ ಸ್ಕೆಚ್ ಹಾಕವನ. ಅಷ್ಟೊಂದು ಮೀಟ್ರ್ ಅವ್ನಿಗೆಲ್ಲಿ ಬರ್ಬೇಕು ಬಾಸ್? ಏನೋ ಎಷ್ಟು ಸಲ ಹೊಡೆದು ಕಳಿಸಿದ್ರು ಗಾಡಿಗೆ ಸೇರ್ಕೊಳ್ತಲ್ಲ ಬೀದಿ ನಾಯಿ ಆ ಥರ ಬರ್ತಾನೆ ಇರ್ತಾನೆ. ಏನೋ PG ಹುಡುಗರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ರೆ ನಿನ್ ಮೀಟ್ರ್ ಜಾಸ್ತಿ ಆಗ್ಬಿಡುತ್ತಾ? ಏನ್ ಅಂಗುರಾಗ್ತಾ ಇದ್ಯಾ? ಏನ್ ಮಾಡಕ್ಕಾಗುತ್ತೆ? ಈ ಕೆಟ್ಟ ಮೂತಿನ ನೆಕ್ಸ್ಟ್ ಟೈಮ್ ನಾವು ನೋಡಕ್ಕಾಗಲ್ವಲ್ಲ. ವಿಚಾರ. ಏನಿ ನನ್ನ ಮಗ ಸುರಸುಂದರ ಹಂಗಲೇ. ನಿನಗೆ ಆಗ್ಲೇ ನಾನು ಕರಿ ಇಡ್ಲಿ ಅಂತ ನಾಮಕರಣ ಮಾಡಿದಾಯ್ತು ಕಣಲೆ. ಪೊಲೀಸ್ನವರು PG ಹುಡುಗರನ್ನೆಲ್ಲ ಕರ್ಕೊಂಡ್ಬಿಟ್ರೆ ಎದುರ್ಕೊಂಡ್ಬಿಡ್ತೀನೇನೋ. ಏನೋ ಹೊಡಿತೀನ? ಹೊಡಿಯಲೇ ಹೊಡಿಯೋ ನೋಡೋಣ. ಹೊಡ್ಸ ಅವನ ಕೈಲಿ ನೋಡೋಣ. ಇದನ್ನೆಲ್ಲ ನಮ್ ತಾಯಿ ನನಗೆ ಪ್ರೀತಿಯಿಂದ ದೀಪಾವಳಿಗೆ ಗಿಫ್ಟ್ ಕೊಟ್ಟಿದ್ದು. ನೀನ್ ಇದೇ ತರ ಕಿರಿಕ್ ಮಾಡ್ತಾ ಇದ್ರೆ ನಿನ್ನ ತಲೆನ ಸೀಳಿ ಅದಕ್ಕೊಂದ್ ಬಾಯಿಗೆ ಬೀಡಿ ಇಕ್ಕಿ ನಮ್ಮ ಮನೆಗೆ ದೃಷ್ಟಿಗೊಮ್ಮೆ ಮಾಡ್ಕೊಂಡ್ಬಿಡ್ತೀನಿ. ಪಕ್ಕದಲ್ಲಿ ಯಾರೋ ಸ್ಮಾರ್ಟ್ ಆಗಿರೋ ಪಪ್ಪಿ ಹುಡುಗನ ಜೊತೆಲಿ ಇಟ್ಕೊಂಡಿದ್ಯಾ ಅಂತ ಓವರ್ ಆಕ್ಟಿಂಗ್ ಮಾಡ್ಬಿಡಲೇ. ಕರಿಯ ಬುಲ್, ನೀನ್ ನನ್ ತಲೆ ತೆಗೆದಿರ್ಲಿ. ಫೀರಿಂಗ್ ಬಾಟ್ಲಲ್ಲಿ ಹಾಲು ಹೆಂಗ್ ಕುಡಿಯೋದು ಅಂತ ಫಸ್ಟ್ ಕಲ್ತ್ಕೊಂಡ್ ಹೋಗಲೇ. ಯಾವನ್ ಸರಿ ಇವನು? ಪಾಪನ್ ಪಾಪ್ ಮಾರಂತಾರ ಅವನೇ. ಅಲೋ ಮಿಸ್ಟರ್, ನೋಡಕೊಳ್ಳಿ ಡೀಸೆಂಟ್ ಆಗಿದ್ದೀರಾ. ಇಂತ ಬೀದಿನ ಜೊತೆ ಬಂದಿದ್ರಲ್ಲ, ನಾಚೆ ಆಗಲ್ಲ? ಏನ್ ನನ್ನ ನೋಡಿದ್ರೆ ನಿಮ್ಗೆ ಕಾಮಿಡಿ ಪೀಸ್ ತರ ಕಾಣುತ್ತಾ? ಇನ್ನೇನ್ ಸೀರಿಯಸ್ ಸಾಯಿ ಕುಮಾರ ನೀನು? ಈ ಜಾಗ ನಿಂದು? ಇನ್ನೇನ್ ನಿಮ್ ಗ್ರ್ಯಾಂಡ್ ಫಾದರ್ದ. ಎಲ್ಲಿ ಡಾಕ್ಯುಮೆಂಟ್ಸ್ ತೆಗಿ. ಎಲ್ಲಿ ತೆಗಿ. ಡಾಕ್ಯುಮೆಂಟ್? ಯಾವ ಡಾಕ್ಯುಮೆಂಟ್? ನಿನಗ್ಯಾಕೆ ತೋರಿಸ್ಬೇಕು? ಈಗ ಈ ಜಾಗ ನಿಂದು ಅಂತಿದ್ಯಲ್ಲ, ಹೌದು, ಅದಕ್ಕೆ ತೋರಿಸ್ಬೇಕು. ತೋರಿಸ್ತ್ಯಾ ಇಲ್ವಾ? ತೋರ್ಸಲ್ಲ ರೀ. ಏನ್ರಿ ಮಾಡ್ತೀರ? ಎಲ್ಲ ನನ್ ಮಕ್ಳು ಓಡೋಗ್ಬಿಟ್ಟವ್ರೆ. ನಾಯಿ ಮುಳಿ ಹಾಕಿದಕ್ಕೆ ನಿಯತ್ತಿಲ್ಲ. ಅವ್ರೆಲ್ಲ ಅಂದ್ರೆ ಏನಮ್ಮ, ನಾನು ಒಬ್ನೇ ಸಾಕಲ್ಲ ನಿನ್ಗೆಲ್ಲ. ಈಗೇನ್ ಸರ್, ಡಾಕ್ಯುಮೆಂಟ್ಸ್ ಕೊಡ್ತೀರೋ ಇಲ್ವೋ? ಅಯ್ಯೋ, ಈಗ್ಲೇ Gmail ಅಲ್ಲಿ ಕಳ್ಸ್ಬಿಡ್ತೀನಿ ಬ್ರೋ. ಮತ್ತೆ ನಮ್ ಕಡೆಯವ್ರಿಗೆ ತೊಂದ್ರೆ ಗಿಂದ್ರೆ? ಅಯ್ಯಯ್ಯೋ, ಇಲ್ಲಿ ಬಂದ್ರೆ ತಾನೇ ತೊಂದ್ರೆ. ಸ್ಟೇಟ್ ಬಿಟ್ಟು ಹೊರಗಡೆ ಹೋಗ್ಬಿಡ್ತೀನಿ. ನನ್ ಬಿಟ್ಬಿಡ ಇನ್ಸ್ಪೆಕ್ಟರ್. ಬನ್ರಣ್ಣ, ಮೆತ್ತಿಗಿಡ್ಕೊಡ್ರಿ. ನೈ ಚೋಡುಂಗ. ಒಂದ್ ನಿಮಿಷ ನಿಲ್ಸು ಬ್ರೋ. ಬ್ರದರ್, ಫ್ರೆಂಡ್ಶಿಪ್ ಅಲ್ಲಿ ಜಾಮೀನು? ನೀನ್ ಜೈಲ್ಗೆ ಹೋಗು, ಚೇಳ್ಮೀನೆ ಕಳಿಸ್ತೀನಿ. ಅಯ್ಯಯ್ಯೋ, ಹೆಂಗೋ ನಮ್ಮಮ್ಮ ದೀಪಾವಳಿಗೆ ನನಗೆ ಗಿಫ್ಟ್ ಕೊಟ್ಟಿದ್ದ ಸೈಟ್ಗಳೆಲ್ಲ ನನಗೆ ಆದಂಗಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓವರ್ ಆಯ್ತು ಸರ್. ಸರ್, ಹೆಂಗೋ ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ತಂಗಾಯ್ತು ಸರ್. ಇದನ್ನು ಓವರ್ ಆಯ್ತು ಸರ್. ಮಾಮ್, ಏನ್ ಹೇಳ್ತಿದ್ಯಾ? ಅರ್ಜುನ್, ಏನೋ ಇದು? ಸರ್, ಅವ್ರನ್ನ ಕರ್ಕೊಂಡ್ಬನ್ನಿ. ಸರ್, ಸರ್, ನಮ್ ಬಾಲಾಜಿನ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಇವನು ಕೊಟ್ಟು ಮದುವೆ ಮಾಡಿ ಖುಷಿಯಾಗಿರ್ತಾರೆ. ಸರ್, ಅವನಿಗೆ ಹೇರ್ ಸ್ಟೈಲ್ ಚೇಂಜ್ ಮಾಡಕ್ ಹೇಳಿ. ಹೇರ್ ಸ್ಟೈಲ್ ಇಲ್ಲ, ಯಾವ ಸ್ಟೈಲ್ ಇಲ್ಲ. ಇವನೇ ನಿಮ್ಮ ಅಳಿಯ. ತಪ್ಕೋ. ಇವ್ ನನ್ನ ಹೆಂಗ್ ತಪ್ಕೊಂತಾನೆ, ನನ್ನ ಮಗಳನ್ನ ಹೆಂಗ್ ತಪ್ಕೊಂತಾನೆ ಸರ್?
ಧನ್ರಾಜ್ ಬಗ್ಗೆ ನನಗೆ ನಿಮಗೆ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಮಾತ್ರ ಗೊತ್ತು. ಆದರೆ ಅವನು ಎಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆಸ್ತಾನೆ ಅಂತ ಇವ್ರು ನಿಮಗೆ ವಿವರವಾಗಿ ಹೇಳ್ತಾರೆ ಸರ್. ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಧೈರ್ಯವಾಗಿ ಹೇಳಮ್ಮ, ಇಲ್ಲಿ ಯಾರ ಭಯನೂ ಇಲ್ಲ. ವಿಶ್ವನಾಥ್, ವಿಶ್ವನಾಥ್, ಯಾಕೆ ಕಿಚ್ಕೊಂತಿದ್ಯಾ? ಕಿರ್ಚಾಡೋದು ನೀನ್ ಮಾಡಿರೋ ಕೆಲ್ಸಕ್ಕೆ ಬೆಂಕಿ ಬೆಂಕಿ ಇಟ್ಟಂಗಾಗ್ತಿದೆ. ನಾನು ಅವತ್ತೇ ಹೇಳದ್ನಲ್ಲ ನಿನ್ ಸವಾಸ ಬೇಡ ಅಂತ, ಮತ್ತೆ ಯಾಕೆ ಬಂದೆ? ನೋಡೋ, ಇನ್ಮೇಲೆ ನೀನು ಬೇಡ, ನಿನ್ ಫ್ರೆಂಡ್ಶಿಪ್ ಬೇಡ. ಗೆಟ್ ಔಟ್, ಗೆಟ್ ಔಟ್. ನನ್ಗೂ ನಿನ್ ಫ್ರೆಂಡ್ಶಿಪ್ ಬೇಡ ಕಣೋ. ನಾನು ಬಿಸಾಕೋ ಎಂಜಲ್ ತಿನ್ನಕ್ ಕಾಯ್ತಿದ್ ನಾಯಿ ನೀನು. ಇವತ್ ನನ್ನ ವಿಷಯ ತಿಳ್ಕೊಂಡು ನನ್ಗೆ ಹಣ ತೋಡಕ್ ಬಂದಿದ್ಯಾ ನೀನು? ಇನ್ನೇನೋ, ನೀನ್ ಎಂತ ಕ್ರಿಮಿನಲ್ ಅಂತ ಗೊತ್ತಾದ್ಮೇಲೂ ನಾನು ಸುಮ್ನೆ ಇದ್ರೆ ನನ್ನ ಪ್ರೊಫೆಷನ್ಗೆ ನಾನು ಮೋಸ ಮಾಡ್ಕೊಂಡಂಗೆ. ನೋಡೋ, ಇನ್ನ ನಿನ್ನ ಸುಮ್ನೆ ಬಿಡಲ್ಲ. ಪರಪ್ ನಗ್ಗಾರಕ್ಕೆ ಕಳಿಸಿ ಅಲ್ಲಿ ನೀನ್ ಪರ್ಮನೆಂಟ್ ಮುದ್ದೆ ತಿನ್ನಂಗ್ ಮಾಡ್ತೀನಿ. ನೋಡ್ತಾ ಇರೋ. ಲೇಯ್, ನಾನು ಏನು ಅಂತ ಗೊತ್ತಿದ್ರು ಹಿಂಗೆ ಎಗರಾಡ್ತಾ ಇದೀಯಾ? ಕಾಯೋನ್ಗೆ ಒಂದು ದಾರಿ, ಕೊಲ್ಲೋನ್ಗೆ 100 ದಾರಿ. ಎಕ್ಸ್ ಬರಿ. ಹೇಳ್ಕೊಂಬರಿ, ಹೇಳ್ಕೊಂಬರಿ. ನೀನು ಹೇಳ್ಕೊಂಬರಿ, ಹೇಳ್ಕೊಂಬರಿ. ಎಕ್ಸ್. ಓಕೆ. B for bat. C for cat. ಪೂಜಾ, ಇನ್ನೊಂದ್ಸಲ ಬರಿ. ಅಪ್ಪ ಬಂದಿದ್ದಾರೆ, ಟೀ ಕೊಟ್ಬಿಟ್ಟು ಬರ್ತೀನಿ. ಬರಿತಾ ಇರು ಅರ್ಜುನ್. ರೀ, ಅವನನ್ನ ನೋಡಿದ್ರೇನೆ ಭಯ ಆಗ್ತಿದೆ. ಅಂತವ್ನ ಸಾವಸ ನಮ್ಗೆ ಯಾಕ್ರಿ ಬೇಕು? ನೀನ್ಯಾಕೆ ಭಯ ಬೀಳ್ತಿದ್ಯಾ? ಇಂಥವ್ರಿಗೆಲ್ಲ ಎದುರ್ಕೊಂಡ್ರೆ ಭೂಮಿ ಮೇಲೆ ಬದುಕಕ್ಕಾಗಲ್ಲ. ನೀವ್ ಯಾವಾಗ್ಲೂ ಹೀಗೆ ಹೇಳ್ತಿರ್ತೀರಾ. ನನ್ ಬಗ್ಗೆ, ನನ್ ಮಕ್ಳ ಬಗ್ಗೆ ನಿಮಗ್ ಚಿಂತೆನೇ ಇಲ್ಲ. ಕಾನೂನು, ಪೊಲೀಸು ಅಂತ ಇದ್ರು ನಮ್ಮಂತವ್ರ ಕಷ್ಟಕ್ಕೆ ಯಾವಾಗಾಗಿದೆ ಹೇಳಿ? ಅಪರಾಧಿಗೆ ಶಿಕ್ಷೆ ಆಗ್ಬೋದು, ಆದ್ರೆ ನಿಮ್ ಪ್ರಾಣಕ್ಕೆ ಏನಾದ್ರೂ ಆಗ್ಬಿಟ್ರೆ? ನಮ್ ಮಕ್ಳ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ ನೀವು? ನೀನು ಸುಮ್ನೆ ತಲೆ ಕೆಡಿಸ್ಕೋಬೇಡ. ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಮಕ್ಳಿಗೆ ಪಾಠ ಹೇಳ್ಕೊಡು. ಹೋಗೋ. ಭಾರತಿ, ನಾನು ತುಂಬ ಯೋಚನೆ ಮಾಡಿದೆ ಕಣೆ. ಆ ಧನರಾಜು ಏನು ಮಾಡೋದಕ್ಕೂ ಹೆಸನಲ್ಲ. ನೀನು ಹೇಳ್ದಾಗೆ ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮ ಮಕ್ಕಳಿಗೋಸ್ಕರನಾದರೂ ನನ್ನ ವೃತ್ತಿಯನ್ನೇ ಬಿಟ್ಟು ಬೇರೆ ಎಲ್ಲಾದರೂ ಹೋಗಿ ಜೀವನ ಮಾಡೋಣ. ಸರಿ ರೀ. ನಾವಿನ್ ತಡ ಮಾಡಿದ್ರೆ ನಮ್ಮ ಜೀವಕ್ಕೆ ಅಪಾಯ. ಡ್ರೈವರ್, ಬೇಗ ಹೋಗಪ್ಪ. ಹುಷಾರು ಕಣೆ. ಆಯ್ತು ರೀ. ಫಿನಿಶ್. ಬಡ್ಕೊಂಡೆ ನಿನ್ ಗಂಡನಿಗೆ. ನನ್ನ ಮಾತು ಕೇಳಿಲ್ಲ ಇವನು. ಊರ್ದವ್ರು ಊರಲ್ಲಿರಲ್ಲ, ಮೆರೆದವ್ರು ಕೇರಿಲಿರಲ್ಲ ಅಂತ ನನ್ನೇ ಎದುರಾಕೊಂಡ ನಿನ್ ಗಂಡ. ಏ ಪುಟ್ಲಾಯರು, ಆ ದೇವ್ರ ಹತ್ರ ಹೋಗಿ ನನ್ ಮೇಲಿರೋ ಸಾಕ್ಷಿನ ಕೊಡೋಗು. ಆಕ್ಸಿಡೆಂಟ್ನಲ್ಲಿ ನಮ್ಮಮ್ಮನ್ ಕಳ್ಕೊಂಡ್ವಿ. ನಮ್ಮಣ್ಣ ಏನಾದ ಅಂತ ಇದುವರೆಗೂ ಗೊತ್ತಿಲ್ಲ ಸರ್. ಸಮಾಧಾನ ಮಾಡ್ಕೊಮ್ಮ, ನಾವೆಲ್ಲ ಜೊತೆಲಿದ್ದೀವಿ. ನನ್ನ ವೈಯಕ್ತಿಕ ವಿಷಯಕ್ಕೆ ಧನರಾಜ್ನ ಅಪರಾಧಿ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡಿ ಸರ್. ನಾನ್ ಪತ್ರಿಕೋದ್ಯಮ ಸ್ಟೂಡೆಂಟ್ ಆಗಿದ್ದೆ. ಆಗ ನನ್ನ ಕಿಡ್ನಾಪ್ ಮಾಡಿಸಿ ವಿದೇಶಕ್ಕೆ ಮಾರಕ್ ಹೊರಟಿದ್ರು. ನಾನು ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ ಸರ್. ಅವ್ನ್ ಪ್ರತಿಯೊಂದು ದಂಧೆನೂ ನಾನು ಹಿಡನ್ ಕ್ಯಾಮ್ರಾನಲ್ಲಿ ಸೆರೆ ಹಿಡ್ದಿದ್ದೀನಿ. ನನ್ನ ಹತ್ರ ಜೀವಂತ ಸಾಕ್ಷಿಗಳಿದಾವೆ ಸರ್. ಅವ್ರನ್ನ ಬೇಕಾದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀನಿ. ಧನರಾಜ್ಗೆ ಪೊಲೀಸರ, ರಾಜಕಾರಣಿಗಳ ಸಪೋರ್ಟ್ ಇದೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಸರ್, ಗಲ್ಲಿಗೆ ಏರಿಸಬೇಕು. ಡೋಂಟ್ ವರಿ ಪೂಜಾ, ಇದು ತುಂಬಾ ಸೀರಿಯಸ್ ಮ್ಯಾಟರ್ ಆಗಿರೋದ್ರಿಂದ ನಾನೊಂದ್ಸಲ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಧನರಾಜ್ ತಪ್ಪಿತಸ್ಥನಾಗಿದ್ರೆ ಅವನ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳೋಣ.
ಅವ್ನು ಮಾಡಿರೋ ಪ್ರತಿಯೊಂದು ಅಪರಾಧದ ಬಗ್ಗೆ ನಮ್ಮ ತಂದೆ ಒಂದು ಫೈಲ್ ರೆಡಿ ಮಾಡಿದ್ರು. ನಾವೆಲ್ಲ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಮಾಡ್ದ. ಆಕ್ಸಿಡೆಂಟ್ನಲ್ಲಿ ನಮ್ಮ ಅಮ್ಮನ ಕಳ್ಕೊಂಡ್ವಿ. ನಮ್ಮ ಅಣ್ಣ ಏನಾದ ಅಂತ ಇದುವರೆಗೂ ಗೊತ್ತಿಲ್ಲ ಸರ್. ಪೂಜಾ ಹೇಳಿದ್ದಕ್ಕೂ ನನ್ನ ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ಗೂ ಯಾವುದಕ್ಕೂ ಒಂದ್ಸಲ ಅವ್ರ ಮನೆಗೆ ಹೋಗಿ ನೋಡಿ ಬರೋದೇ ಒಳ್ಳೇದು. ಯಾಕಪ್ಪ ಹಾಗೆ ನೋಡ್ತಿದ್ದೀರಾ? ನಾನು ನಿಮ್ಮ ಮಗ. ಏನಪ್ಪ ಹೇಳ್ತಾ ಇದೀಯಾ? 20 ವರ್ಷಗಳಿಂದ ದೂರ ಆದ ಅದೃಷ್ಟ ನಾನೇ. ಅಣ್ಣನ ಅಣ್ಣ? ಹೌದು ಪೂಜಾ, ನಾನೇ ನಿಮ್ಮಣ್ಣ. ನೀನ್ ಹೇಳ್ತಿರೋದು ನಿಜನಪ್ಪ? ದೇವ್ರ ಸತ್ಯವಾಗ್ಲೂ ನಿಜ ಅಪ್ಪ. ಅರ್ಜುನ್, ದೇವ್ರ ದೊಡ್ಡನಪ್ಪ. ನೀನ್ ನನ್ ಮತ್ತೆ ನಮ್ ಜೊತೆ ಸೇರಿಸ್ಬಿಟ್ಟಲ್ಲ ಅಪ್ಪ. ಅಷ್ಟೇ ಸಾಕಪ್ಪ. ಆ ಧನ್ರಾಜ್ ಮಾಡಿದ ಆಕ್ಸಿಡೆಂಟಲ್ಲಿ ನನ್ನ ಪ್ರಜ್ಞೆ ತಬ್ಬಿದ್ದಾಗ ಅಯ್ಯೋ, ಮಗು ಪೆಟ್ಟಾಗಿದೆಯಲ್ಲ. ದೇವ್ರ ತರ ಬಂದು ನನ್ನ ಕರ್ಕೊಂಡೋಗಿ ಸಾಕಿ ಬೆಳೆಸಿ ಮಟ್ಟಕ್ಕೆ ತಂದ್ರು. ಅಲ್ಲಿ ಪೂಜಾ ಜಡ್ಜ್ ಮನೇಲಿ ನಮಗೆ ನಡೆದಿದ್ದ ಅನ್ಯಾಯದ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಡೌಟ್ ಬಂದಿತ್ತು. ಇಲ್ಲಿ ಬಂದು ನೋಡಿದ್ಮೇಲೆ ಕನ್ಫರ್ಮ್ ಆಯ್ತು. ಅವನ ಮನುಷ್ಯ ಅಲ್ಲಪ್ಪ, ಮನುಷ್ಯನ ರೂಪದಲ್ಲಿರೋ ರಾಕ್ಷಸ. ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮಂತ ಎಷ್ಟೋ ಅಮಾಯಕ ಸಂಸಾರಗಳು ಬೀದಿಗೆ ಬರುತ್ತೆ ಅಪ್ಪ. ಆ ಧನ್ರಾಜ್ನ ಸದೆ ಬಡಿಯೋದಕ್ಕೆ ವ್ಯೂಹ, ಚಕ್ರವ್ಯೂಹ ರಚಿಸಿದ್ದೀನಿ. ಈ ಸರ್ತಿ ಆ ಬ್ರಹ್ಮ ಬಂದ್ರು ಅವನ ಕಾಪಾಡೋದಕ್ಕಾಗಲ್ಲ. ಅಣ್ಣ ಹೇಳ್ತಿರೋದ್ ನಿಜ. ಅಣ್ಣ, ಅವನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ಬೇಡ. ಹುಷಾರಪ್ಪ, ಯಾಕೆಂದ್ರೆ ಅವನ ಹಿಂದೆ ದೊಡ್ಡ ದೊಡ್ಡವ್ರ ಕೈವಾಡ ಇದೆ. ಮನುಷ್ಯನ್ ಪಾಪದ ಕೊಡ ತುಂಬಿದ್ಮೇಲೆ ಯಾರು ಸಹಾಯಕ್ಕೂ ಆಗಲ್ಲ. ಅವನ್ನ ಬುಡ ಸಮೇತ ಕಿತ್ತಾಕಿ ಅಡ್ಡ ಸಿಗದು ನನ್ನ ತಾಯಿ, ನನ್ನ ಪ್ರಾಣ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಇದು ನನಗಿರೋ ಸವಾಲ್. ಹಕ್ಕಿಯ ಮಗಳ ಮಾಡ್ತೀನಿ ನಿನಗ. ಅಣ್ಣ ಮೆಣಸಿನಕಾಯಿ ಫೋನ್. ನಾನ್ರೀ ಸರ ಮೆಣಸಿನಕಾಯಿ. ಹೇಳಿ ಮೆಣಸಿನಕಾಯಿ. ಸರ, ಆ ಸಾಕ್ಷಿ ಹೇಳಾಕ್ ಬರೋ ಹುಡುಗಿ ಅರ್ಜುನನ ಖಾಸ ತಂಗಿರಿ. ಇವರೆಲ್ಲ ಮನೆಯವರು ಒಂದಾಗಿ ಸೇರ್ಕೊಂಡು ನಿಮ್ಮನ್ನ ನೇಣಿಗೇರಿಸ್ಬೇಕಂತ ತಯಾರಾಗ್ಯಾರೀ. ಅವ್ರು ನನ್ನ ನೇಣಿಗೇರಿಸ್ತಾರೋ ಅಥವಾ ಅವ್ರ ಹೆಣ ಯಾವ್ದಾದ್ರು ಗಲ್ಲಿಲ್ ಬೀಳತ್ತೋ ನೋಡ್ತಾ ಇರು. ಅದೇನು ಮಾಡ್ತೀರ ನೋಡ್ರಿ. ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮಗೆ ಸೇರಿದ್ದು. ಎದ್ದೆದ್ದೆದ್ದೆದ್ದು ಸಿಡಿಬಾ ಸಿಡಿಗುಂಡು, ದೇಶಕ್ಕೆ ಬೇಕಿದೆ ಈ ತರ ಕೆಚ್ಚಿನ ರಣಗಂಡು. ಮೆಂಚಿನ
ಮಿಂಚಿನ ವೇಗದ ಮಾಂತ್ರಿಕನು ಸಂಚನ್ನು ಭೇದಿಸು ತಾಂತ್ರಿಕನು ದೀನರ ಕಂಬನಿ ಒರೆಸುವನು ನೀಚರ ಪಾಲಿಗೆ ಸಿಡಿಯುವನು ಇವನ ಬುದ್ಧಿವಂತಿಕೆ ಕಮಾಲ್ ಜೋಕೆ ಜೋಕೆ ಇವನೇ ಸವಾಲ್ ಇವನ ಬುದ್ಧಿವಂತಿಕೆ ಕಮಾಲ್ ಜೋಕೆ ಜೋಕೆ ಇವನೇ ಸವಾಲ್ ಚಿತ್ರದಲ್ಲೇ ಪತ್ತೆ ಮಾಡೋ ಗೂಗಲ್ ಇದೆ ಸಾವಿರ ಕಣ್ಗಳ ಕ್ಯಾಮರಾ ಯಾವ ದಿಕ್ಕಿನಲ್ಲೂ ದುಷ್ಟ ಕೂಟವಿದ್ದರೂ ಮಿಂಚಿನ ದಾಳಿಯ ಸಮರ ಮಾತಿನಲ್ಲಿ ಚತುರ ಪ್ರೀತಿಗಿವ ಹತ್ತಿರ ಸೋಲಿಲ್ಲದ ಸರದಾರ ಹೇ 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 ಇವನ ಬುದ್ಧಿವಂತಿಕೆ ಕಮಾಲ್ ಜೋಕೆ ಜೋಕೆ ಇವನೇ ಸವಾಲ್ ಇವನ ಬುದ್ಧಿವಂತಿಕೆ ಕಮಾಲ್ ಜೋಕೆ ಜೋಕೆ ಇವನೇ ಸವಾಲ್ ಹೋಯ್ತು ನನ್ ಸಾಮ್ರಾಜ್ಯ ಎಲ್ಲ ಹೋಯ್ತು ನೀನಲ್ಲಿ ಗುಂಪು ಕಟ್ಕೊಂಡೆ ತಮಾಷೆ ನೋಡ್ತಾ ಇದ್ಯಾ ಯಾವನೋ ಜುಟ್ಟು ನನ್ನ ಮಗ ನನ್ನ ಎದೆ ಮೇಲೆ ಕಾಲಿಟ್ಕೊಂಡು ಅವತ್ತಿಂದ ನನ್ಗೆ ಸವಾಲಾಗ್ತವನೆ ನೀನ್ ಕಟ್ಟಿ ಸಾಮ್ರಾಜ್ಯ ಕಣೆ ಆಯ್ತು ನಿನ್ಗೇನು ಆಗ್ತಾ ಇಲ್ವಾ ಆ ಕೇಸ್ ಫೈಲ್ ಬಂದಾಗಲೇ ಹೇಳಿದೆ ಆ ಜುಟ್ಟು ಮೆಣಸಿನ್ಕಾಯಿ ಲಾಯರ್ಗೆ ಆ ಕೇಸ್ ಫೈಲ್ ಸುಟ್ಟಾಕು ಅಂತ ಎಲ್ಲಿ ಕೇಳಿದೆ ನನ್ನ ಮಾತನ್ನ ನೀನು ಅಕಾರ್ಡಿಂಗ್ ಟು ದ ಲಾ ಅನ್ಬಿಟ್ಟು ನನ್ನ ಕತ್ತಿ ತಂದಿಲ್ತಿದ್ಯಾ ನಾನ್ ಮಾಡ್ತಿರೋ ಈ ಕೃತಿಗಳಿಗೆಲ್ಲ ನೀನೇ ಅಪ್ಪ ಅನ್ನೋದನ್ನ ಮರಿಬೇಡ ಅಕಾರ್ಡಿಂಗ್ ಟು ದ ಲಾ ಕರೆಕ್ಟು ಕೂಲ್ ಧನ್ರಾಜ್ ಕೂಲ್ ಉಗುರಲ್ಲಿ ಹೋಗೋ ಚಿಗುರನ್ನ ಬೆಳೆಯಕ್ ಬಿಟ್ಟಿದ್ದು ದೊಡ್ಡ ತಪ್ಪು ನೀನು ಮಾಡಿದ ಒಂದು ತಪ್ಪು ಅಂತಂದ್ರೆ ಆ ಲಾಯರ್ ವಿಶ್ವನಾಥ್ ಮನೆ ಅವ್ರನ್ನ ಗಾಯ ಮಾಡಿ ಬಂದಿದ್ದು ಅವತ್ತೇ ಬೆಂಕಿ ಹಚ್ಚಿ ಸುಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಾನು ಹಾಗಲ್ಲ ಏನೇ ಮಾಡಿದ್ರು ಅಕಾರ್ಡಿಂಗ್ ಟು ಲಾ ಮಾಡ್ತೀನಿ ನೋಡು ಕಿಂಗ್ ಮೇಕರ್ ಆಗಿ ಬೆಳಿಬೇಕು ಅಂತಂದ್ರೆ ಆ ಥರ ಮುಖ್ಯ ಅಲ್ಲ ತಾಳ್ಮೆ ಚಾಣಾಕ್ಷತನ ಬೇಕು ಅಲ್ಲ ಏನ್ ಬಾಸ್ ನಿಮ್ ಕದರು ನಿಮ್ ಕೋಟಿನ ಹಿರಿಮೆ ಗರಿಮೆ ಕುರಿನರಿ ಆಟದಲ್ಲಿ ನಾನ್ ಬಲಿಪಶು ಆಗ್ತೀನಿ ಅನ್ಕೊಂಡ್ರಾ ಏನ್ ಬಾಸ್ ನೀವ್ ಹಾಕಿದ್ರ ರಣತಂತ್ರದಲ್ಲಿ ನೀವೇ ಸಿಕ್ಕಾಕೊಂಡ್ಬಿಟ್ರಲ್ಲ ದ ಗ್ರೇಟ್ ಲಾಯರ್ ಶಂಕರಣ್ಣ ನ್ಯಾಯನ್ ಕಾಪಾಡ್ಬೇಕಾಗಿರೋ ನೀವೇ ನ್ಯಾಯದ ಬೆನ್ನಿಗೆ ಚೂರಿ ಆಗ್ತಾ ಇದ್ದೀರಾ ನಿಮ್ ಬಗ್ಗೆ ಎಲ್ಲ ಬಣ್ಣನೂ ಬಹಳ ಹಿಂದೆನೆ ಬಯಲಾಗ್ಬಿಟ್ಟಿತ್ತು ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ರಾ ನಿನ್ಗಿಂತ ಮುಂಚೆನೆ ಜಡ್ಜಿಗೆ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ ಈ ಧನ್ರಾಜ್ ಬಾಮೈದನ್ ಇಟ್ಕೊಂಡು ಮೆಣಸಿನ್ಕಾಯಿಗೆ ಬೆಂಕಿ ಆಗ್ತಾಗ್ಲೇ ನಿನ್ ಘಾಟ್ ನನ್ ಮೂವಿ ಹೊಡೆದಿತ್ತು ಶಂಕರಣ್ಣ ಓ ಸಾರಿ ಬಾಸ್ ಬಿಗ್ ಬಾಸ್ ಮಾಜಿ ಬಾಸ್ ಏನ್ ಸರ್ ನಿಮ್ ಶಿಷ್ಯ ಇಷ್ಟು ಚೆನ್ನಾಗಿ ಲಾ ಪಾಯಿಂಟ್ ಆಗ್ತಾನೆ ಮಗ ಬಿಟ್ರು ಇದನ್ನೇ ಕೋರ್ಟ್ ಕಂಪ್ಲೇಂಟ್ ಮಾಡ್ಬಿಡ್ತಾನೆ ಅಷ್ಟೇ ಸೊ ಅಕಾರ್ಡಿಂಗ್ ಟು ದ ಲಾ ಹ್ಯಾಂಗ್ ಏನ್ ಮುಖ ನೋಡ್ತೀರಾ
ಇವತ್ತು ನಿನ್ನ ಕತೆ ಮುಗೀತು. ಹಾ ಹಾಕೋ, ಸರಿಯಾಗಿ ಹೇಳ್ತೀನಿ ಹಾಕೋ. ಇರೋ ಆಯ್ತು ನಿನಗೆ. ಬಾಬಾ ಹೊಡಿರಿ, ಬಾಬಾ ಬಾಬಾ ಹೊಡಿದು. ಅರ್ಜುನ್ ತಗೋ, ದೊಣ್ಣೆ ಕೊಡ್ತೀನಿ ತಗೋ, ಹಾಕೋ. ಅದ್ ಹೆಂಗ್ ತಗೊಂಡಿಲ್ಲ ನಮ್ಮ ಅಕ್ಕ ಕಾಟನ. ನಮಸ್ತೆ ಜಡ್ ಸರ್, ನಾನೇ ಸಹ ಫೋನ್ ಮಾಡಿದ್ದು. ಇಲ್ಲೇ ಸರ್ ನಡೀತಿರೋದು. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ನನ್ನ ಮಗನೇ ಹೇಳ್ಕೊಂಡು ಹೋಗಿ ಸರಿ ನನ್ನ ಮಕ್ಕಳು. ಇನ್ಸ್ಪೆಕ್ಟ್ರೆ, ಯಾವ್ದೇ ಬೇಲು, ಹಾಲು, ಸೇವ್ ಪುರಿ, ಏನ್ ಪುರಿ ಬಂದ್ರು ಇವ್ರನ್ನ ಮಾತ್ರ ಬಿಟ್ಬೇಡಿ. ಹೋಗ್ರಿ ಇವ್ರನ್ನ. ನಾನು ಹೊರಗಡೆ ಬಂದ್ರೆ ಫಸ್ಟ್ ನಿಮ್ಮ ಮಕ್ಕನ್ ಕಳ್ಸಿರೋದ ನಿನ್ ಕಳ್ಸಿ ನನ್ನ ಮಗನ. ಅಕಾರ್ಡಿಂಗ್ ಟು ಲಾ ನಿನ್ನ ಬಿಡಲ್ಲ. ಎಳ್ಕೊಂಡ್ರೆ ಇನ್ಸ್ಪೆಕ್ಟ್ರೆ, ಎಳ್ಕೊಂಡ್ರೆ. ವೆಲ್ ಡನ್ ಅರ್ಜುನ್, ವೆಲ್ ಡನ್. ಇಷ್ಟು ಚಿಕ್ಕ ವಯಸ್ಸಿಗೆ ದೇಶದ್ರೋಹಿಗಳನ್ನ ಮಟ್ಟ ಹಾಕಿ ದೇಶಕ್ಕೋಸ್ಕರ ಹೋರಾಡಿ ಯುವಕರಿಗೆ ಒಂದು ಮಾದರಿ ಆಗಿದ್ದಾರೆ ಅರ್ಜುನ್. ಥ್ಯಾಂಕ್ ಯು ಸರ್. ದೇಶಕ್ಕೋಸ್ಕರ, ದೇಶದ ಜನತೆಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಮ್ಮಂತ ಗುರು ಹಿರಿಯರ ಆಶೀರ್ವಾದ ಇದ್ರೆ ಸಾಕು. ಆಲ್ ದ ವೆರಿ ಬೆಸ್ಟ್ ಯಂಗ್ ಮ್ಯಾನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರ್ಜುನ್, ಯು ಆರ್ ರಿಯಲಿ ಗ್ರೇಟ್. ಥೂ 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 ಧೂಳಾನು ಧೂಳಪ್ಪ. ಅರ್ಜುನ, ಆ ಧನರಾಜ್ ನನ್ನ ಮಗ ಒಬ್ನ ಕಳ್ಳ ಅಂತ ನಾ ತಿಳ್ಕೊಂಡಿದ್ದೆ. ನಮ್ ಬಾಸ್ನು ಅಂತವನ ಅಂತ ಇವತ್ತ ಗೊತ್ತಾಗಿದ್ದ. ಇನ್ ಮ್ಯಾಲ ನಮ್ಮೆಲ್ಲರಿಗೂ ನೀನ ಬಾಸ್. ಮೆಣಸಿನ್ಕಾಯಿ ಅವ್ರೆ, ಮತ್ತೆ ನಿಮ್ ಮಗಳಿಗೆ ಅವ ಅದಾನಲ್ಲ, ಆಕಿಗೂ ಅವನ ಬಾಸ್. ಹೋಗು, ಮತ್ತೆ ಯಾಕೆ ಡಿಸ್ಟೆನ್ಸ್? ಏ ಯವ್ವ, ಬಾಯಿ ಕಡೆ. ಮತ್ತೇನ್ ಡ್ಯಾಡ್? ಮತ್ತೇನು ಇಲ್ವಾ, ಇನ್ನೊಂದು ಕಂಡೀಷನ್ ಐತಂದು. ನೀವಿಬ್ರು ಸೇರ್ಕೊಂಡು ವರ್ಷ ತುಂಬುದ್ರಾಗ ಒಂದು ಗಂಡ ಮಗನ ಹಡ್ದು ಕೊಡ್ಬೇಕು ನನ್ಗೆ. ಎಲೆಯ ಮೇಲೆ ಒಬ್ಬಟ್ಟು ಹಾಕಿಸ್ಕೊಂಡು ಬಾಯ್ ಬಿಟ್ಟು ತುಪ್ಪ ಬಡಿಸೋವರ್ಗೂ ಕಾಯ್ತಾ ಕೂರಕ್ಕಾಗತ್ತಾ? ದೇವಸ್ಥಾನಕ್ ಹೋದಾಗ ದೇವ್ರ ಫೇಸಲ್ ಲವ್ವರು ಕಾಣ್ತಾ ಇದ್ರೆ ಯಾರಿಗಾದ್ರೂ ಭಕ್ತಿ ಬರುತ್ತಾ? ಸಲ್ಲಾಪ ಮಾಡ್ದೇನೆ ಸಂತಾನ ಬೇಕುಂಟ ಹುತ್ತಕ್ಕೆಲ್ಲ ಸುತ್ತಾಕಿದ್ರೆ ಮಕ್ಕಳಾಗುತ್ತಾ? ಏನ್ ಬಿದ್ಮೇಲ್ ಕೈಯಾನೆಂದೆ ಹೀರೋಕ್ಕಾಗುತ್ತಾ? ಕ್ಲೋಸ್ ಆದ್ಮೇಲ್ ಮೈಯ ಮುದ್ದೆ ಹೀರೋಕ್ಕಾಗುತ್ತಾ? Let your eyes listen, baby, let your heart smell. Let your tongue listen to the things I tell. Let your nose see the fire inside me. Then you'll understand how I feel. Come on. ಅಡುಗೆ ಮನೇಲ್ ಚಲುವಿನ ನೋಡುತ್ತಾ ನೋಡುತ್ತಾ ಕುಕ್ಕರ್ ಕೂಡ ಶಿಳ್ಳೆ ಹಾಕುತ್ತಲ್ವಾ ಭಗವಂತ? ಆಫ್ಟರ್ ಆಲ್ ನಾನೊಬ್ಬ ನರ
ಮನಶ ಯಂಗ್ ಪುರುಷ ವಯಸ್ಸಿಂದೆವ್ವ ಒಳಗೆ ಶಿಳ್ಳೆ ಹೊಡೆಯದ ಏರುತ್ತ ಮನ್ಮಥಾನೆ ಲೈಸೆನ್ಸು ಕೊಟ್ರು ಯಾಕೆ ಸೈಲೆನ್ಸು ಧೈರ್ಯ ಮಾಡು ಆದ್ರೆ ಆಗ್ಲಿ ಸ್ವಲ್ಪ ರಾಘಾತ ಏನ್ ಕಿತ್ಮೇಲ್ ಕೈಯ ನೆಗ್ದೆ ಹೀರೋಕಾಗುತ್ತಾ ಕ್ಲೋಸ್ ಆದ್ಮೇಲ್ ಮೈಯ ಮುದ್ದೆ ಹೀರೋಕಾಗುತ್ತಾ ಮುದ್ದಿದ್ಮೇಲೆ ಬುದ್ಧಿ ಹೇಳಿದ್ ಮಾತು ಕೇಳುತ್ತಾ ಮಾತು ಕೇಳಕ್ ಮನ್ಸು ಕೋತಿಯಾಗದೆ ಇರುತ್ತಾ ಕೋತಿ ಕೈಗೆ ಹಣ್ಣು ಸಿಕ್ರೆ ತಿಂದೆ ಇರುತ್ತಾ ಏನ್ ಕಿತ್ಮೇಲ್ ಕೈಯ ನೆಗ್ದೆ ಹೀರೋಕಾಗುತ್ತಾ ಕ್ಲೋಸ್ ಆದ್ಮೇಲ್ ಮೈಯ ಮುದ್ದೆ ಹೀರೋಕಾಗುತ್ತಾ